ನಾನು ಅದನ್ನೇ ಕೇಳ್ತಿರೋದು, ಜನಕ್ಕೆ ಯಾಕೆ ನಾವು ಮಾಹಿತಿ ಕೊಡಬೇಕು? ಅವ್ರಿಗೇನು ಬುದ್ಧಿ ಇಲ್ವಾ? ಹೊಟ್ಟೆಗೆ ಏನು ತಿಂತಾರೆ ಅವರು? ಅನ್ನ ತಿಂತಾರೆ, ಮತ್ತು ಬೇರೆ ಏನಾದರೂ ತಿಂತಾರೆ ನಾಲೆಡ್ಜ್ ಇಲ್ಲದೆ. ಸ್ವಾಮಿ ವಿವೇಕಾನಂದನ ಜೀವನ ಚರಿತ್ರೆ ಅಂಬೇಡ್ಕರ್ ಜೀವನ ಚರಿತ್ರೆ ತೋರಿಸಿದ್ರು, ಅದು ಒಳ್ಳೆ ಸೀರಿಯಲ್ ಅಲ್ವಾ ಹಾಗಾದರೆ ಜೀ ಕನ್ನಡದಲ್ಲಿ? ನಿನ್ನ ನಿಜವಾಗ್ಲೂ ಸಮಾಜಮುಖಿಯಾದ ಕೆಲಸ ಮಾಡಬೇಕು ಅಂತಾದರೆ ನೀನು ಬಾ, ಪ್ರೊಡ್ಯೂಸ್ ಮಾಡು, ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಬಾ, ಕುವೆಂಪು ನಾಟಕ ತೊಗೊಂಡು ಬಾ, ಮಲೆಗಳಲ್ಲಿ ಮದುಮಗಳು ಮಾಡು. ಎಲ್ಲೋ ಕೋಟ್ಯಾಂತರ ಜನಗಳ ಮಧ್ಯೆ ನಾನು ಹೋದ್ರೂ ಏ ದಾಮಿನಿ, ಏ ವಾಣಿ, ಇವ್ರು ಸೀರಿಯಲ್ ಆರ್ಟಿಸ್ಟು, ಇವ್ರು ಸಿನಿಮಾ ಆರ್ಟಿಸ್ಟ್, ಇವಳು ರಂಗಿತರಂಗದಲ್ಲಿ ಮಾಡಿದ್ದಾಳೆ. ಯಾವುದೋ ಬಟ್ಟೆ ಅಂಗಡಿಗೆ ಹೋದಾಗ ಅವರು ಒಬ್ರು ಆಂಟಿ ಬಂದು ಸರಿಯಾಗಿ ತಿವಿದ್ಬಿಟ್ಟಿದ್ರು, ಏನು ಪಾರುಗೆ ಇಷ್ಟು ಕಷ್ಟ ಕೊಡ್ತೀಯ ನೀನು? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ ಸೀರಿಯಲ್ಗಳಿಂದ ಹೆಣ್ಮಕ್ಳು ಹಾಳಾಗ್ತಿದ್ದಾರೆ. ಆಮೇಲೆ ಸೀರಿಯಲ್ಗಳು ಹಿಂಗೇ ಬರಬೇಕು ಅಂತ ಡಿಸೈಡ್ ಮಾಡೋಕೆ ಹೂವಮಾಯಿ. ಅವ್ರ ಮನೇಲಿ ಡಿವೋರ್ಸ್ಗಳಾಗಲ್ವಾ? ಅವ್ರ ಮನೇಲಿ ಡಾಕ್ಟ್ರ್ ಮನೇಲಿ ಕಾಯಿಲೆಗಳು ಬೀಳಲ್ವ ಯಾರೂ? ಅವ್ರು ನೀವು ನನ್ನನ್ನು ಮಾತಾಡ್ಸೋಕೆ ಹೆಸಿಟೇಟ್ ಮಾಡ್ಕೊಳ್ತಿದ್ದೀರಾ ಅಂದ ತಕ್ಷಣ ಹೋಗಿ ನಾನು ಕಾರ್ ತೊಗೊಳಕ್ಕಾಗಲ್ಲ. ಹೌದು, ನೀವು ನನ್ನನ್ನು ಇದರಿಂದಾನೇ, ಈ ಮಾನದಂಡದಿಂದನೇ ನೀವು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ತೀರ ಅನ್ನೋದಕ್ಕೆ ನಾನು ಶ್ರೀಮಂತೇನೂ ಅಲ್ಲ. ಇದು ನನಗೆ ತುಂಬ ಟಾಂಟ್ ಮಾಡಿದಂಥ ಒಂದು ಲೈನು. ನಿನ್ನ ಹತ್ರ ಯಾರು ಹೆಂಗೆ ಬಿಹೇವ್ ಮಾಡ್ತಾರೋ ನೀನು ಅವ್ರ ಹತ್ರ ಹಾಗೆ ಬಿಹೇವ್ ಮಾಡು. ಅಂದರೆ ನಮಗೆ ಬರಲ್ಲ ಅಂತಾನ ಅಥವಾ ನಿಮಗೆ ಕ್ರಿಯೇಟಿವಿಟಿ ಇಲ್ಲನ ಅಂತ ನನಗೆ ಅರ್ಥ ಆಗಲ್ಲ. ಅವಳು ಯಾವಾಗಲೂ ತಾರಾ ಅಂತ ಕರೆಯೋಳು, ಒಂಥರ ಒಂದು ಒಂದು ಅನುಭವದ ಧ್ವನಿ ಇರುತ್ತಲ್ಲ, ಅನುಭವದ ಧ್ವನಿ. ಅವಳು ನೋಡಿ, ನನಗೆ ನೀವು ಕೇಳಿದ್ರಲ್ಲ, ಚಕ್ರರತ್ನ ಒಂದು ವೆಪನ್ ಕ್ಯಾರೆಕ್ಟ್ರು. ಮನುಷ್ಯರ ಪಾತ್ರ ಮಾಡ್ಬೋದು, ಪ್ರಾಣಿಗಳ ಪಾತ್ರ ಮಾಡ್ಬೋದು, ಪಕ್ಷಿಗಳ ಪಾತ್ರ ಮಾಡ್ಬೋದು. ಆದರೆ ಒಂದು ಆಯುಧ, ಒಂದು ವಸ್ತು ಪಾತ್ರ ನೀವು ಹೆಂಗೆ ಮಾಡಿದ್ರಿ ಅಂತ ಅದು ಕನ್ಮಕ್ಕ ಕೂಡ ಇನ್ಸ್ಪಿರೇಷನ್. ಅವಳು ಕೂಡ ನೀನಸಮು. ಹೌದು ಹೌದು ನೋಡಿ, ಅವಳು ಸಾಣಿಹಳ್ಳಿಲಿ ನಾನು ಚಿಕ್ಕ ಮಗು ಓದುವಾಗ 8th ಸ್ಟ್ಯಾಂಡರ್ಡ್, ಅವರೊಂದು ಕಾಲಜ್ಞಾನಿ ಕನಕ ಅಂತ ನಾಟಕ ಮಾಡಿದರು. ನನ್ನ ತುಂಬ ಫೇವ್ರೇಟ್ ಗುರುಗಳಾದ CGK ಅವರು ಬರೆದಂಥ ನಾಟಕ, ನಿರ್ದೇಶನ ಮಾಡಿದಂಥ ನಾಟಕ. ಅದರಲ್ಲಿ ಅವಳು ವ್ಯಾಸರಾಯರ ಪಾತ್ರ ಮಾಡ್ತಿದ್ಲು, ಪುರಂದರದಾಸರ ಪಾತ್ರ ಮಾಡ್ತಿದ್ಲು. ಪುರಂದರದಾಸರ ಪಾತ್ರ ಬಂದು ಹಿಂಗೆ ನಿಂತ್ಕೊಳ್ಳೋಳು, ಕಚ್ಚೆ ಪಂಜೆ ಹಾಕ್ಕೊಂಡು ಹಿಂಗೆ ನಿಂತ್ಕೊಳ್ಳೋಳು. ನಿಜವಾಗ್ಲೂ ಒಬ್ಬ ಗಂಡಸು ಮಾಡ್ತಾ ಇದ್ದಾನೆ ಈ ಪಾತ್ರ ಅಂದ್ಕೊಂಡಿದ್ದೆ ನಾನು. ಅವಳ ಬಾಡಿ ಲ್ಯಾಂಗ್ವೇಜ್ ಅದ್ಭುತ. ಅವಳೇ ನೋಡೋದು ನಾವು, ಹಿಂಗೆಲ್ಲ ಮಾಡ್ತಾರ? ಜಂಗಮದೆಡೆಗೆ ಅಂತ ನಾಟಕ ಮಾಡಿದ್ರು, ಅದರಲ್ಲೂ ಅದ್ಭುತವಾದ ಪಾತ್ರಗಳು. ನೀನು ಯಾವ ಪಾತ್ರ ಕೊಟ್ಟರು ನನಗೆ ಹೆಂಗೆ ಅನಿಸ್ತಿತ್ತಂದರೆ, ನನಗೆ ಪ್ರಿಯಾಂಕಾ ಚೋಪ್ರಾ ಅವರು ಮೊನ್ನೆ ಅವ್ರದ್ದೊಂದು ಕೇಳಿಸ್ಕೊತಿದ್ದೆ ಮಾತು, ಏನಂದರೆ ನಟ ಅಥವಾ ನಟಿ ಅಂತಲ್ಲ, ಇದೊಬ್ಬ ಮನುಷ್ಯ ನೀರು ಥರ ಇರಬೇಕು ಅಂತ, ಹರಿಯೋ ನೀರು ಥರ ಇರಬೇಕು ಅಂತ. ಹನುಮಕ್ಕ ನನಗೆ ಹಂಗೆ ಕಾಣೋಳು. ಅಂದರೆ ಯಾವ ವೆಸಲ್ಗೆ ಹಾಕಿದರೆ ವೆಸಲ್ ಶೇಪ್, ಬಾಟ್ಲಿಗೆ ಹಾಕಿದರೆ ಬಾಟ್ಲು ಶೇಪ್, ಪಾತ್ರೆಗೆ ಹಾಕಿದರೆ ಪಾತ್ರೆ ಶೇಪ್, ಹಂಡೆಗೆ ಹಾಕಿದರೆ ಹಂಡೆ ಶೇಪು, ಇಡೀ ಒಂದು ರೂಮ್ಗೆ ಹಾಕಿದರೆ ಆ ಶೇಪ್. ಅವಳು ಆರೋ ಇತ್ತಲ್ಲ, ಅದು ಹೆಂಗಿತ್ತಂದರೆ ಒಂಥರ ಪ್ರಭೆ. ದೇವ್ರ ಹಿಂದೆ ಒಂದು ಪ್ರಭೆ ಇರುತ್ತಲ್ಲ, ಅವಳು ಬಂದರೆ ಒಂದು ಪ್ರಭೆ. ಅದಕ್ಕೆ ಇನ್ಸ್ಪೈರ್ ಆಗಿ ನಾನು ಸ್ಟೇಜಿಗೆ ಹೋದಾಗ ಆ ಎನರ್ಜಿ, ರಾಕ್ಷಸಿ. ಸೀರಿಯಸ್ಲಿ ನನಗೆ ಕಲಾಕ್ಷೇತ್ರದಲ್ಲಿ ಜನ ಕೊಟ್ಟಿರೋ ಹೆಸರು ರಂಗ ರಾಕ್ಷಸಿ ಅಂತ. ನಾನು ಆ ಹೆಸರನ್ನ ಅವಳಿಗೆ ಕೊಡ್ತೀನಿ, ಡೆಡಿಕೇಟ್ ಮಾಡ್ತೀನಿ ಅವಳಿಗೆ. ರಂಗ ರಾಕ್ಷಸಿ ಅವಳು, ನಟನೆ ರಾಕ್ಷಸಿ ಅವಳು, ನಟನಾ ರಾಕ್ಷಸಿ ಹನುಮಕ್ಕ. ನಮ್ಮವ್ವ ಹನುಮವ್ವ. ಆ್ಯಂಡ್ ನಾನು ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ ಅವಳನ್ನ. ಹುಷಾರಿಲ್ಲದೆ ಇದ್ದಾಗ ಯಾರೋ ನನಗೆ ಮೆಸೇಜ್ ಮಾಡಿದ್ರು, ಹನುಮಕ್ಕನಿಗೆ ಹುಷಾರಿಲ್ಲ ಅಂತೆ, ನಿನ್ನ ನೆನೆಸ್ಕೊಳ್ತಿದ್ಲು, ಹೋಗ್ಬಾ. ನಾನು ಮತ್ತು ನನ್ನ ಫ್ರೆಂಡು ನಿರ್ಮಲಾನಾಥನ್ ಹೋಗಿದ್ವಿ ನೋಡೋಕ್ಕೆ. ಹಿಂಗೇ ನೋಡ್ತಿದ್ದೆ ನಾನು ಅವಳನ್ನ. ನನ್ನನ್ನು ಗುರ್ತಿಡಿತಿಲ್ಲ, ಅದು ನಂಗೆ ತುಂಬ ನೋವಾಗಿದ್ದು. ಅಂದರೆ ನಾನು ಚಿಕ್ಕವಳಿದಾಗ 8th 9th 10th ಸ್ಟ್ಯಾಂಡರ್ಡ್ ಇರುವಾಗ ಅವಳಲ್ಲಿ ಶಿವಸಂಚಾರದ ಕಲಾವಿದೆ, ಅದ್ಭುತ ಕಲಾವಿದೆ ಅವಳು. ನೋಡಿ ನಾವು ತುಂಬ ಕಲ್ತಿದ್ದೀವಿ. ಅವಳು ರೂಮಿಗೆ ಬಂದರೆ ಊಟ ತಿಂಡಿ ಏನಾದರೂ ಕರ್ಕೊಂಡು ಹೋಗೋದು, ನಮಗೆ ತಲೆ ಬಾಚೋದು, ಸ್ನಾನ, ಸೇಮ್ ಅಮ್ಮನ ಥರನೇ ಟ್ರೀಟ್ ಮಾಡೋಳು ನಮ್ಮನ್ನು. ನಾವು ಅದಕ್ಕೆ ಅವ್ವ ಅಂತಲೇ ಕರಿತಿದ್ವಿ, ಹನುಮವ್ವ ಹನುಮವ್ವ, ಹನುಮಕ್ಕ ಹನುಮವ್ವ. ಅವಳೊಂಥರ ಯೂನಿವರ್ಸಲ್ ಅಕ್ಕ, ಯೂನಿವರ್ಸಲ್ ಅಮ್ಮ. ಹೌದು, ಅವ್ವ. ನೀವು ಯಾವ ಪಾತ್ರ ಕೊಡಿ ಅವಳಿಗೆ. ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಸಿನಿಮಾದಲ್ಲಿ, ಕೆಲವೊಂದು ಸಿನಿಮಾಗಳಲ್ಲಿ. ಚೀತಾದಲ್ಲಿ ಮಾಡಿದ್ದಾಳೆ, ಅದು ಮುಗಿದ ಮೇಲೆ ಅವಳು ಆಯಿತು. ಅವಳಿಗೆ ರಿಲೀಸ್ ಆಗಲಿ ಅಂತ ನಾನು ಕಾಯ್ತಿದ್ದೀನಿ ಚೀತಾ ಸಿನಿಮಾ. ಅವಳೊಂದು ಅದ್ಭುತ ಅನುಭವ. ನಾನು ರಂಗಭೂಮಿ ಅಂತ ಏನಾದರೂ ಕನಸು ಕಟ್ಕೊಂಡು ಬಂದಿದ್ರೆ ಅದು ಅವಳಿಂದಾನೆ. ಅವಳೇ ಇನ್ಸ್ಪಿರೇಷನು. ಮಿಸ್ ಯು. ಓಕೆ, ಸೊ ಇವಾಗ ಶೂಟಿಂಗ್ನಲ್ಲಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿರ್ಬೋದು, ನಿಮ್ಮ ಬಗ್ಗೆ ಒಂದು ಗೊತ್ತಿಲ್ಲದ ವಿಚಾರ ಅಂತ ಹೇಳೋದಾದರೆ ಯಾವ್ದು ಹೇಳ್ತೀರಾ? ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಲೈಕ್
ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ತಿಂತೀನಿ ಅನ್ನೋವಂಥದ್ದು, ಇಲ್ಲ ಶೂಟಿಂಗಲ್ಲಿ ಒಂದಿಷ್ಟು ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಅಂತ ಹೇಳೋದಾದ್ರೆ? ಅವ್ರಿಗೆ ಗೊತ್ತಿಲ್ದೇ ಇರೋದು ನಿಮಗೆ ಹೇಳ್ಬೇಕಾ ಹಾ, ಅಥವಾ ನಿಮಗೆ ಗೊತ್ತಿಲ್ದೇ ಇರೋದು ಈಗ ಜನಗಳಿಗೆ ಹೇಳ್ಬೇಕಾ ಅಥವಾ ನನಗೆ ಗೊತ್ತಿಲ್ದಿರೋದು ಏನಾದರೂ ನಾನು ಕಂಡಿಡ್ಕೊಂಡು ಹೇಳ್ಬೇಕು? ಓಕೆ, ಯಾರಿಗೂ ಗೊತ್ತಿಲ್ಲದೆ ಇರೋದಾ? ಗೊತ್ತಿಲ್ಲದೆ ಇರೋ ನಿಮ್ಮ ಒಂದು ಸತ್ಯ. ನನ್ನ ಎಲ್ರಿಗೂ ಗೊತ್ತು, ನಾನೊಂಥರ ಓಪನ್ ಬುಕ್. ಅಂದ್ರೆ ಆಮೇಲೆ ಕೆಲವ್ರು ಯಾಕೆ ಓಪನ್ ಬುಕ್ ಅಂತ ಹೇಳ್ತಿದ್ದೀನಿ ಅಂದರೆ, ಆರ್ಟಿಸ್ಟಿಗೆ ಕೆಲವ್ರಿಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಯಾಕಂದರೆ ಎಲ್ಲನೂ ಎಲ್ಲರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನನ್ನ ಬೆಸ್ಟ್ ಫ್ರೆಂಡ್ಸ್ಗಂತೂ ನನ್ನ ಎಲ್ಲ ಸೀಕ್ರೆಟ್ಸು ಗೊತ್ತು, ಎಲ್ಲ ಸೀಕ್ರೆಟ್ಸ್. ಇನ್ನು ಕಾಮಿಕ್ ವೇ ಅನ್ನೋ ಥರ ಆದರೆ ನನ್ನ ಪಾನಿಪುರಿ ಲವರ್. ಓಕೆ. ಹೆವಿ ತಿಂತೀನಿ, ದಿನಕ್ಕೆ ಒಂದೇ ತಿಂತೀನಿ. ಸೊ ಈಗ ಜಿಮ್ಮಿಗೆ ಸೇರಿದ್ದೀನಿ, ವರ್ಕೌಟ್ ಮಾಡ್ತಿದ್ದೀನಿ, ಹಂಗಾಗಿ ನೋ ಪಾನಿಪುರಿ. ಅಂದರೆ ಪಾನಿಪುರಿ ತಿಂದರೆ ದಪ್ಪ ಆಗ್ತಾರೆ ಅಂತ ನಾನು ಬಿಟ್ಟಿಲ್ಲ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಶುಂಠಿ ಇರುತ್ತೆ, ಆಮೇಲೆ ಪೆಪ್ಪರ್ ಹಾಕ್ತಾರೆ, ಕಲ್ಲುಪ್ಪು ಹಾಕ್ತಾರೆ. ಅದು ನಮಗೆ ನಾಲ್ಗೆ ಏನಿದೆ ರುಚಿ ಇದೆಯಲ್ಲ, ಆ ಟೇಸ್ಟ್ ಬರ್ಡ್ಸ್ನ ಜಾಸ್ತಿ ಮಾಡುತ್ತೆ. ಇನ್ನೂ ತಿನ್ಬೇಕಂತ ಮಾಡುತ್ತೆ ಅಂತ. ಸೊ ಕಟ್ ಡೌನ್ ಮಾಡಿದ್ದೀನಿ ಅಷ್ಟೇ. ಅದು ನನ್ನ ಫೇವ್ರೇಟು. ಸುಮಾರು ಜನಕ್ಕೆ ಗೊತ್ತಿಲ್ಲ, ಬಟ್ ನನ್ನ ಬೆಸ್ಟ್ ಫ್ರೆಂಡ್ಸಿಗೆ ಗೊತ್ತು ನನಗೆ ಪಾನಿಪುರಿ ಅಂದರೆ ಪ್ರಾಣ ಅಂತ. ಒಂದು ಕಾಲದಲ್ಲಿ ಅದೇ ನನ್ನ ಊಟ. ಹೌದು, ಹೇಳಿ. ಯು ಹ್ಯಾವ್ ನೋ ಐಡಿಯಾ. ನಾನು ಅಟ್ಟಕಳರಿ ಅದೇ ಮಾಡುವಾಗ, ನಮಗೆ ಬೆಂಗಳೂರಿಗೆ ಬಂದಾಗ ದುಡ್ಡಿನ ಸೋರ್ಸೇ ಇಲ್ದಿದ್ದಾಗ, ನಾನು ವಿಲ್ಸನ್ ಗಾರ್ಡನಲ್ಲಿ ಒಂದು ಹೊಂಗಿನ PG. ಸ್ಕೂಲ್ ಅಂತ ಇದೆ, ಅಲ್ಲಿ ಇದ್ದಾಗ ಅದ್ರ ಮುಂದೆ ಒಂದು PG ಇತ್ತು, ಅಲ್ಲೊಂದು ಪಾನಿಪುರಿ ಅಂಗಡಿ ಇದೆ. ಅವ್ರು ನನಗೆ 1 ವರ್ಷ ಫುಲ್ ನನಗೆ ಪಾನಿಪುರಿ ಕೊಟ್ಟು ಸಾಕಿದ್ದಾರೆ. ಆಮೇಲೆ ಊಟನೂ ಕಳಿಸ್ತಾ ಇದ್ರು ಅವರು. ಸೊ ದಟ್ಸ್ ವೈ ಪಾನಿಪುರಿ ಎಲ್ಲ ಮರೆಯೋಕ್ಕಾಗಲ್ಲ ಅದನ್ನು. ಅಂದರೆ ತುಂಬ ಎಮೋಷ್ನಲ್ ಬಾಂಡಿಂಗ್ ಇದೆ ಪಾನಿಪುರಿ ಜೊತೆ. ಎಷ್ಟೋ ಜನಕ್ಕೆ ಅದು ಚಾಟ್ಸ್, ಎಷ್ಟೋ ಜನಕ್ಕೆ ಅದು ಕ್ರೇವಿಂಗ್, ಎಷ್ಟೋ ಜನಕ್ಕೆ ಅಪ್ಪ ಪಾನಿಪುರಿ ಚಾಟ್ಸ್ ತಿನ್ಬೇಕದು. ಬಟ್ ನನಗೆ ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್ ಅದು. ಸೊ ಐ ಲವ್ ಪಾನಿಪುರಿ. ಓಕೆ. ಸೊ ಇವಾಗ ನೆಚ್ಚಿನ ತಿಂಡಿ ಏನು ಅಂತ ಕೇಳಂಗೆ ಇಲ್ಲ, ಪಾನಿಪುರಿ. ನನ್ನ ತಿಂಡಿ ಊಟದ ವಿಷಯ ಬಂದರೆ ನನಗೆ ಎಲ್ಲ ಭಾಗದ ಊಟಗಳು ಇಷ್ಟ. ಬೇಸಿಕಲಿ ಅಥೆಂಟಿಕ್ ಫುಡ್ ನನಗೆ ತುಂಬ ಇಷ್ಟ, ಅಥೆಂಟಿಕ್ ಆಗಿರಬೇಕು. ಈ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ, ಎನಿ ಬಿರಿಯಾನೀಸು ಈ ಓವರ್ ಮಸಾಲ, ಓವರ್ ಗರಂ ಮಸಾಲ ಹಾಕಿಲ್ಲ. ಐ ಆಮ್ ವೆರಿ 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 ಸಿಂಪಲ್ ಫುಡ್ ತಿನ್ನೋದು. ಅನ್ನ, ರಸಂ, ಪಲ್ಯ, ಸ್ಪೆಷಲಿ ಜೋಳದ ರೊಟ್ಟಿ. ನನಗೆ ಡೈಲಿ ಜೋಳದ ರೊಟ್ಟಿ ಇರಲೇಬೇಕು. ನೀವು ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿ, ಶೂಟಿಂಗ್ನಲ್ಲಿ ಇರೋರು ಯಾರಿಗೂ ಗೊತ್ತಿಲ್ಲ, ಐ ಲವ್ ಜೋಳದ ರೊಟ್ಟಿ. ಧಾರವಾಡದ ನನ್ನ ಫ್ರೆಂಡ್ಸ್ಗೆ, ಧಾರವಾಡದಲ್ಲಿರೋ ನನ್ನ ತಮ್ಮಂದ್ರಿಗೆ, ನನ್ನ ಇಲ್ಲಿರೋ ಸಿದ್ದು, ನನ್ನ ಫ್ರೆಂಡ್ ಸಿದ್ದುಗೆ, ನಮ್ಮ ಥಿಯೇಟ್ರಲ್ಲಿ ಮಾಡ್ತಾನೆ ಸಿದ್ದು ಅಂತ, ಸಿದ್ದರಾಜು, ಅವನಮ್ಮ ನನಗೆ ಪಾಪ ರೊಟ್ಟಿ ಪ್ರತಿ ಹಬ್ಬಕ್ಕೆ, ಹೋಳಿಗೆ, ಆಮೇಲೆ ಇದು ಮಾಡ್ತಾರೆ, ಶೇಂಗೊಳ್ಳಿ ಅಂತ ಮಾಡ್ತಾರೆ, ರೊಟ್ಟಿ, ಪಲ್ಯಗಳು, ವಿಧವಾದ ಚಟ್ನಿ ಪುಡಿಗಳು. ನಮ್ಮ ಮಹಿನ್ ಅಂತ ಇದ್ದಾನೆ, ಅವ್ರ ತಾಯಿ ಮಾಡಿ ಕಳಿಸ್ತಾರೆ. ಎಲ್ಲರೂ ನನಗೆ ಮಾಡಿ ಕಳಿಸ್ತಾರೆ, ಬಿಕಾಸ್ ಐ ಲವ್ ರೊಟ್ಟಿ ಊಟ. ಮುದ್ದೆ ಊಟ ತಿಂತೀನಿ, ಮಂಡ್ಯಕ್ಕೆ ಹೋದರೆ ಉಪ್ಸಾರು ಮುದ್ದೆ ತಿಂತೀನಿ, ಮೈಸೂರಿಗೆ ಹೋದರೆ ಅಲ್ಲಿ ಏನು ಸ್ಪೆಷಲ್ ಇದೆ ತಿಂತೀನಿ, ಮಂಗಳೂರಿಗೆ ಹೋದರೆ ಅಲ್ಲಿ ಸ್ಪೆಷಲ್ಲು ಕುಚ್ಚಲಕ್ಕಿ. ನೀವು ತುಂಬ ಚೆನ್ನಾಗಿ ಮಾಡೋದು ಅಂದರೆ ಯಾವುದು? ನಾನು ಎಲ್ಲನೂ ಮಾಡ್ತೀನಿ, ಎಲ್ಲ ಕಡೆ ಊಟನೂ ಇಷ್ಟ. ಸೊ ನಾನು ಎಲ್ಲನೂ ಅಡುಗೆ ಮಾಡ್ತೀನಿ ಯೂಟ್ಯೂಬ್ ನೋಡಿಕೊಂಡು. ಓಕೆ. ಐ ಆಮ್ ಸ್ಪೆಷಲೈಸ್ಡ್ ಇನ್ ಮ್ಯಾಗಿ. ನಾನೇ ಓನಾಗಿ ಕಲಿತು ಮಾಡಿದಂಥ ಅಡುಗೆ ಅಂದರೆ ಟೊಮೊಟೊ ಗೊಜ್ಜು. ಓಕೆ. ನಾನು ಅದನ್ನು ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿ ಕಲ್ತಿದ್ದೀನಿ. ತುಂಬ ಜನಕ್ಕೆ ಇಷ್ಟ, ನನ್ನ ಫ್ರೆಂಡ್ಸ್ಗೆ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿ ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ. ಅದೇನು ಯೂಟ್ಯೂಬಿಂದ ಅಲ್ಲ, ಅದು ನಾನು ಪ್ರಯೋಗ ಮಾಡಿ ಕಲಿಸೋದು ಹೆಂಗೆ, ತಟ್ಟೋದು ಹೆಂಗೆ, ರೌಂಡಿಗೆ ಹೆಂಗೆ ಮಾಡಬೇಕು ಅದನ್ನು ಕಲ್ತಿದ್ದೀನಿ. ಜೋಳದ ರೊಟ್ಟಿ ಇನ್ನೂ ಮಾಡೋಕ್ಕೆ ಬರಲ್ಲ ನನಗೆ, ಐ ಆಮ್ ಟ್ರೈಯಿಂಗ್ ಇಟ್. ಮಾಡ್ತೀನಿ, ಚಿತ್ರಾನ್ನಗಳು ಮಾಡ್ತೀನಿ, ಒಂದಷ್ಟು ಪಲಾವ್ಗಳನ್ನ ಕಲ್ತಿದ್ದೀನಿ. ತುಂಬ ಸಿಂಪಲ್ ತಿಂಗ್. ಶೂಟಿಂಗಿಗೆ ಊಟ ಎಲ್ಲ ನೀವೇ ತಗೊಂಡ್ಬರ್ತೀರಾ? ಮೊದಲೆಲ್ಲ ಅಲ್ಲೇ ತಿಂತಾ ಇದ್ದೆ. ತಿಂದು ಆರೋಗ್ಯ ಒಂದು ಮಟ್ಟಕ್ಕೆ ಹಾಸ್ಪಿಟ್ಲಿಗೆ ದುಡ್ಡಿಡೋ ಥರ ಆಯಿತು. ಸೊ ಐ ಲೆಫ್ಟ್ ಶೂಟಿಂಗ್ ಊಟ. ಓಕೆ. ಸೊ ಇವಾಗ ಅಗ್ನಿಸಾಕ್ಷಿ ಇರ್ಬೋದು, ಪಾರು ಇರ್ಬೋದು, ಯಾವುದೇ ಗಂಗಾ, ಎಲ್ಲ ಸೀರಿಯಲ್ಗಳಲ್ಲೂ ನಿಮಗೆ ಸಾಕಷ್ಟು ಹೆಸರು ಬಂದಿದೆ. ಸೊ ಇವಾಗ ಯಾವುದು ಬೇರೆ ಊರಿಗೆ ಅಥವಾ ನೀವೆಲ್ಲೋ ನಿಮ್ಮ ಪರ್ಸ್ನಲ್ ವರ್ಕಿಗೆಲ್ಲೋ ಹೋಗ್ತಾ ಇರುವಾಗ ಅಭಿಮಾನಿಗಳ ಕಾಟ ಈ ಥರದ್ದು ಯಾವ್ದಾದ್ರು ಇದೆಯಾ? ಕಾಟ ಇಲ್ಲ, ಅದೊಂಥರ ಆ ಅಪ್ರಿಸಿಯೇಷನ್ ನನಗೊಂಥರ ಎನರ್ಜಿ. ಎಲ್ಲ ಅವಾರ್ಡ್ಗಿಂತ ದೊಡ್ಡದು ನನಗದು. ಯಾಕೆಂದರೆ ಒಂದಷ್ಟು ವಿಷಯಗಳು, ಒಂದಷ್ಟು ಮಾನದಂಡ ಅಂತ ತಗೊಂಡ್ರೆ ಒಂದು ಅವಾರ್ಡ್ಗೆ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಅಲ್ವಾ. ಸೊ ಆ ಮಾನದಂಡದ ವಿಷಯದಲ್ಲಿ ನನಗೆ ನನ್ನ ಅಭಿಮಾನಿಗಳು ಅಥವಾ ನನ್ನನ್ನು ಅಪ್ರಿಷಿಯೇಷನ್ ಮಾಡೋರು ನನಗೆ ಅವರೇ ನನ್ನ
ದೊಡ್ಡ ಒಂದು ಅವಾರ್ಡ್. ಹೌದು. ಎಲ್ಲೋ ಕೋಟ್ಯಾಂತರ ಜನಗಳ ಮಧ್ಯೆ ನಾನು ಹೋದ್ರೂ ಏ ದಾಮಿನಿ, ಏ ವಾಣಿ, ಏ ಇವ್ರು ಸೀರಿಯಲ್ ಆರ್ಟಿಸ್ಟ್, ಏ ಇವ್ರು ಸಿನಿಮಾ ಆರ್ಟಿಸ್ಟ್, ಏ ಇವ್ರು ರಂಗಿತರಂಗದಲ್ಲಿ ಮಾಡಿದ್ದಾಳೆ, ಹೌದು. ಐ ಆಮ್ ಹ್ಯಾಪಿ. ಅವಾರ್ಡ್ಗಳು ಬೇಡ ಅಂತಲ್ಲ ನಾನು ಇದನ್ನು ಹೇಳ್ತಾ ಇರೋದು, ಅದು ಕೂಡ ನನಗೆ ಅವಾರ್ಡಿಗೆ ಸಮ ಅಂತ ನಾನು ಹೇಳ್ತಾ ಇರೋದು. ಹೌದು. ಅದ್ರ ಮುಂದೆ ಏನಿದೆ, ಈಗ ಅವರು ನೋಡಿ ಅಪ್ರಿಷಿಯೇಟ್ ಮಾಡದೇ ಇದ್ರೆ ರೇಟಿಂಗ್ಸ್ ಹೆಂಗೆ ಬರುತ್ತೆ, TRP ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಸೀರಿಯಲ್ ಈ ಸಲ 5.10 ಬಂದಿದೆ, 7.5 ಬಂದಿದೆ, ಈ ಥರ ಎಲ್ಲ ನಾವು TRPನ ಖುಷಿ ಪಡ್ತೀವಿ ಅಂದರೆ ದ್ಯಾಟ್ಸ್ ಬಿಕಾಸ್ ಆಫ್ ಅಭಿಮಾನಿಗಳು. ಸುಮ್ಮನೆ ಹೇಳಿದಾರೆ ಅಣ್ಣವರು, ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ. ಅವ್ರು ನೋಡದೇ ಇದ್ರೆ ನಾವು ಫೇಮಸ್ ಆಗೋಕ್ಕೂ ಆಗಲ್ಲ, ನಾವು ಊಟ ತಿನ್ನೋಕ್ಕೂ ಆಗಲ್ಲ. ಹೌದು, ನಾವೇನೋ ಕೆಲಸ ಮಾಡಿ ನಾವು ತಿಂತೀವಿ, ಆದರೆ ಈ ಇದರಲ್ಲಿ ವೇನಲ್ಲಿ ನಾವು ಬರ್ತಾ ಇದೀವಿ ಅಂದರೆ ಇಟ್ಸ್ ಗ್ರೇಟ್. ಅಂದ್ರೆ ಇವಾಗ ನಿಮ್ಮ ತುಂಬಾ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು ಆಗಿದೆ ಆ ಥರದ್ರಲ್ಲಿ. ಅಂದರೆ ಯಾವುದೋ ಬಟ್ಟೆ ಅಂಗಡಿಗೆ ಹೋದಾಗ ಅವರು ಒಬ್ರು ಆಂಟಿ ಬಂದು ಸರಿಯಾಗಿ ತಿವ್ದ್ಬಿಟ್ಟಿದ್ರು, ಏನು ಪಾರುಗೆ ಇಷ್ಟು ಕಷ್ಟ ಕೊಡ್ತೀಯ ನೀನು, ಏನು ನಮ್ಮ ಸನ್ನಿಧಿಗೆ ಇಷ್ಟು ಕಷ್ಟ ಕೊಡ್ತೀಯ, ಏನು ತನುಗೆ ಇಷ್ಟು ಕಷ್ಟ ಕೊಡ್ತೀನಿ ಅಂತೆಲ್ಲ ತುಂಬ ಬೈದವರಿದ್ದಾರೆ. ಅವಾಗಿನ ನಾಲೆಡ್ಜ್ ಬೇರೆ, ಈಗಿನ ನಾಲೆಡ್ಜ್ ಬೇರೆ. ಯಾಕೆ ಇವ್ರು ಹಿಂಗೆ ಅಭಿನಯಿಸ್ತಾರೆ, ಪಾತ್ರಧಾರಿಗಳು ಹಿಂಗ ಅನ್ನೋರು ಎಷ್ಟೋ ಜನ ಪಾಪ ನನ್ನ ಇಂಟರ್ವ್ಯೂನೆಲ್ಲ ನೋಡಿದ್ಮೇಲೆ ಅಯ್ಯೋ ಪಾಪ ಎಷ್ಟು ಸಾಫ್ಟ್ ಹಾರ್ಟೆಡ್ ಅವರು, ಎಷ್ಟು ಒಳ್ಳೆಯವರಿದ್ದಾರೆ, ಎಲ್ಲರ ಥರನೂ ಪ್ರೀತಿಯಿಂದ ಮಾತಾಡ್ತಾರೆ, ಪಾತ್ರ ಹಂಗಿದೆ ಅವ್ರದ್ದು ಅಂತೇಳಿ ಅವ್ರಿಗದು ರಿಯಲೈಸ್ ಆಗಿ ಅವ್ರು ನನ್ನ ಹತ್ರ ಪ್ರೀತಿಯಿಂದ ಮಾತಾಡೋಷ್ಟರಲ್ಲೇ ನಂದು ಎಷ್ಟೋ ವಯಸ್ಸು ಕಳೆದೋಗ್ಬಿಟ್ಟಿದೆ. ಯಾ ಅವಾಗ ಒಂಥರದ ಆಡಿಯನ್ಸು, ಇವಾಗ ಒಂಥರದ ಆಡಿಯನ್ಸು. ಸೊ ಚೇಂಜ್ ಆಗ್ತಾ ಇದೆ ಅವ್ರದ್ದು ಮೈಂಡ್ ಸೆಟ್ಟು. ತುಂಬ ಬೈದಿದ್ದಾರೆ, ಶಾಪ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಯ್ಯೋಳು ಹಾಳಾಗೋಗ್ಲಿ, ಇವಳು ಹಿಂಗೆ ಮಾಡ್ತಾಳೆ. ಹೀರೋಯಿನ್ಗಳು ಯಾರಾದ್ರೂ ನಾವು ಅಳಿಸ್ತೀವಿ ಅಂದರೆ, ನನಗೇನು ಒಂದು ಅರ್ಥ ಆಗಲಿಲ್ಲ ಅಂದರೆ, ಒಬ್ಬರು ಲೇಡಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ ಸೀರಿಯಲ್ಗಳಿಂದ ಹೆಣ್ಮಕ್ಳು ಹಾಳಾಗ್ತಿದ್ದಾರೆ. ಇಟ್ಸ್ ರಿಯಲಿ ರಾಂಗ್ ಸ್ಟೇಟ್ಮೆಂಟ್. ನನ್ನ ಕೇಳಿದ್ರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಸ್ಟೇಟ್ಮೆಂಟು ಹೇಳೋದಕ್ಕೆ ಮುಂಚೆ ನಾನು ಆಲೋಚಿಸಬೇಕು ಅದ್ರ ಹಿಂದೆ ಎಷ್ಟು ಜನಗಳ ಲೈಫ್ ಇದೆ ಅಂತ. ಎಷ್ಟೊಂದು ಅದ್ಭುತವಾದ ಸೀರಿಯಲ್ಗಳು ಬಂತು ಆವಾಗೆಲ್ಲ, ಮಾಯಾಮೃಗ, ನಾಲ್ಕು ತಂತಿ, ಅವನ್ನೆಲ್ಲ ಯಾರು ಫಾಲೋ ಮಾಡಲಿಲ್ವಾ? ಹಾಗಾದ್ರೆ ಕನ್ನಡತಿನೂ ಅದ್ಭುತವಾದ ಸೀರಿಯಲ್, ಕನ್ನಡದ ಬಗ್ಗೆ ಮಾಡಿದ್ರು, ನಾಲೆಡ್ಜ್ ಇಟ್ಕೊಂಡು ಮಾಡಿದ್ರು, ಮತ್ತು ಅದನ್ನ ಯಾರು ಹೇಳಲೇ ಇಲ್ಲ, ಅಪ್ರಿಷಿಯೇಟೇ ಮಾಡಲಿಲ್ಲ. ಬಟ್ ಅಂದ್ರೆ ಬರೀ ಬೆರಳಿಕೆ ಅಷ್ಟೇ ಮಾತ್ರ ಬರ್ತಾ ಇದೆ ಅಲ್ವಾ ಇವಾಗ. ಆಮೇಲೆ ಸೀರಿಯಲ್ಗಳು ಹಿಂಗೇ ಬರಬೇಕು ಅಂತ ಡಿಸೈಡ್ ಮಾಡಕ್ ಹೂವಮಾಯಿ. ಸಿನಿಮಾ ನೀವು ಈ ಮಾನದಂಡದಲ್ಲೇ ಮಾಡಬೇಕು ಅಂತ ಹೇಳೋಕ್ಕೆ ಹೂವಮಾಯಿ. ದಿಸ್ ಇಸ್ ಅ ಕ್ರಿಯೇಟಿವ್ ವರ್ಲ್ಡ್, ಪೀಪಲ್ ವಿಲ್ ಕ್ರಿಯೇಟ್ ಎನಿಥಿಂಗ್. ಬಟ್ ಸಮಾಜಕ್ಕೆ ಏನ್ ಮಾಹಿತಿ, ಯಾಕೆ ಮಾಹಿತಿ ಏನಕ್ಕೆ ಬೇಕು ಜನಕ್ಕೆ? ನಾನು ಅದನ್ನೇ ಕೇಳ್ತಿರೋದು, ಜನಕ್ಕೆ ಯಾಕೆ ನಾವು ಮಾಹಿತಿ ಕೊಡಬೇಕು? ಅವ್ರಿಗೇನು ಬುದ್ಧಿ ಇಲ್ವಾ? ಹೊಟ್ಟೆಗೆ ಏನು ತಿಂತಾರೆ ಅವರು? ಅನ್ನ ತಿಂತಾರೆ, ಮತ್ತು ಬೇರೆ ಏನಾದರೂ ತಿಂತಾರೆ ನಾಲೆಡ್ಜ್ ಇಲ್ಲದೆ? ಅಷ್ಟು ನಾಲೆಡ್ಜ್ ಇದೆಯಲ್ಲ ನಮಗೆ. ಅನ್ನನೇ ತಿನ್ನಬೇಕು, ಪಿಜ್ಜಾ ಬರ್ಗರೇ ತಿನ್ನಬೇಕು, ನೀರೇ ಕುಡಿಬೇಕು, ಅದರಲ್ಲೂ ಶುದ್ಧವಾದ ನೀರನ್ನೇ ಕುಡಿಬೇಕು ಅನ್ನೋ ನಾಲೆಡ್ಜ್ ಇರೋ ಮನುಷ್ಯನಿಗೆ ಏನನ್ನು ತಗೋಬೇಕು ಏನನ್ನು ತಗೋಬಾರ್ದು ಅಂತ ಗೊತ್ತಾಗಲ್ವೇನ್ರಿ? ನಾನು ಸುಮ್ಮನೆ ಮೂಲಕ್ಕೆ ಈ ಪ್ರಶ್ನೆ ಕೇಳ್ತಿರೋದು. ಆಮೇಲೆ ಆ ಲೇಡಿ ಹೇಳಿದ್ದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ರಾಂಗ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ. ಒಂದು, ಈಗ ನೀವು ಮೀಡಿಯಾದವ್ರು ಯಾಕ್ರಿ ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ನೀವು? ಇದರಿಂದ ಏನು ಸಮಾಜಕ್ಕೆ ಏನು ಕೊಡ್ತಿದ್ದೀರಾ ನೀವು? ನಾನೇನು ಅಬ್ದುಲ್ ಕಲಾಮ, ನಾನು ಸ್ವಾಮಿ ವಿವೇಕಾನಂದ, ನಾನೇನು ಕಿತ್ತೂರು ರಾಣಿ ಚೆನ್ನಮ್ಮನ, ಒನಕೆ ಓಬವ್ವನ, ನಾನೇನು? ನನ್ನನ್ನು ಯಾಕೆ ನೀವು ಸಮಾಜಕ್ಕೆ ಬಿಂಬಿಸ್ಬೇಕು? ಹಾಗೆ ಎಷ್ಟೋ ವಿಷಯಗಳಿದೆ ನಾವು ಪ್ರಶ್ನೆ ಮಾಡಿದ್ರೆ ಮೂಲಭೂತವಾಗಿ. ಇದೊಂದು ಕ್ರಿಯೇಟಿವ್ ವರ್ಲ್ಡ್, ಇಲ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ನಿನ್ನ ನಿಜವಾಗ್ಲೂ ಸಮಾಜಮುಖಿಯಾದ ಕೆಲಸ ಮಾಡಬೇಕು ಅಂತಾದರೆ ನೀನು ಬಾ, ಪ್ರೊಡ್ಯೂಸ್ ಮಾಡು, ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಬಾ, ಕುವೆಂಪು ನಾಟಕ ತೊಗೊಂಡು ಬಾ, ಮಲೆಗಳಲ್ಲಿ ಮದುಮಗಳು ಮಾಡು, ಸ್ವಾಮಿ ವಿವೇಕಾನಂದನ ಜೀವನ ಚರಿತ್ರೆ ತೋರಿಸಿ, ಅಂಬೇಡ್ಕರ್ ಜೀವನ ಚರಿತ್ರೆ ತೋರಿಸಿದ್ರು, ಅದು ಒಳ್ಳೆ ಸೀರಿಯಲ್ ಅಲ್ವಾ? ಹಾಗಾದರೆ ಜಿ ಕನ್ನಡದಲ್ಲಿ ಗುರು ರಾಘವೇಂದ್ರ ಮಹಿಮೆ ಮಾಡ್ತಿದ್ದಾರೆ. ಆತ ಅವಧೂತ, ಸಾಯಿ ಬಾಬನ್ ತೋರಿಸಿದ್ರು, ಉದೋ ಎಲ್ಲಮ್ಮ ಇದನ್ನು ತೋರಿಸಿದ್ದಾರೆ, ಮೈಥಾಲಜಿ ತೋರಿಸ್ತಿದ್ದಾರೆ, ಶ್ರೀ ರೇಣುಕಾ ಎಲ್ಲಮ್ಮ, ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ, ಆಮೇಲೆ ಶ್ರೀದೇವಿ ಮಹತ್ವ, ಎಂತೆಂಥ ಅದ್ಭುತವಾದ ವಿಷಯಗಳನ್ನ ತೋರಿಸಿದ್ರೆ ಅದನ್ನ ಯಾರು ಫಾಲೋ ಮಾಡಲಿಲ್ವೇ? ಇದನ್ನ ಹೆಂಗೆ ಫಾಲೋ ಮಾಡಿಬಿಡ್ತೀರಾ? ದೇರ್ ಇಸ್ ಅ ಡಿಬೇಟ್ ಬಿಟ್ವೀನ್ ಒಳ್ಳೆಯದು ಮತ್ತು ಕೆಟ್ಟದ್ದು. ನಾವು ಮನುಷ್ಯರು ಬೇಸಿಕಲಿ ಅನ್ನನೇ ತಿನ್ನಬೇಕು, ಶುದ್ಧವಾದ ನೀರನ್ನೇ ಕುಡಿಬೇಕು, ಶುದ್ಧವಾದ ಗಾಳಿಯನ್ನು ತಗೋಬೇಕು, ಪರಿಸರ ಪ್ರೇಮಿಗಳು. ಇದನ್ನೆಲ್ಲ ಪ್ರಚೋದನೆಗಾಗಿ ಹೇಳ್ಕೊಳ್ಬಾರ್ದು. ಒಬ್ಬರು ಚೇತನ್ ಗೊತ್ತಲ್ವ ನಿಮ್ಗೆ? ಆ ದಿನಗಳು ಚೇತನ್, ಬಸವಣ್ಣನವ್ರ ವಚನನ ತುಂಬ ಚೆನ್ನಾಗಿ ಹೇಳ್ತಾರೆ, ನುಡಿದಂತೆ ನಡೆ.
ನೀನು ನುಡಿದ ಮೇಲೆ ನಡೆಯೋಕ್ಕಾಗಲಿಲ್ಲ ಅಂದರೆ ನುಡಿಬೇಡ. ಇಟ್ಸ್ ನಾಟ್ ಗುಡ್. ಹೌದು. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ನೀನೇನು ಮಾತಾಡ್ತೀಯ ಹಂಗೆ ನೀನು ನಡ್ಕೋ ಫಸ್ಟ್, ಇಲ್ಲ ಹೇಳಬೇಡ. ಈಗ ಹಂಗಾಗಿ ಸೀರಿಯಲಲ್ಲಿ ಬದುಕ್ತಾ ಇರೋರೆಲ್ಲ ಹಾಗೆ ಮಾಡ್ತಾರ ಅವ್ರವ್ರ ಮನೆಗಳಲ್ಲಿ. ಅವ್ರ ವಿಲನ್ನೇನ? ಹಂಗಾರೆ ನಾನು ವಿಲನ್ನ? ನಾನು ದೊಡ್ಡ ಕಾಮಿಡಿಯನ್ನ? ಇಲ್ಲ, ನಾನು ಐ ಆಮ್ ಡಿಫ್ರೆಂಟ್. ಐ ಆಮ್ ಡೂಯಿಂಗ್ ಮೈ ಜಾಬ್. ಈಗ ಪೊಲೀಸ್ ಕೆಲಸ ಮಾಡ್ತಾರೆ, ಡಾಕ್ಟರ್ ಕೆಲಸ ಮಾಡ್ತಾರೆ, ಲಾಯರ್ ಕೆಲಸ ಮಾಡ್ತಾರೆ. ಅವರೆಲ್ಲ ಅವ್ರವ್ರ ಸಂಸಾರದಲ್ಲಿ ಅವ್ರು ಅದೇ ಆಗಿರ್ತಾರ? ಅವ್ರಿಗೇನೋ ಪಾಪ ಪ್ರಾಬ್ಲಮ್ಸೇ ಬರಲ್ವಾ? ಅವ್ರ ಮನೇಲಿ ಕಳ್ತನ ಆಗಲ್ವಾ? ಅವ್ರ ಮನೇಲಿ ಡಿವೋರ್ಸ್ಗಳಾಗಲ್ವಾ? ಅವ್ರ ಮನೇಲಿ ಡಾಕ್ಟ್ರ್ ಮನೇಲಿ ಕಾಯಿಲೆಗಳು ಬೀಳಲ್ವ ಯಾರೂ? ಸೊ ಎಲ್ಲ ಕ್ಷೇತ್ರದಲ್ಲೂ ಅವ್ರವ್ರದ್ದೇ ಆದ ತಪ್ಪುಗಳು ಇದೆ, ಸರಿಗಳು ಇದೆ. ನಮಗೆ ಏನು ಬೇಕು ಸರಿ ತಗೊಳ್ಳಿ, ಬಿಡಿ. ಅದೊಂದು ನನಗೆ ತುಂಬ ಜನ ಅನ್ನ ತಿಂತಿದ್ದಾರೆ ಇದರಿಂದ. ತುಂಬ ಜನದೊಂದು ದೊಡ್ಡ ಸರ್ಕಲ್ ಇದೆ ಇಲ್ಲಿ. ಪಾಪ ಟೆಕ್ನಿಷಿಯನ್ಸ್ ಊಟ ಮಾಡ್ತಿದ್ದಾರೆ. ಎಷ್ಟೋ ಜನದ ಲೈಫ್ ಇದು. ಕ್ಯಾಮ್ರಾ ಹಿಂದೆ ನಿಂತಿರೋನ್ಗೆ ಅವನ ಅಣ್ಣ, ತಂಗಿ, ಅಪ್ಪ, ಅಮ್ಮ, ಕ್ಯಾಮ್ರಾ ಮುಂದೆ ಇರೋರಿಗೆ ಅವಳ ಗಂಡ, ಅವಳ ಮಕ್ಕಳು, ಅವಳ ಸಂಸಾರ, ಇಷ್ಟು ಜನದ ಊಟ ಇದರಿಂದ ನಡೀತಾ ಇದೆ ಅಂದಾಗ ಅದನ್ನು ನಾವು ಟೀಕಿಸ್ಬಾರ್ದು. ಅದು ನನಗೆ ಇಷ್ಟ ಆಗಲಿಲ್ಲ. ಓಕೆ. ಅದನ್ನು ಮಾತಾಡೋಕ್ಕೂ ನಮಗೆ ತುಂಬ ನಾಲೆಡ್ಜ್ ಬೇಕು. ಈ ಸೀರಿಯಲ್ ಮಾಡಬೇಕು ಮಾಡಬಾರ್ದು, ಈ ವಿಷಯ ತೊಗೋಬಾರ್ದು, ಅಥವಾ ಈ ಥರ ನೀವು ಆ್ಯಕ್ಟ್ ಮಾಡಬೇಕು ಮಾಡಬಾರ್ದು ಅಂತ ಹೇಳೋದಕ್ಕೆ ತುಂಬ ನಾಲೆಡ್ಜ್ ಬೇಕು. ಅದೇ ಹೇಳಿದ್ದು ನಾನು, ಸುಮ್ಮನೆ ಸ್ಪ್ಲಿಟ್ ಮಾಡಿಬಿಡ್ಬಾರ್ದು ವರ್ಡ್ಗಳನ್ನ. ತುಂಬ 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 ನಾಲೆಡ್ಜ್ ಬೇಕು ಅದನ್ನು ಹೇಳೋಕ್ಕೆ. ಅದಕ್ಕೆ ಸುಮ್ಮನೆ ಮಾತಾಡ್ಬಿಡಬೇಡಿ ಅಂತ ನಾನು ಹೇಳೋದು. ಸೀರಿಯಲ್ ಇಟ್ಸ್ ವಂಡರ್ಫುಲ್. ತುಂಬ ಜನಕ್ಕೆ ಅನ್ನ ಕೊಟ್ಟಿದೆ. ತುಂಬ ಜನ ಇವತ್ತು ನೀವು ನಂಬಲ್ಲ, ರಿಯಾಲಿಟಿ ಶೋಗಳಿಂದ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲದೆ ಇರೋ ವ್ಯಕ್ತಿಗಳ ಮುಖಗಳು ನಮ್ಗೆ ಇವತ್ತು ಕಾಣಿಸ್ತಾ ಇದೆ. ಎಂತೆಂಥ ಟ್ಯಾಲೆಂಟ್ಗಳಿದಾವ್ರಿ. ಪೇಂಟಿಂಗ್ ಮಾಡ್ತಾರಂತೆ, ಅದ್ಭುತವಾದ ಅಡುಗೆ ಮಾಡ್ತಾರಂತೆ, ಡ್ಯಾನ್ಸ್ ಮಾಡ್ತಾರಂತೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರಂತೆ, ಯಾವ್ಯಾವ ಕ್ಯಾಟಗರೀಸ್ನೆಲ್ಲ ಆರಿಸಿದ್ದಾರೆ. ಸೂಪರ್ ಅಮ್ಮ ಅಂತ ಮಾಡಿದ್ರು, ಸೂಪರ್ ಜೋಡಿ ಅಂತ ಮಾಡಿದ್ರು, ಸೂಪರ್ ಕ್ವೀನ್ಸ್ ಅಂತ ಮಾಡಿದ್ರು. ಎಷ್ಟೋ ಹೆಣ್ಮಕ್ಳಿಗೆ ಆ ಶೋ ಜಿ ಕನ್ನಡದಲ್ಲಿ ಮಾಡಿದ್ದೆ, ಆ ಶೋಯಿಂದ ಎಷ್ಟೋ ಹೆಣ್ಮಕ್ಳು ಸ್ಫೂರ್ತಿ ತಗೊಂಡು ಹೊರಗಡೆ ಬಂದು ಬದುಕ್ತಿದ್ದಾರೆ. ಎಷ್ಟೋ ಗಂಡು ಮಕ್ಕಳಿಗೆ ಲೈಫ್ ಸಿಕ್ಕಿದೆ ಇದರಿಂದ. ನಾವು ಹೆಂಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಅದು ದೊಡ್ಡ ಡಿಬೇಟ್ ಇದು. ಹೌದು ಹೌದು. ಅದಕ್ಕೆ ನಾನು ಹೇಳಿದ್ದು ಸುಮ್ಮನೆ ಪರ ವಿರೋಧ ಇದ್ದೇ ಇರುತ್ತೆ ಯಾವಾಗಲೂ ಈ ವಿಚಾರದಲ್ಲಿ. ಇನ್ನೊಂದು ನೋಡೋದಾದ್ರೆ, ನಾವು ಕಲಾವಿದರ ಜೀವನ ಒಂದು ನೀರಿನ ಮೇಲೆ ಗುಳ್ಳೆ ಥರ ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ನಿಜ, 100%. ಯಾವ ರೀತಿಯಲ್ಲಿ? ಒಂದು ಏಜ್ ಮ್ಯಾಟ್ರ್ ಆಗುತ್ತೆ, ಎನರ್ಜಿ ಮ್ಯಾಟ್ರ್ ಆಗುತ್ತೆ, ಆಯ್ಕೆಗಳು ಮ್ಯಾಟ್ರ್ ಆಗುತ್ತೆ. ಒಂದೊಂದು ಸಲ ನಮ್ಮ ಆಯಸ್ಸು ಕೂಡ ಮ್ಯಾಟ್ರ್ ಆಗುತ್ತೆ. ಸ್ಟೋರಿ ಮ್ಯಾಟ್ರ್ ಆಗುತ್ತೆ, ನಮ್ಮ ಆ್ಯಟಿಟ್ಯೂಡ್ ಮ್ಯಾಟ್ರ್ ಆಗುತ್ತೆ, ನಮ್ಮ ಜೀವನ ಶೈಲಿ ಮ್ಯಾಟ್ರ್ ಆಗುತ್ತೆ, ನಾವು ಮಾತಾಡೋ ರೀತಿನೂ ಮ್ಯಾಟ್ರ್ ಆಗುತ್ತೆ. ಇಟ್ಸ್ ಆಲ್ ಬೇಸಿಕ್ ಥಿಂಗ್ಸ್. ಎಷ್ಟೋ ಜನ ನಾನು ನೋಡಿರೋಂಗೆ ಹೇಳ್ತಾನೆ ಇರ್ತಾನೆ, ಓ ಈ ಸೀರಿಯಲ್ ಆದಮೇಲೆ ಏನು, ಆದಮೇಲೆ ಓ ಅಷ್ಟೇ ಡೇಟ್ ಕೊಡ್ತಿದ್ದಾರೆ, ಅಷ್ಟೇ ಡೇಟ್ ಕೊಡ್ತಿದ್ದಾರೆ, ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು. ನಿಜವಾಗ್ಲೂ ನೀರಿನ ಮೇಲೆ ಗುಳ್ಳೆ ಇದೊಂದೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ನನ್ನನ್ನು ಪರ್ಸ್ನಲಿ ಈ ಕ್ವಶನ್ ಕೇಳಿದ್ರೆ 100% ಸತ್ಯ. ಅಟ್ ದ ಸೇಮ್ ಟೈಮ್ ನಾನು ಅದನ್ನು ಸುಳ್ಳು ಮಾಡಬಲ್ಲೆ. ಐ ಹ್ಯಾವ್ ದಟ್ ಕರೇಜ್ ಟು ಡೂ. ನಂಗೆ ಧೈರ್ಯ ಇದೆ. ಕಲಾವಿದನ ಜೀವನ ನೀರಿನ ಮೇಲೆ ಗುಳ್ಳೆ ಹೌದು, ಅದನ್ನೇ ಸತ್ಯ ಅಂತ ಯಾಕೆ ನಂಬ್ಕೊಂಡು ಬದುಕಬೇಕು ನಾವು? ಒಂದನ್ನೇ ಯಾಕೆ ನಂಬ್ಕೋಬೇಕು? ಕಡೆ ನಟನೆ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಕ್ಯಾಮ್ರಾ ಹಿಂದೆ ಕೆಲಸನೂ ನಾನು ಯಾಕೆ ಕಲಿತೆ ಅಂತ. ಲಾಕ್ಡೌನ್ ತುಂಬ ಜನಕ್ಕೆ ಪಾಠ ಕಲಿಸಿದೆ. ಎಳ್ನೀರು ಮಾರೋನ್ಗೂ ಪಾಠ ಕಲಿಸಿದೆ ಲಾಕ್ಡೌನು. ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಸಿ ಎವ್ರಿಬಡಿ, ಎಲ್ಲ ಕ್ಷೇತ್ರದವರು, ಮನೆಯಲ್ಲಿರೋರ್ಗೂ ಕೂಡ ಪಾಠ ಕಲಿಸಿದೆ. ನೀವು ಯೋಚನೆ ಮಾಡಿ, ಇಲ್ಲಿ ಎಲ್ಲ ಕ್ಷೇತ್ರನೂ ನೀರಿನ ಮೇಲೆ ಗುಳ್ಳೆನೆ. ನೀನು ಬೇರೆದನ್ನು ಹುಡ್ಕೊಳ್ದೆ ಇದ್ರೆ ಅದು ನಿಜ ಅಂತ 100% ನಾನು ಒಪ್ಕೋತೀನಿ. ಸುಳ್ಳಂತ ನಾನೇನು ಪ್ರೂವ್ ಮಾಡೋಕ್ಕೋಗಲ್ಲ. ಅದೇ ಅಲ್ಟಿಮೇಟ್ ಅಲ್ಲ ಅಂತಲೂ ನಾನು ಹೇಳ್ತೀನಿ. ಆ್ಯಕ್ಟಿಂಗ್ ಕ್ಲಾಸ್ ಶುರು ಮಾಡಿದ್ದೀನಿ, ಸೂಪರಾಗಿ ನಡೀತಾ ಇದೆ. ಶೂಟಿಂಗ್ ನಡೀತಿದೆ. ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀನಿ. ಸಿನಿಮಾಗಳಿಗೂ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಮಾವು ಬೇವು, ನಮ್ಮ ಸುಚೀಂದ್ರ ಪ್ರಸಾದ್ ಸರ್ ನಿರ್ದೇಶನ ಮಾಡಿದ ಮಾವು ಬೇವು ಸಿನಿಮಾಗೆ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ತುಂಬ ಅವಾರ್ಡ್ಗಳು ಬಂದಿದೆ.
ನಾನು ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಸೀರಿಯಲ್ಗಳಲ್ಲಿ ನಾಗಕನ್ನಿಕೆಗೆ ಅದಿತಿ ಪ್ರಭುದೇವಾಗೆ ನಾನು ಅವಳಿಗೆ 2 ಶೇಡ್ ಸ್ಯಾರಿಗಳು ಹಾಕೋತಿದ್ಲು, ಒಂದು ಪ್ಲೇನು ಇನ್ನೊಂದು ನೆಟೆಡ್. ಅವಳಿಗಷ್ಟು ಸೀರೆದು ಡಿಸೈನ್ ಮಾಡಿ ಕೊಟ್ಟಿದ್ದೀನಿ. ನಾಗಕನ್ನಿಕೆ ಅಂತ ಸೀರಿಯಲ್ ಮಾಡ್ತಿದ್ಲು. ಆಮೇಲೆ ಅವನು ಮತ್ತು ಶ್ರಾವಣಿ, ಅದಕ್ಕೆ ನಾನು ಫುಲ್ಲು 3 ಮಂತ್ಸ್ ಹೋಲ್ ಆ್ಯಂಡ್ ಸೋಲ ಕೆಲಸ ಮಾಡಿದ್ದೀನಿ. ಆರ್ಟಿಸ್ಟ್ಗಳಿಗೆ ಟ್ರೈನಿಂಗಿಂದ ಹಿಡಿದು ಅವ್ರನ್ನ ಶೂಟಿಂಗ್ ಶುರುವಾಗಿ ಅವ್ರದ್ದೆಲ್ಲ ಫಿಕ್ಸ್ ಆಗಿ ಆ ಟೆಲಿಕಾಸ್ಟ್ ಹೋಗೋ ತನಕ ಕೆಲಸ ಮಾಡಿ ಕೊಟ್ಟಿದ್ದೀನಿ ನನ್ನ ಶೂಟಿಂಗ್ಗಳ ಮಧ್ಯೆ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಆ್ಯರಿಸ್ ಸರ್. ಅಗ್ನಿಸಾಕ್ಷಿಯಿಂದ ಅವ್ರು ನನಗೆ ಪರಿಚಯ, ಅವರೇ ರೈಟ್ರು ಅಗ್ನಿಸಾಕ್ಷಿದು. ಅವ್ರು ಶುರು ಮಾಡೋ ಎಲ್ಲ ಪ್ರಾಜೆಕ್ಟ್ಗಳಿಗೂ ಪಾಪ ನನಗೆ ಕರೆದು ಹಿ ಬಿಲೀವ್ ಮೀ. ನಾನು ಟ್ರೈನ್ ಮಾಡಿದರೆ ಅವರು ಯಾವ ಮಟ್ಟಕ್ಕೆ ಮಾಡಬಲ್ಲರು, ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ನಾನು ಉಳಿಸ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ಈ ಬಿಲೀವ್ ಮೀ. ಈಗ ಒಂದು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ನೀವು ಮಾಡಿಬಿಡೋದು ಈಸಿ, ಹೋಗಿ ಆ ಜಾಗ ಕಾಲಿಟ್ಬಿಡೋದು ಈಸಿ, ಅದನ್ನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮ್ಮ ಕೈಲಿದೆ. ಎಕ್ಸಾಕ್ಟ್ಲಿ. ವರ್ಕ್ಶಾಪ್ ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಹೆಂಗೆ ನಿಲ್ಲಬೇಕು, ಹೆಂಗೆ ಆ್ಯಕ್ಟ್ ಮಾಡಬೇಕು, ಕ್ಲೋಸಪ್ ಅಂದರೆ ಏನು, ವೈಡ್ ಅಂದರೆ ಏನು, ಆಡಿಷನ್ಸ್ ಹೆಂಗೆ ಅಟೆಂಡ್ ಮಾಡಬೇಕು, ಏನು ಕಾಸ್ಟ್ಯೂಮ್ ಹಾಕೋಬೇಕು, ಹೌ ಬಿಹೇವಿಯರ್ ಹೆಂಗಿರ್ಬೇಕು ನಮ್ಮದಲ್ಲಿ. ನಮ್ಮ ಮನೇಲಿದ್ದಂಗೆ ಅಲ್ಲಿರೋಕ್ಕಾಗಲ್ಲ. ಇಟ್ಸ್ ವೆರಿ ಡಿಫ್ರೆಂಟ್ ವರ್ಲ್ಡ್. ಡೋಂಟ್ ಥಿಂಕ್ ಅಲ್ಲೋಗಿ ಆರಾಮಾಗಿ ರೆಸ್ಟ್ ಮಾಡಿ, ನೋ, ಅಲರ್ಟ್ ಆಗಿರ್ಬೇಕು. ಬೈತಾ ಇರ್ತಾರೆ DOPಗಳು, ಡೈರೆಕ್ಟರ್ಗಳು, ಏನು ಮಾಡ್ತಿದ್ರಿ, ಎಲ್ಲಿದ್ರೆ, ಆಬ್ವಿಯಸ್ಲಿ ಬೈತಾರೆ. ಯಾಕಂದರೆ ಅವ್ರದ್ದು ಬೇರೆ ಓಡ್ತಾ ಇರುತ್ತೆ ತಲೆಯಲ್ಲಿ ಲಕ್ಷ. ಇದೆಲ್ಲ ಡಿಸಿಪ್ಲಿನ್ ಹೇಳ್ಕೊಡ್ತೀನಿ. ಒಂದು, ನಿಮ್ಮ ವಾಟರ್ ಬಾಟ್ಲು ನೀವೇ ತರಬೇಕು ಅನ್ನೋ ಡಿಸಿಪ್ಲಿನ್ನಿಂದ ಹಿಡಿದು ಡೈಲಾಗ್ ನೋಡಿಕೊಂಡು ಕ್ಯಾಮ್ರಾ ಮುಂದೆ ಹೋಗಿ ರೋಲ್ ಹೇಳೋವರೆಗೂ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಹೀ ಗಿವ್ಸ್ ಮೀ ವರ್ಕ್. ಆಲ್ ಪ್ರೊಡಕ್ಷನ್ ಅವ್ರದ್ದು, ಅವನು ಮತ್ತು ಶ್ರಾವಣಿ ಆಗ್ಬೋದು, ಅವ್ರದ್ದು ಇನ್ನೊಂದು ಹೊಸ ಶುರುವಾಗಿದೆ, ಈಗ ಹೊಸ್ದಾಗಿ ಶುರುವಾಗಿದೆ ಇನ್ನೊಂದು, ಈಗ ಉದಿಯಾಗೊಂದು ಬರ್ತಾ ಇದೆ ರಥಸಪ್ತಮಿ ಅಂತ, ಅದನ್ನೂ ಕೂಡ ಎಲ್ರಿಗೂ ಟ್ರೈನ್ ಮಾಡಿ. ಸ್ವಪ್ನ ಕೃಷ್ಣ ಅವರ ಇದರಲ್ಲಿ ವರ್ಕ್ ಮಾಡಿದ್ದೀನಿ. ಸುಬ್ಬಲಕ್ಷ್ಮಿ ಸಂಸಾರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ, ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಇವಳೇ ವೀಣಾಪಾಣಿ ಕಲರ್ ಸೂಪರ್ಗೆ, ಅದಕ್ಕೂ ನನಗೆ ಪಾಪ ಒಳ್ಳೆ ಕೆಲಸ ಕೊಟ್ಟಿದ್ರು ಅವರು. ಅದು ನಾನು ಮಾಡಿದಾಗ ಫುಲ್ ಆರ್ಟ್ ಡೈರೆಕ್ಷನ್ ನಂದೆ, ಫುಲ್ ಕಾಸ್ಟ್ಯೂಮ್ ಡಿಸೈನ್ ನಂದೆ. ಅದಕ್ಕೆ ಅಸಿಸ್ಟೆಂಟು, ಆರ್ಟು, ಪ್ರತಿಯೊಂದಕ್ಕೂ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. ಅದ್ಭುತವಾಗಿ ಬಂದಿದೆ ಎಲ್ಲ ಸೀರಿಯಲ್ಗಳು. ನಾನು ತೆರೆ ಮುಂದೆ ಮಾಡಿದಾಗಲೂ ತೆರೆ ಹಿಂದೆ ಮಾಡಿದಾಗಲೂ ಎಲ್ಲ ಕೆಲಸನೂ ನನ್ನ ಶ್ರದ್ಧೆಯಿಂದ ನಾನು ಚೆನ್ನಾಗಿ ಮಾಡಿದ್ದೀನಿ. ಈಗಲೂ ಅವ್ರು ನನ್ನ ಕರೆದು ಕೆಲಸ ಕೊಡೋಷ್ಟು ಮಟ್ಟಕ್ಕೆ ನಾನು ಇಟ್ಕೊಂಡಿದ್ದೀನಿ. ದಟ್ಸ್ ಮೈ, ನನಗೆ ನೀನಾಸಂ ಕೊಟ್ಟಿರೋ ಒಂದು ಟ್ರೈನಿಂಗ್ ಮತ್ತು ಒಂದು ಶ್ರದ್ಧೆ. ಅದು ನನಗೆ ಕೆಲಸ ನನಗೆ 100% ನಾನು ನನಗೆ ಕೊಟ್ಟಿರೋದನ್ನ ನಾನು 100% ಮಾಡ್ತೀನಿ. ಒಪ್ಕೊಂಡ್ರೆ ನಾನು ಮಾಡ್ತೀನಿ, ಇಲ್ಲ ಮಾಡಲ್ಲ. ಫುಲ್ ಡಿಸ್ಕನೆಕ್ಟೆಡ್ ನಾನು. ಸೊ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ ಆಗೋದು ಅಥವಾ ಡೈರೆಕ್ಟರ್ ಆಗೋದು ಯೋಚನೆಗಳಿದೆಯಾ? ಪ್ರೊಡ್ಯೂಸರು ಗೊತ್ತಿಲ್ಲ, ಆಗಬಹುದೇನೋ, ಯೂನಿವರ್ಸ್ ಬ್ಲೆಸ್ ಮಾಡಿದ್ರೆ ಆಗ್ತೀನಿ. ಡೈರೆಕ್ಟರ್ ಆಗೋಕ್ಕೆ ನನಗೆ ಇಷ್ಟ, ನಂಗೆ ಡೈರೆಕ್ಷನ್ ಮಾಡೋಕ್ಕೆ ಇಷ್ಟ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ದೇ ಪುಷ್ ಮೀ ಇನ್ ಟು ಡೂ ಆ್ಯಕ್ಟ್. ಇನ್ನೂ ಟೈಮ್ ಇದೆ, ಸ್ವಲ್ಪ ಏಜ್ ಆದಮೇಲೆ ಮಾಡುವಂತೆ, ಸ್ವಲ್ಪ ಟೈಮ್ ತಗೋ, ಇನ್ನೊಂದು 10 ವರ್ಷ ಮಾಡು ಆ್ಯಕ್ಟಿಂಗು, ಆಮೇಲೆ ನೀನು ಡೈರೆಕ್ಷನ್ ಮಾಡು ಅಂತಾರೆ. ನನ್ನ ಫ್ರೆಂಡ್ ನಿರ್ಮಲಾ ಅಂತೂ, ನೀನೊಂದು ಶಾರ್ಟ್ ಮೂವಿ ಡೈರೆಕ್ಟ್ ಮಾಡು, ನೀನು ಸಿನಿಮಾ ಡೈರೆಕ್ಟ್ ಮಾಡು, ನಿನಗೆಲ್ಲ ಕ್ವಾಲಿಟೀಸ್ ಇದೆ, ನಿನ್ನ ಡೈರೆಕ್ಷನಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ, ನೀನು ಮಾಡು. ನನ್ನ ಒಬ್ಬಳದೇ ಅಲ್ಲ ಕೆಲಸ, ಅಲ್ಲಿ ತುಂಬ ಇದೆ, ತುಂಬ ಸ್ಟಡಿ ಮಾಡಬೇಕು. ಸೊ ಅದಕ್ಕೆ ನನಗೆ ಪೇಷನ್ಸ್ ಬೇಕು. ನಿರ್ದೇಶಕನಿಗೆ ಪೇಷನ್ಸ್ ತುಂಬ ಮುಖ್ಯ. ಸೊ ಅದು ನನಗೆ, ನಾನು ಅದನ್ನು ಹೋಲಿಸ್ಕೋಬೇಕೀಗ ಪೇಷನ್ಸ್ನ. ಯಾಕಂದ್ರೆ ನಮ್ದು ಇವಾಗ ಸಗ್ ಅಂತ ಇಷ್ಟು ವರ್ಷ ನಡ್ಕೊಂಡು ಬಂದಿರೋದು ಕೆಲಸ. 2014 ಶುರುವಾಗಿ 26 ತನಕ ಹಿಂಗೆ ನಡೀತಾ ಇದೆ. ಲಾಕ್ಡೌನಲ್ಲಿ ಸ್ವಲ್ಪ ಬ್ರೇಕ್ ಆಯಿತು. ಆವಾಗ ನಾನೇ ಕಲ್ತಿದ್ದು, ಕ್ಯಾಮ್ರಾ ಹಿಂದೆ ಕುತ್ಕೋ, ರೀಡಿಂಗ್ ಬರೀ, ಎಡಿಟಿಂಗ್ ರೂಮು ಎಡಿಟ್ ಮಾಡಿಸು, ಕುತ್ಕೋ, ಮತ್ತು ಪ್ರಾಪರ್ಟಿ ಡಿಸೈನ್ ಮಾಡೋದು, ಅದು ಮಾಡು, ಇದು ಮಾಡು, ಆರ್ಟಿಸ್ಟಿಕ್ ಟ್ರೈನಿಂಗ್ ಮಾಡು. ಅಂತರ್ಪಟ ಹೀರೋಯಿನಿಗೆ ನಾನೇ ಟ್ರೈನ್ ಮಾಡಿದೆ. ನನ್ನ ಸ್ಟೂಡೆಂಟ್ಸ್ ತೆಲುಗುನಲ್ಲಿ ಮಾಡ್ತಿದ್ದಾರೆ, ತಮಿಳಲ್ಲಿ ಆಮೇಲೆ ಶಶಾಂಕ್ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಏನಂದರೆ ಅವರ ಬ್ರ್ಯಾಕ್ಟ್ ಸಿನಿಮಾ ಹೀರೋಯಿನ್ಗೆ ನನಗೆ ಟ್ರೈನಿಂಗ್ ಮಾಡೋಕ್ಕೆ ಹೇಳಿದರು. ಶಿ ಈಸ್ ಅಮೇಝಿಂಗ್ ಆರ್ಟಿಸ್ಟ್, ಸಖತ್ ವಂಡರ್ಫುಲ್ ಆರ್ಟಿಸ್ಟು. ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇದೆ ಅವ್ರಿಗೆ. ಗ್ರಾಸ್ಪಿಂಗ್ ಹೆಂಗಿದೆ ಅಂದರೆ, ಈಗ ಮಾಡಿದ ತಪ್ಪು ಇನ್ನೊಂದ್ಸಲ ಮಾಡಲ್ಲ ಅವಳು ಪದಗಳಲ್ಲಿ. ಆಕೆ ಪಕ್ಕ ಕನ್ನಡದವಳೆ, ಅದರ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅವ್ರದ್ದು, ಸ್ವಲ್ಪ ಈ ಸೌಜಿ ಟೈಪ್ ಅವ್ರದ್ದು. ಆ್ಯಂಡ್ ಅಮೇಝಿಂಗ್ ಅವಳು, ಒಳ್ಳೆ ಸ್ಟೂಡೆಂಟ್ ನನಗೆ. ಮ್ಯಾಮ್ ಇದನ್ನು ಹಿಂಗೆ ಹೇಳ, ಇದನ್ನು ಹಿಂಗೆ ಮಾಡಲ. ನಾನು ಹೇಳಿದ, ಒಂದು ಸಲ ಮಾಡಿದ ತಪ್ಪು ಇನ್ನೊಂದು ಸಲ ಮಾಡಲ್ಲ.
ಒಂದು 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 ಬೇರೆ ಥರ ಶ್ರದ್ಧೆ ಇದೆ ಅವಳಿಗೆ. ಓಕೆ. ಐ ರಿಯಲಿ ಲೈಕ್ ಇಟ್. ಅವಳಿಗೆ ನಾನು ಪಾಠ ಮಾಡಿದ್ದೀನಿ. ಅವ್ರ ಬ್ರ್ಯಾಕ್ಟ್ ಸಿನಿಮಾ ಸಖತ್ತಾಗಿ ಬಂದಿದೆ. ಆಮೇಲೆ ನಮ್ಮ ಕರಾವಳಿ ಸಿನಿಮಾ ಹೀರೋಯಿನ್ನು ಸಂಪದ, ಪಾಪ ಅವಳೇ ಬಂದು ಹೇಳಿದ ಮೇಲೆ ಗೊತ್ತಾಗಿದ್ದು, ಮ್ಯಾಮ್ ನೆನಪಿದ್ದೀನಾ, ನಾನು ನಿಮ್ಮ ಸ್ಟೂಡೆಂಟು ಅಂತ. ಲೈಕ್ ಹೌದಾ, ನೈಸ್ ಅಮ್ಮ, ಒಳ್ಳೇದಾಗಲಿ ಅಷ್ಟೆ. ತುಂಬ ಎಕ್ಸಾಗ್ರೇಟ್ ಮಾಡಿದ್ರು ಅದು ವರ್ಕ್ ಆಗಲ್ಲ ಒಂದ್ಸಲ. ಥ್ಯಾಂಕ್ಸ್ ಅಮ್ಮ, ಚೆನ್ನಾಗಿ ಒಳ್ಳೆ ನಟಿ ಅವಳು. ಯಕ್ಕಾದಲ್ಲಿ ಮಾಡಿದ್ದಾಳೆ, ಈ ಕರಾವಳಿ ರಿಲೀಸ್ ಆಗೈತೆ, ತಮಿಳು ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದಾಳೆ ಅವಳು. ಇವಳು ನಮ್ಮ ಮೋನಿಶಾನು ಅವರು ತೆಲುಗುನಲ್ಲೇ ಫಸ್ಟ್ ಸಿನಿಮಾ ಮಾಡಿದ್ದು ಬಲೆ ಉನ್ನಾಡೆ ಅಂತ, ಅದ್ಭುತವಾಗಿ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಒಂದಷ್ಟು ಜನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹ್ಯಾಪಿ. ಓಕೆ. ನನ್ನ ನಟನೆಯ ಜರ್ನಿಯಲ್ಲಿ ಇವರಿಷ್ಟು ಜನ ಒಂಥರ ನನ್ನ ಬತ್ತಳಿಕೆಗೆ ಸಣ್ಣ ಸಣ್ಣ ಗರಿಗಳಾಗಿ ಸೇರ್ಕೊಂಡಿರೋದು. ಓಕೆ. ಸೊ ಇವಾಗ ಬಣ್ಣದ ಲೋಕದಲ್ಲಿ ಹೆಣ್ಮಕ್ಳಿಗೆ ಸಾಕಷ್ಟು ಸವಾಲುಗಳಿರ್ತವೆ ಅಂಥೇಳಿ ಎಲ್ಲ ಕಡೆ ಕೇಳ್ಬರುತ್ತೆ. ಯಾವ ರೀತಿಯ ಸವಾಲುಗಳನ್ನು ನೀವು ಎದುರಿಸಿದ್ದೀರಾ? ಆಮೇಲೆ ಈಗ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋರಿಗೆ ನಿಮ್ಮ ಸಲಹೆ ಏನು? ನಾನು ಹೆಣ್ಮಗುವಾಗಿ ಏನು ಯಾವ ಸವಾಲನ್ನು ಫೇಸ್ ಮಾಡಿಲ್ಲ ಬೇಸಿಕಲಿ. ಪಾಪ ಬೇರೆಯವ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾವ ಸವಾಲುಗಳನ್ನ ಹೆಣ್ಣು ಹುಡುಗಿಯಾಗಿ ಯಾವ ಸವಾಲನ್ನು ಎದುರಿಸಿಲ್ಲ. ಆ್ಯಸ್ ಅ ಫ್ರೆಷರಾಗಿ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಮಗೆ ಕೂತ್ಕೊಳ್ಳೋದು ಗೊತ್ತಿರಲ್ಲ, ನಿಂತ್ಕೊಳ್ಳೋದು ಗೊತ್ತಿರಲ್ಲ, ಮಾತಾಡೋದು ಗೊತ್ತಿರಲ್ಲ, ಆ ಥರದ್ದೆಲ್ಲ ಒಂದಷ್ಟು ಜನ ನಮ್ಮ ಹಿಂದೆ ಮುಂದೆ ಮಾತಾಡೋದು, ಅದೆಲ್ಲ ತುಂಬ ಹರ್ಟ್ ಆಗಿದೆ ನನಗೆ. ತುಂಬ ಹರ್ಟಾಗಿ ನಾನು ಎಷ್ಟೋ ಜನನ ಮುಖ ಕೂಡ ನೋಡಿಲ್ಲ. ನಾನು ಅವ್ರ ಜೊತೆಲೇ ಆ್ಯಕ್ಟಿಂಗ್ ಮಾಡಿ ಅವ್ರ ಜೊತೆನೇ ತುಂಬ ಇಂಟಿಮೇಟಾಗಿ, ಅಂದರೆ ತುಂಬ ಹತ್ತಿರದಿಂದ ಹಿಂಗೆಲ್ಲ ಆ್ಯಕ್ಟಿಂಗ್ ಮಾಡೋದಿದ್ರು ನಾನು ಒಂದು ಸ್ವಲ್ಪನೂ ಅದನ್ನು ತೋರಿಸಿಲ್ಲ ಸ್ಕ್ರೀನಲ್ಲಿ. ನನಗೆ ಅವ್ರ ಮೇಲೆ ಕೋಪ ಇದೆ ಅನ್ನೋದನ್ನು. ಅದು ನನ್ನ ಪ್ರೊಫೆಷನಾಲಿಟಿ. ಅದಾದೇನು ಪರ್ಸ್ನಲಿ ನಾನು ಯಾವತ್ತೂ ಅವ್ರನ್ನ ಮಾತಾಡ್ಸೋಕೆ ಹೋಗಿಲ್ಲ, ಮುಖನೂ ನೋಡಿಲ್ಲ. ಆಮೇಲೆ ಅವ್ರಿಗೆ ಅವ್ರ ತಪ್ಪಿನ ರಿಯಲೈಸೇಷನ್ ಆಗಿ ಅವ್ರು ಬಂದು ನನಗೆ ಸಾರಿ ಕೇಳಿ ಆಮೇಲೆ ನಾವು ಕ್ಲೋಸ್ ಆಗಿದ್ದಿದ್ದು ಉಂಟು. ತುಂಬ ಹರ್ಟ್ ಮಾಡಿದ್ದಾರೆ. ಕೆಲವೊಂದು ವಿಷಯದಲ್ಲಿ ಬೇರೆ ಬೇರೆ ಥರ ಹರ್ಟ್ ಮಾಡಿದ್ದಾರೆ. ಅಂದರೆ ಕಾರಿಲ್ಲ, ಸ್ವಂತ ಮನೆ ಇಲ್ಲ, ಸ್ವಲ್ಪ ಇದನ್ನು ನೋಡ್ತಾರೆ, ಸ್ಟೇಟಸ್ ನೋಡ್ತಾರೆ, ಈ ಥರದ್ದೆಲ್ಲ ತುಂಬ ಹರ್ಟ್ ಮಾಡಿದ್ದಾರೆ ಕೆಲವೊಬ್ಬರೆಲ್ಲ. ಐ ಆಮ್ ಓಕೆ ವಿತ್ ದ್ಯಾಟ್. ದಿಸ್ ಇಸ್ ಮೀ. ನೀವು ನನ್ನನ್ನು ಮಾತಾಡ್ಸೋಕೆ ಹೆಸಿಟೇಟ್ ಮಾಡ್ಕೊಳ್ತಿದ್ದೀರಾ ಅಂದ ತಕ್ಷಣ ಹೋಗಿ ನಾನು ಕಾರ್ ತೊಗೊಳಕ್ಕಾಗಲ್ಲ. ಹೌದು. ನೀವು ನನ್ನನ್ನು ಇದರಿಂದಾನೇ, ಈ ಮಾನದಂಡದಿಂದನೇ ನೀವು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ತೀರ ಅನ್ನೋದಕ್ಕೆ ನಾನು ಶ್ರೀಮಂತೇನೂ ಅಲ್ಲ. ದುಡ್ಡಿಂದನೇ ನೀವು ನನ್ನನ್ನು ಅಳಿತೀರಿ ಅಂತಾದರೆ ಆ ಸ್ನೇಹನೇ ಬೇಡ. ಬೇಡವೇ ಬೇಡ, ಆ ಥರ ಸ್ನೇಹನೇ ಬೇಡ. ಅದೆಲ್ಲದನ್ನು ಮೀರಿ ಇದು ಯಾವುದನ್ನೂ ಕ್ಯಾಟಗರೈಸ್ಡ್ ಮಾಡಿದೆ ನನ್ನ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿರೋದು ಈಗಲೂ ನಮ್ಮ ನಟನೆ ಈ ಇಂಡಸ್ಟ್ರಿಯಲ್ಲಿ ಅಂತಂದರೆ ನಮ್ಮ ಸಿದ್ದು, ನಮ್ಮ ಶರತ್, ಮೋಕ್ಷಿತಾ, ನಮ್ಮ ಪವಿತ್ರ, ಇನ್ನೊಂದಷ್ಟು ನಮ್ಮ ದಿವ್ಯಾ ಅಂತ ಇದ್ದಾಳೆ. ಈಗ ಹೊಸ ಸೀರಿಯಲಲ್ಲಿ ನನಗೊಬ್ಳು ಪುಟ್ಟಿ ಸಿಕ್ಕಿದ್ದಾಳೆ, ದಿವ್ಯಾ ಚಂಡೆ ಪಣ್ಣು ಅಂತ. ಶಿ ಈಸ್ ಅಮೇಝಿಂಗ್. ಅವಳು ಆರ್ಟಿಸ್ಟ್ಗಳಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ಬಿಡ್ತೀರ. ರಿಯಲೈಸ್ ಆದಮೇಲೆ ಬಂದು ಕ್ಷಮೆ ಕೇಳಿದ್ರೆ ಆಗಾಗಿರೋ ನೋವುಗಳ ಗುಂಡಿಗಳನ್ನ ಮುಚ್ಚೋಕ್ಕೆ ಕಷ್ಟ. ಯಾಕಂದರೆ ಆ ಕ್ಷಣದ್ದು ನೋವು, ಪೇಯ್ನು, ಆ ಒಂಥರ ಹ್ಯಾರಾಸ್ಮೆಂಟ್ ಇದೆಯಲ್ಲ, ಅದು ಮನಸ್ಸಿನ ಮೇಲೆ ಅದು ತುಂಬ 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 ನೋವು ಕೊಟ್ಟಿದೆ. ಆ್ಯಂಡ್ ಕ್ಷಮಿಸಲ್ಲ ನಾನು, ಅಷ್ಟು ಸುಲಭ ಕ್ಷಮಿಸಲ್ಲ. ಐ ಟೇಕ್ ಅ ಟೈಮ್. ನನಗದನ್ನು ಉಸಿರಾಡೋಕ್ಕೆ ತುಂಬ ಕಷ್ಟ. ಆ ಥರದ ಜಾಗಗಳಲ್ಲಿ ನಾನು ಹೊರಗೆ ಬಂದುಬಿಡ್ತೀನಿ. ನಾನು ಯಾವತ್ತೂ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಲ್ಲ. ದಟ್ ಐ ಬಿಲೀವ್. ಇದೊಂಥರ ಸ್ವಾರ್ಥನೂ ಆಗಬಹುದು. ನಾನೊಬ್ಬರ ಬಗ್ಗೆ ಮಾತಾಡಿದ್ರೆ ಅವರು ನನ್ನ ಬಗ್ಗೆ ಮಾತಾಡ್ತಾರಲ್ವ, ಮತ್ತು ನಾನು ಯಾಕೆ ಮಾತಾಡಬೇಕು? ಅದು ಅವ್ರ ಲೈಫ್ ಜರ್ನಿ, ಅವ್ರು ಹಂಗಿದ್ದಾರೆ. ಇದು ನನ್ನ ಲೈಫ್ ಜರ್ನಿ, ನಾನು ಹಿಂಗಿದ್ದೀನಿ. ಲೆಟ್ ಮಿ ಬಿ ಹೌ ಐ ವಾಂಟ್ ಟು ಬಿ. ಆಮೇಲೆ ಹೋಗ್ತಾ ಸ್ವಲ್ಪ ಮೆಚುರಿಟಿ ಬರ್ತಾ ಕ್ಷಮಿಸ್ತೀನಿ, ಮರೆಯಲ್ಲ. ಓಕೆ. ಕ್ಷಮಿಸ್ತೀನಿ, ಮರೆಯಲ್ಲ. ಅದು ಯಾವಾಗ ಅನ್ನಿಸ್ತು ನನಗೆ ಅಂದರೆ ಪಾಠ ನನಗೆ. ಓಕೆ, ನಾನು ದ್ವೇಷ ಮಾಡ್ತೀನಿ, ಎಲ್ಲಿವರೆಗೂ ಮಾಡಲಿ? ಸುತ್ತಿ ಮತ್ತು ಅವ್ರ ಜೊತೆನೇ ಯಾಕೆ ಮಾಡ್ಬೇಕು? ನಾನು ಸುತ್ತಿ ಮತ್ತು ಅವ್ರ ಜೊತೆನೇ ಜೀವನ ಮಾಡಬೇಕಾಗುತ್ತೆ. ಒಂದಷ್ಟು ಜರ್ನಿ. ಈಗ ನಾವು ಹೋದರೆ, ಬೆಳಗ್ಗೆ ಹೋದರೆ ರಾತ್ರಿ ತನಕ ಅಲ್ಲೇ ಶೂಟಿಂಗಲ್ಲೇ ನಾವು, ಹೌದಲ್ವಾ? ಸೊ ಆ ಜೀವನದ ಜರ್ನಿಯಲ್ಲಿ ನನಗನ್ನಿಸ್ತು, ಮುಖ ತಿರುಗಿಸಿಟ್ಕೊಂಡು ನನ್ನ ಆರೋಗ್ಯ ನಾನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಲೆಟ್ ಸ್ಮೈಲ್, ಜಸ್ಟ್ ಸೇ ಹಾಯ್ ಆ್ಯಂಡ್ ಬಾಯ್, ಗೆಟ್ ಲಾಸ್ಟ್.
ಈಗ ಒಂಥರ ಪ್ರೊಫೆಷ್ನಲಾಗಿ ಹರ್ಟ್ ಮಾಡೋಕೆ ಬರ್ತಾರೆ. ಅಲ್ಸೆ ಯಾ ಐ ಫರ್ಗಿವ್ ಯು ಬಟ್ ಐ ಡೋಂಟ್ ಫರ್ಗೆಟ್, ಐ ಕೀಪ್ ದಟ್ ಹರ್ಟ್. ಅದು ನನಗೆ ಬೇರೆ ಪಾಠನ ಕಲಿಸುತ್ತೆ, ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದಂತ. ಸೊ ಆದಷ್ಟು ನಾನು ಏನಾದರೂ ಮಾತಾಡುವಾಗ ಇವಾಗ ಯೋಚನೆ ಮಾಡಿ ಮಾತಾಡ್ತೀನಿ. ಓಕೆ, ಪಾಪ ಇದನ್ನು ನಾನು ಮಾತಾಡಿದ್ರೆ ಇವ್ರಿಗೆ ಹರ್ಟ್ ಆಗ್ಬೋದೇನೋ, ನೀನು ಇದು ಮಾಡು ಅಂದರೆ ಹರ್ಟ್ ಆಗ್ಬೋದೇನೋ, ಬೇಡ ಕೇಳಿದರೆ ಡೆಫಿನೆಟ್ಲಿ ಐ ವಿಲ್ ಗಿವ್ ಅ ಸಜೆಷನ್. ಬಾಯಿ ಮುಚ್ಕೊಂಡಿರೋ ಬಾಯಿ ಮುಚ್ಕೊಂಡಿರೋ. ನಮ್ಮ ರಂಗಭೂಮಿಯವ್ರಿಗೆ ಒಂದು ಹುಚ್ಚಿರುತ್ತೆ ನಮಗೆ, ಏನು ಗೊತ್ತಾ, ಎಲ್ಲರೂ ಪರ್ಫೆಕ್ಟಾಗಿ ಮಾಡಲಿ ಅಂತ. ಗೊತ್ತಾಗುತ್ತಾ ನಿಮಗೆ? ನಮ್ಮ ಜೊತೆ ಇರೋರು ಇವರು ಚೆನ್ನಾಗಿ ಮಾಡಿಬಿಟ್ರೆ ನಾವು ಚೆನ್ನಾಗಿ ಮಾಡಿಬಿಟ್ರೆ ಸೀನ್ ಸಖತ್ತಾಗಿ ಬಂದ್ಬಿಡುತ್ತಲ್ಲ. ಈಗ ನಮ್ಮ ಜಾದವಣ್ಣ ಮಾಡ್ತಾರೆ ಆ ಥರ. ನಮ್ಮ ಜಾದವಣ್ಣ ಈಗ ಈ ಸೀನ್ ಹಿಂಗಿದ್ದಾರೆ, ಇದು ಹಿಂಗೆ ಮಾಡೆ, ಇದು ಹಿಂಗೆ ಮಾಡೆ, ನಾನು ಹಿಂಗೆ ಹೇಳ್ತೀನಿ ನೀನು ಹಂಗೆ ಹೇಳಂತೆ, ನಾವು ಹಿಂಗೇನೋ ಒಂದು ಇದು ಮಾಡ್ಕೊಂಡು ಮಾಡ್ತೀವಿ. ದಟ್ ಈಸ್ ಹೆಲ್ಪ್. ಇವನೇನು ನನಗೆ ಹೇಳೋದು ಅಂದ್ಬಿಟ್ರೆ ನಾನು ಕಳ್ಕೊಳ್ಳೋದು ನಾವೇ. ಆ ಬ್ಯೂಟಿಫುಲ್ ಒಂದು ಮೂಮೆಂಟ್ ಕ್ರಿಯೇಟ್ ಆಗ್ತಿರೋದನ್ನ ಸ್ಪಾಯ್ಲ್ ಮಾಡೋದು ಯಾರು? ನಾವೇ. ಹೂಸ್ ಕ್ವೆಶನಿಂಗ್ ದ್ಯಾಟ್. ಒಂದು ಆಗ್ತಿದೆ, ಸೂಪರ್ ನಡಿ. ನಮಗೆ ಟ್ಯಾಲೆಂಟ್ ಇಲ್ಲ ಅಂತ ಅವ್ರು ಹೇಳ್ತಿಲ್ಲ, ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಮಾಡೋಣ ಅಂತ ಹೇಳೋದು. ನಾವೇನು ಅನ್ಕೊಂಡ್ಬಿಡ್ತೀವಿ, ಇವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಿದ್ದಾರೆ, ಡಿಮೋಟಿವ್. ಆ ಒಂದು ಬ್ಯಾಡ್ ಆ್ಯಂಗಲ್ನ ನಾವು ಬಿಡಬೇಕು ಫಸ್ಟು. ಬಿಟ್ಟು ಸ್ವಲ್ಪ ಸೀನಿಯರ್ಸ್ ಏನಾದರೂ ಹೇಳುವಾಗ ಕೇಳಬೇಕು. ಅವ್ರ ಅನುಭವ ನಮಗಿಂತ ಆ್ಯಕ್ಚುಲಿ ದೊಡ್ಡದು ಈ ವಿಷಯದಲ್ಲಿ. ಅದಕ್ಕೆ ನನಗೆ ಇಂಡಸ್ಟ್ರಿ ನೋವು ಕೊಟ್ಟಿದೆ, ಇಲ್ಲ ಅಂತಿಲ್ಲ. ಆಮೇಲೆ ನನಗೆ ಮೆಚುರಿಟಿ ಬಂದಂಗೆ ಇದೆಲ್ಲ ಓಕೆ, ಇದ್ರಲ್ಲಿ ನಂದು ತಪ್ಪಿದೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ತಪ್ಪಲ್ವಾ, ನಾನು ಆ ಜಾಗಕ್ಕೆ ಹೋಗಿದ್ದು ತಪ್ಪಲ್ವಾ, ನಾವು ಮಾತಾಡಿದ್ದು ತಪ್ಪಲ್ವಾ. ಹಂಗೆ ಈಗ ಅವ್ರು ಮಾತಾಡೋದು ನಮ್ಗೆ ಹರ್ಟ್ ಆಗುತ್ತೆ ಅಂದರೆ ನಾವು ಏನೋ ಅವ್ರಿಗೆ ಹರ್ಟ್ ಮಾಡಿದ್ದೀವಿ ಅಂತಲೇ ತಾನೇ ಅರ್ಥ. ಸೊ ನಾನು ತಿದ್ದುಕೊಂಡಿದ್ದೀನಿ. ನಾನು ಮೆಚುರಿಟಿ ಬರ್ತಾ ನಾನು ಮಾತು ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಮಾತಾಡಲ್ಲ. ನಮ್ಮ ನಿರ್ಮಲ ಯಾವಾಗಲೂ ಹೇಳ್ತಾಳೆ, ಸೀತಾ ನೀನು ಮಾತಾಡ್ತಾನೆ ಇಲ್ವಲ್ಲ, ಸೈಲೆಂಟ್ ಆಗಿಬಿಟ್ಟಿದೆಯಲ್ಲ ಯಾಕೆ? ಅವಳನ್ನ ಕೇಳಿ ಅವಳು ಹೇಳ್ತಾಳೆ ನಾನು ಎಷ್ಟು ವಾಚಳಿ ಅಂತ. ಭಾರಿ ಮಾತಾಡ್ತಾ ಇದ್ದೆ ನಾನು. ಐ ಲೆಫ್ಟ್, ಬಿಟ್ಬಿಟ್ಟೆ ನಾನು ಮಾತಾಡೋದು. ಬಿಕಾಸ್ ನೀವಿಷ್ಟಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದೀರ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದೆ ನಾನು. ಇವಳೇನೋ ಮಾಡ್ತಾಳೆ ಒಂದು ಕೆಲಸ ಅಂದರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಮ್ಮ ಎದುರಿಗೇನೆ ಇದನ್ನು ತುಂಬ ಜನ ಮಾಡಿದ್ದಾರೆ. ನನ್ನ ಥಿಯೇಟ್ರಲ್ಲಿ ನನ್ನ ಜೊತೆ ಕಲ್ತಿರೋರು ಮಾಡಿದ್ದಾರೆ. ಆಮೇಲೆ ಅಂದ್ಕೊಂಡೆ ಪಾಪ ಅದು ಅವ್ರ ನಾಲೆಡ್ಜ್ ಅಷ್ಟೇ, ಅವ್ರು ಬದುಕಿ ಬಂದಿರುವ ದಾರಿ ಅಷ್ಟೇ, ಅವ್ರು ಅಲ್ಲೇ ಇರ್ತಾರೆ, ಅವ್ರು ಅಲ್ಲೇ ಇದ್ದಾರೆ. ಆ್ಯಕ್ಚುಲಿ ನಂದೇನು ಶಾಪ ಅಲ್ಲ ಅದು, ಅವ್ರು ಮಾಡ್ಕೊಂಡಿದ್ದು ಅವರೇ ಅನುಭವಿಸ್ತಾ ಇದ್ದಾರೆ. ಇಟ್ಸ್ ಡೆಸ್ಟಿನಿ. ಆಮೇಲೆ ಬದಲಾದ್ಮೇಲೆ ಅವರು ಚೆನ್ನಾಗಿದ್ದಾರೆ ಇವಾಗ. ನಾನು ಹೇಳಿದೆ ಯಾವಾಗಲೂ ಯೂನಿವರ್ಸಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ತೆಲುಗುನಲ್ಲಿ ಒಂದು ಡೈಲಾಗ್ ಇದೆ, ಅದು ನನಗೆ ಈಗಲೂ ಹೇಳಕ್ಕೆ ಬರ್ತಿಲ್ಲ ಅದು. ಅವರೊಂದು ಚೆನ್ನಾಗಿ ಹೇಳಿದರು, ಅವರು ಸಂಸ್ಕೃತದಲ್ಲಿ ಹೇಳ್ತಾರೆ, యద్భవన్ తద్భవతి ఆ ಥರದೊಂದೇನೋ ಬರುತ್ತೆ. ఎవ్వడు నీతో ఎలా ప్రవర్తిస్తాడో నువ్వు వాడితో అలాగే ప్రవర్తించాలి. ಇದು ನನಗೆ ತುಂಬ ಟಾಂಟ್ ಮಾಡಿದಂಥ ಒಂದು ಲೈನು. ನಿನ್ನ ಹತ್ರ ಯಾರು ಹೆಂಗೆ ಬಿಹೇವ್ ಮಾಡ್ತಾರೋ ನೀನು ಅವ್ರ ಹತ್ರ ಹಾಗೆ ಬಿಹೇವ್ ಮಾಡು, ಅದೇ ಕರೆಕ್ಟ್ ಅಂತ. ಅಯ್ಯೋ ಇವ್ರು ನನಗೆ ಕೆಟ್ಟದ್ದು ಮಾಡಿದ್ರು ಆದರೂ ನಾನು ಅವ್ರಿಗೆ ಒಳ್ಳೇದೇ ಬಯಸ್ತೀನಿ ಅಂದರೆ ನಾನು ಫಿಸಿಕಲಿ ಮೆಂಟಲಿ ಕುಗ್ತಾ ಇರ್ತೀನಿ. ನೀನು ಹಿಂಗೆ ಮಾಡಿದ್ಯಪ್ಪ, ನನಗಿದು ಇಷ್ಟ ಇಲ್ಲ, ಪ್ಲೀಸ್ ಬಿ ಅವೇ ಫ್ರಮ್ ಮೀ. ನೀನು ಹಿಂಗೆ ಹರ್ಟ್ ಮಾಡಿದ್ಯಮ್ಮ, ಪ್ಲೀಸ್ ನೀನು ದೂರ ಇದ್ಬಿಡು. ನನ್ನಿಂದ ನಿಂಗೆ ಹರ್ಟ್ ಆಯಿತಾ, ಐ ಆಮ್ ಸಾರಿ, ಐ ವಿಲ್ ಬಿ ಅವೇ. ಇದು ಎರಡೂ ವೇನಲ್ಲೂ ಆಗಬೇಕು. ನನ್ನ ತಪ್ಪನ್ನು ನಾನು ಅರ್ಥ ಮಾಡ್ಕೊಳಕ್ಕೆ ನಂಗೆ ತಾಕತ್ ಬೇಕು, ಧೈರ್ಯ ಬೇಕು. ಅವ್ರಿಗೆ ಅದನ್ನು ಹೇಳೋಕ್ಕೂ ನನಗೆ ಗೊತ್ತಿರಬೇಕು. ಸೊ ನಂದನ್ನು ನಾನು ಒಪ್ಕೊಳ್ಳೋಕೆ ತಾಕತ್ತಿದ್ರೆ ಮಾತ್ರ ನಾನು ಅವ್ರಿಗೆ ಹೇಳೋಕ್ಕೆ ಸಾಧ್ಯ. ಆಮೇಲೆ ಅದು ಮೆಚುರಿಟಿ ಬಂದಮೇಲೆ ನಂಗೆ ಅರ್ಥ ಆದಮೇಲೆ ಓಕೆ, ಆ ಹರ್ಟ್ಗಳನ್ನೆಲ್ಲ ನಾನಿವಾಗ ಮೆಚೂರಾಗಿ ಡೀಲ್ ಮಾಡ್ತಾ ಇದ್ದೀನಿ. ಮೆಚೂರಿಟಿಯಿಂದ ಡೀಲ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇವಾಗ ಧಾರಾವಾಹಿ ಅಂತ ನೋಡಿದ್ರೆ ಅಗ್ನಿಸಾಕ್ಷಿಯಿಂದ ಇಂದಿನ ಬ್ರಹ್ಮಗಂಟುವರೆಗೂ ನಿಮಗೆ ಒಂದೇ ರೀತಿಯ ಪಾತ್ರಗಳು ಸಿಗ್ತಾ ಇದೆ ಅಂತ ಹೇಳಿ ಅನ್ಸತ್ತಾ? ಇಲ್ಲ, ಸಿನಿಮಾದಲ್ಲಿ ಮಾಡ್ತಾರಂತ ಕೆಲಸ ನಾನು ಉರ್ದೋಗ್ಬಿಡುತ್ತೆ ಒಂದೊಂದ್ಸಲ. ಅಂದರೆ ನಮಗೆ ಬರಲ್ಲ ಅಂತಾನ ಅಥವಾ ನಿಮಗೆ ಕ್ರಿಯೇಟಿವಿಟಿ ಇಲ್ಲನ ಅಂತ ನನಗೆ ಅರ್ಥ ಆಗಲ್ಲ. ಸೀರಿಯಲಲ್ಲಿ ನನಗೆ ಈ ಅನುಭವ ಆಗಿಲ್ಲ. ನಾನು ಅಗ್ನಿಸಾಕ್ಷಿಯಲ್ಲಿ ಮಾಡಿದೆ, ಸನ್ನಿಧಿ ಅತ್ತಿಗೆ, ಹೀರೋಯಿನ್ ಅತ್ತಿಗೆ. ನಾನು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಸ್ವಲ್ಪ ಅತಿ ಆಸೆ ಇರೋವಂಥವಳು. ಅಲ್ಲಿ ಸ್ವಲ್ಪ ಒಡವೆ, ಚಿನ್ನ, ಗೋಲ್ಡ್ ಎಲ್ಲ ನೋಡಿದ್ರೆ, ದುಡ್ಡೆಲ್ಲ ನೋಡಿದ್ರೆ ಇವ್ರ ಹತ್ರ ಜಾಸ್ತಿ ಇದೆ, ಹೆಡ್ ಮೇಡಮ್ ಅಂತ ಅದರಲ್ಲಿ ಚಂದ್ರಿಕಾನ್ಗೆ ನಾನು ಹೇಳ್ಕೊಂಡು ದುಡ್ಡೆಲ್ಲ ಇಸ್ಕೊಳ್ಳೋದು, ಈ ಥರದ್ದೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕ್ಯಾರೆಕ್ಟರ್.
ಕಮ್ಸ್ ಟು ಜಿ ಕನ್ನಡ ಪಾರು ಸೀರಿಯಲ್ ದಾಮಿನಿ ಫುಲ್ ಐಫೈ ಮನೆಯಲ್ಲಿರೋದು ಅವಳು. ಅದ್ರೊಳಗೆ ಅಖಿಲಾಂಡೇಶ್ವರಿ ಸ್ಥಾನ ಬೇಕು, ಗೋಲ್ಡ್ ಇದೆ, ಎಲ್ಲ ಇದೆ, ಎಲ್ಲವೂ ಇದೆ. ವಾಣಿ ಬಯಸಿದ್ದೆಲ್ಲ ಇದೆ ಇಲ್ಲಿ ದಾಮಿನಿಗೆ. ಜಾಗ, ಸ್ಟೇಟಸ್, ನಾನು ಅಖಿಲಾಂಡೇಶ್ವರಿನ ಸರಿಸಿ ಆ ಜಾಗದಲ್ಲಿ ನಾನು ಕೂತ್ಕೋತೀನಿ ಅಂತ ಈ ಸರಿ ಸೀನೆಲ್ಲ ಮಾಡಿಸಿದ್ದಾರೆ ನನಗೆ. ನಾನು ಅಖಿಲಾಂಡೇಶ್ವರಿ ಆದರೆ ಹೆಂಗಿರುತ್ತೆ ಅಂತೆಲ್ಲ ಮಾಡಿಸಿದ್ದಾರೆ. ಇಟ್ಸ್ ಸೋ ಫನ್ ಥರ. ಈಗಿನ ಬ್ರಹ್ಮಗಂಟ ಅಂಬುಜನ್ ಪಾತ್ರ ಪಾಪ ಅವಳು ಹೀರೋಯಿನ್ಗೆ ಅತ್ತೆ, ಸೋದರತ್ತೆ. ತುಂಬ ಡಿಫ್ರೆಂಟ್ ಪಾತ್ರಗಳು ನನಗೆ ಸೀರಿಯಲಲ್ಲಿ. ಗಂಗಾ, ಸುಧಾ, ಅವಳು ವಿಧವೆ, ಮದುವೆ ಆದ ತಕ್ಷಣ ಏನೋ ಗಂಡ ಸತ್ತೋಗಿ ಅವಳು ಬಂದು ಇಲ್ಲಿ ಗಂಗನ್ಗೆ ಟಾರ್ಚರ್ ಕೊಡೋದು. ಆಮೇಲೆ ಅವಳೇ ಒಳ್ಳೆಯವಳಾಗ್ತಾಳೆ, ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಗುಂಡ್ಯಾನ ಹೆಂಡತಿಯಲ್ಲಿ ನಾನು ಅತ್ತೆ, ಹೀರೋಯಿನ್ಗೆ ಚಿಕ್ಕತ್ತೆ. ಅದೇ ಒಂಥರ ವಿಲನ್ ಕ್ಯಾರೆಕ್ಟರ್, ಅದು ವಿಲನಿಶ್ ಅಂತ. ಅದೇನಂತ ಎಲ್ಲ ಡಿಫ್ರೆಂಟ್ ಪಾತ್ರಗಳು. ನಾನು ಉದೋ ಎಲ್ಲಮ್ಮದಲ್ಲಿ ನಾನು ಜಮದಗ್ನಿ ತಾಯಿ ಸತ್ಯವತಿ, ಅದ್ಭುತವಾದ ಪಾತ್ರ. ಅವ್ರು ನೋಡಿದ ತಕ್ಷಣ ಇವ್ರು ಮಾಡ್ತಾರೆ. ನಮ್ಮ ಅರವಿಂದ್ ಸರ್ ಪ್ರೊಡ್ಯೂಸರು, ನಮ್ಮ ಚಾನಲ್ ಸುವರ್ಣ. ನೀವು ಹೇಳ್ದಂಗೆ ಯಾವ ಚಾನಲ್ ಆನ್ ಮಾಡಿದ್ರು ನಾನು ಇರ್ತಾ ಇದ್ದೆ. ಸೊ ಐ ಆಮ್ ಬ್ಲೆಸ್ಡ್. ಎಕ್ಸಾಕ್ಟ್ಲಿ, ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅರ್ಥ. ನಾನು ಹೋದರೆ ನನ್ನ ಪ್ರೊಫೆಷ್ನಲ್ ಬಗ್ಗೆ ನೀವು ಕೇಳಿ, ಸೀರಿಯಲ್ ಯಾರಾದರೂ ಡೈರೆಕ್ಟ್ರು ಅಥವಾ ನೀವು ಪ್ರೊಡಕ್ಷನಿಗೆ ಒಂದ್ಸಲ ಬನ್ನಿ, ಸಿ ಹೌ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ. ನಾನು ಯಾರ ಹತ್ರನೂ ಕಿತ್ತಾಡಲ್ಲ, ಬೈತಾ ಇರ್ತೀನಿ ತಮಾಷೆಗೆ, ನಾನು ಬರಲ್ಲ ಅಂತೀನಿ. ಕರೆದ ತಕ್ಷಣ ಅವರು ಸೀರಿಯಸ್ ಅನ್ಕೊಂಡ್ಬಿಡ್ತಾರೆ ಕೆಲವರು ಅಸೋಸಿಯೇಟ್ಗಳು, ಹೆದರ್ಕೊಂಡ್ಬಿಡ್ತಾರೆ. ತಮಾಷೆ ಮಾಡಿದೆ ಕಣ್ರಿ ಅಂತೆ ಮತ್ತೆ ಹೋಗ್ತೀವಿ ಶಾರ್ಟ್ಗೆ. ಹಂಗೆ ಸಣ್ಣ ಪುಟ್ಟ ಈ ತಮಾಷೆಗಳು ನಡೆಯುತ್ತೆ ಬಿಟ್ರೆ ಯಾವತ್ತೂ ನಾನು ಸೀರಿಯಸ್ ಆಗಂದ್ರೆ ಟೈಮ್ ಜಾಸ್ತಿ ಆದರೆ ಹೇಳ್ತೀನಿ, ಯಾಕೆ ಇಷ್ಟೊತ್ತು ಮಾಡ್ತೀರಾ ಪೊಲೈಟಾಗಿ. ನಮಗಿಂತ ಚಿಕ್ಕವರಾದ್ರೆ ಒಂಚೂರು ಜಗಳ ಆಡ್ಕೊಂಡು ಹೇಳ್ತೀನಿ, ಏನಾರ ನೀವು ಇಷ್ಟೊತ್ತು ಮಾಡ್ತೀರಾ ಅಂತ. ಇಷ್ಟೇ ಈ ಒಂದು ಸಣ್ಣ ಸಣ್ಣ ಜರ್ಗಳಲ್ಲಿ ಹೋಗ್ತೇವೆ. ಅದರ್ವೈಸ್ ಪಾತ್ರಗಳಂತೂ ಅದ್ಭುತವಾಗಿ ಸಿಕ್ಕಿದೆ. ನನಗೆ ತುಂಬ ಸ್ವತಂತ್ರ ಕೊಟ್ಟಿದ್ದಾರೆ ಎಲ್ಲ ನಿರ್ದೇಶಕರು, ರೈಟ್ರುಗಳು ತುಂಬ ಖುಷಿ ಪಡ್ತಾರೆ. ನೀವು ತುಂಬ ಚೆನ್ನಾಗಿ ಹೇಳ್ತೀರಾ ನಮ್ಮ ಡೈಲಾಗ್ಗಳನ್ನ ಅಂತಾರೆ, ಮೆಸೇಜ್ ಮಾಡಿದ್ದಾರೆ. ನಿರ್ದೇಶಕರು ಚೆನ್ನಾಗಿ ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಮೇಡಮ್, ಇಲ್ಲಿ ನಾವು ಏನಾದರೂ ಹೇಳುವಾಗ ಖುಷಿ. ಕೋ ಆರ್ಟಿಸ್ಟ್ ಒಬ್ಬರು ಶ್ರೀನಿವಾಸ್ ಕೆಂಪೂರ್ ಅಂತ, ಅವರು ಚಿಕ್ಕ ಮಹರ್ಷಿಗಳು, ಜಮದಗ್ನಿ ತಂದೆ. ನನ್ನ ಮಗ ಜಮದಗ್ನಿ, ನಮ್ಮ ಜಯಂತ್, ಎಲ್ಲ ಸೂಪರ್. ನನಗೆ ನನ್ನೆಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ಸೂಪರ್. ನನಗೆ ಬಂದಂಥ ಪಾತ್ರಗಳೆಲ್ಲ ಅದ್ಭುತವಾಗಿ ಮಾಡಿದ್ದೀನಿ. ಕಾಮಿನಿ, ಶುಭ ಶಶಿಗ್ರಾಮಲ್ಲಿ ಕಾಮಿನಿ, ಭೂಮಿ ಮ್ಯಾಮ್ ಕ್ಯಾರೆಕ್ಟರ್, ಅವರೇ ಖುಷಿ ಪಡ್ತಾ ಇದ್ರು. ಛಾಯಾ ಸಿಂಗ್ ಅವರು ತುಂಬ ಖುಷಿ ಆಗುತ್ತೆ ಎಪಿಸೋಡ್ ನೋಡೋಕ್ಕೆ ಅಂತ ಹೇಳಿದ್ರು. ಶ್ರಾವಣಿ ಸುಬ್ರಹ್ಮಣ್ಯ ಅಲ್ಲ ನಮ್ಮದು, ಇದು ಶ್ರಾವಣಿ ಸುಬ್ರಹ್ಮಣ್ಯ ನಮ್ದೆಲ್ಲ ಜಿನೇ ಅಲ್ವಾ? ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ರಿ ಅಲ್ವಾ? ಇದಿಲ್ಲ ಆಫ್ ದ ರೆಕಾರ್ಡ್ ನೋಡ್ದಂಗಿತ್ತ. ಬ್ರಹ್ಮಗಂಟು ಅದೇ ಮಹಾಸಂಗಮ ಮಾಡ್ತಾರಲ್ಲಪ್ಪ, ಅದಷ್ಟೇ. ಅವನು ಮತ್ತೆ ಶ್ರಾವಣಿಗೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಎಷ್ಟೋ ಸಲ ಇವರೆಲ್ಲ ಪಾಪ ಅಸೋಸಿಯೇಟ್ಗಳೆಲ್ಲ ಸುಸ್ತಾಗಿ ಮಲ್ಗಡೆ ನಾನೇ ರೀಡಿಂಗ್ ಬರ್ಕೊಂಡಿದ್ದೀನಿ, ಆ್ಯಕ್ಷನ್ ಕಟ್ ಹೇಳಿದ್ದೀನಿ, ಆ ಥರ. ಓಕೆ. ಸೊ ಇವಾಗ ಎಲ್ಲ ಪಾತ್ರಗಳು ನಂಗೆ ತುಂಬ ಇಷ್ಟ, ಡಿಫ್ರೆಂಟಾಗಿ ಸಿಕ್ಕಿದೆ. ಬಟ್ ಸಿನಿಮಾದವ್ರು ಮಾತ್ರ ಮನೆ ಕೆಲಸದವಳು ಅಂದರೆ ನಾನು ರಂಗಿತರಂಗ ನನ್ನ ಫಸ್ಟ್ ಸಿನಿಮಾ, ಅದ್ಭುತ ಪಾತ್ರ ಕೊಟ್ಟಿದ್ರು, ಅದ್ಭುತ ಪೇಮೆಂಟ್ ಕೊಟ್ಟರು, ಒಳ್ಳೆ ಟ್ರೀಟ್ಮೆಂಟ್. ಅದಾದ್ಮೇಲೆ ಬರೀ ಮನೆ ಕೆಲಸದವಳಿಗೆ ಕರೆಯೋಕ್ಕೆ ಶುರು ಮಾಡಿದ್ರು, ನಾನು ಮಾಡಲ್ಲ ಅಂದೆ. ಅಮೃತ ಅಪಾರ್ಟ್ಮೆಂಟ್ ಅಂತ ಮಾಡಿದ್ವಿ, ಅದರಲ್ಲೂ ಮನೆ ಕೆಲಸದವಳು. ಬಟ್ ಇಂಪಾರ್ಟೆನ್ಸ್ ಇತ್ತು ನನಗೆ, ನನ್ನ ಪಾತ್ರಕ್ಕೆ. ಪಾಪ ಅವ್ರು 2 ದಿನಕ್ಕೆ ಅಂತ ಕರೆದಿದ್ದು ಗುರು ಸರ್. ಆಮೇಲೆ ಪಾಪ ಅವ್ರು ನನ್ನ ಪಾತ್ರದ ಮೇಲೆ ಎಷ್ಟೊಂದು ದಿನ ಡೈಲಾಗ್ಗಳೆಲ್ಲ ಬಂತು, ಚೆನ್ನಾಗಿ ಬಂತು ನನ್ನ ಪಾತ್ರ. ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅದನ್ನು. ಪಾತ್ರಕ್ಕೆ ನಿಜವಾಗ್ಲೂ, ಆ ಮನೆ ಕೆಲಸದವಳ ಪಾತ್ರಕ್ಕೆ ನಿಜವಾಗ್ಲೂ ಇಂಪಾರ್ಟೆನ್ಸ್ ಇದ್ರೆ ಅಲ್ಲಿ ಡೂ ಇಟ್. ಇಲ್ಲ ಸುಮ್ಮನೆ ಬಂದೋಗಕ್ಕೆ ನಾನು ಯಾಕೆ ಹೋಗ್ಬೇಕು ಅದಕ್ಕೆ? ಅದನ್ನು ಬೇರೆ ಯಾರಾದರೂ ಪಾಪ ಆಸಕ್ತಿ ಇರೋರು ಮಾಡ್ತಾರೆ. ಸ್ವಲ್ಪ ಗಟ್ಟಿ ಇರೋ ಪಾತ್ರ ಕೊಡಿ ಅಂತ ಒಳ್ಳೆ ನಟರು ಯಾಕೆ ಕೇಳ್ತಾರೆ ಅಂದರೆ, ದೇ ವಾಂಟ್ ಟು ಪರ್ಫಾರ್ಮ್. ಅವ್ರಿಗೆ ಗೊತ್ತು, ಅವ್ರು ಮಾಡೋಕ್ಕೋಸ್ಕರ ಕೇಳ್ತಾರೆ. ಅಯ್ಯೋ ಅವ್ರಿಗೆ ಅದೇ ಪಾತ್ರ ಬೇಕಂತೆ ಕೊಡ್ರಿ ಅಂತ ಹೆಂಗೆ ಹೇಳ್ಬಿಟ್ರೆ ನೀವೇ ಯೋಚನೆ ಮಾಡಿ ಅಲ್ವಾ? ಈಗ ನಮ್ಮ ಇವಳು ಮಾಡ್ತಾಳೆ ಚೈತ್ರ ಆಚಾರ್, ಅವಳು ಎಂತೆಂಥ ಪಾತ್ರಗಳು ಮಾಡ್ತಿದ್ದಾಳೆ. ಈ ತಮಿಳಲ್ಲಿ, ತೆಲುಗುನಲ್ಲಿ ಎಂತೆಂಥ ನಟರ ಜೊತೆ ಪಾತ್ರ ಮಾಡ್ತಿದ್ದಾಳೆ ಪಾಪ ಅವಳು. ನಟರಿಗೆ ಸಿಗೋದು ಕಷ್ಟ ಇಲ್ಲಿ ನಟನೆ, ಅದು ನಂಗೆ ಬೇಜಾರು. ನಾನು ಒಬ್ಬ ಮನೆ ಕೆಲಸದವ್ರ ಪಾತ್ರ ಒಂದ್ಸಲ ಮಾಡಿದ್ರೆ ಅದೇ ಪಾತ್ರಕ್ಕೆ ಫಿಕ್ಸ್ ಮಾಡಿಬಿಡ್ತೀರಾ? ಅದೊಂದು ಕ್ಯಾಟಗರಿ ಏನೋ ನನಗೆ ಇಷ್ಟ ಆಗಲಿಲ್ಲ.
ಇವಳು ಯಾವುದೋ ನ್ಯೂಸಲ್ಲಿ ಒಂದು ನ್ಯೂಸ್ ರೀಡರ್ ಕೆಲಸ ಮಾಡಿರ್ತಾಳೆ ಅನ್ಕೋ, ಪಾಪ ಅವಳನ್ನ ಅದಕ್ಕೆ ಕರೀತಾರೆ. ಕರೆಯೋದು. ಇವಳು ಯಾವುದೋ ಒಂದು ಸೀರಿಯಲ್ ಅಲ್ಲಿ ಪಾಪ ಡಾಕ್ಟರ್ ಮಾಡಿರ್ತಾಳೆ ಅನ್ಕೊಳ್ಳಿ, Fix. ಡಾಕ್ಟರ್ಗೆ ಕರೆಯೋದು. ಹೌದು, ಅವ್ರಿಗೆ ಹೌದು. ಬೇರೆ ಪಾತ್ರನೂ ಕೊಟ್ಟು ನೋಡಿಯಾ, ಮಾಡಲ್ಲ ಅಂತಲ್ಲಲ್ಲ, ಹೌದು. ನಾವೇ ಅವಕಾಶ ಕೊಡ್ತಿದ್ರೆ ಪಾಪ ಅವ್ರು ಎಲ್ಲಿಂದ ಮಾಡ್ತಾರೆ. ಅದೊಂದು ವಿಷಯದಲ್ಲಿ ಸಿನಿಮಾಗಳಲ್ಲಿ ನನಗೊಂದು ಚೂರು ಬೇಜಾರಿದೆ. Okay. ಅದು ಬಿಟ್ಟರೆ ನಾನು ನಮ್ಮ ರಂಗಭೂಮಿಯಲ್ಲಿ ಕೆಲಸ ಮಾಡಿರುವಂಥ ಗುರುದತ್ ಗಾಣಿಗ ಅವರು ನನಗೆ ಕರಾವಳಿ ಸಿನಿಮಾಗೆ ಹಾಕ್ಕೊಂಡಿದ್ದಾರೆ. ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮಿತ್ರ ಅವ್ರ ಜೊತೆ ಒಂದು ಹೀರೋಯಿನ್ಗೆ ನಾನು ನರ್ಸು, ಅವಳು ಡಾಕ್ಟ್ರು, ನಾನು ನರ್ಸು. Okay. ಒಳ್ಳೆ ಪಾತ್ರ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. Okay. ಮುಂದೆ ಯಾವ್ಯಾವ ಅವ್ನು ಒಳ್ಳೆ ಸಿನಿಮಾ ನಿರ್ದೇಶಕ. ಪ್ರಾಜೆಕ್ಟ್ಗಳಿದೆ? ಕರಾವಳಿ ಸಿನಿಮಾ ರಿಲೀಸ್ ಆಗಬೇಕು, ಚೀತಾ ಸಿನಿಮಾ ರಿಲೀಸ್ ಆಗಬೇಕು, ಕಲೈ ಮಾಸ್ಟರ್ ಡೈರೆಕ್ಷನ್. 2 ಸಿನಿಮಾಗೆ ಒಬ್ಬರೇ ಹೀರೋ, ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ ದೇವರಾಜ್. ಸೊ ಅದು ತುಂಬ ಚೆನ್ನಾಗಿ ಒಳ್ಳೆ ಶಾಟ್ ಕೊಟ್ಟರು ನನಗೆ, ಎಂಥ ಅದ್ಭುತವಾದ ಶಾಟ್. ನಾನು ಒಂದು 2 ನಿಮಿಷ ಬಂದು ಹೋಗ್ಬೋದು ಆ ಸಿನಿಮಾದಲ್ಲಿ, ಬಟ್ Okay. ಅಮೇಝಿಂಗ್ ಕ್ಯಾರೆಕ್ಟರ್ ನನಗೆ ಚೀತಾ. ಇವನ್ ಕರಾವಳಿ ಸಿನಿಮಾ ರಿಲೀಸ್ ಆಗಬೇಕು, ಅದ್ಭುತವಾಗಿ ಮಾಡಿದ್ದಾರೆ, ಮೇಕಿಂಗ್ ಎಲ್ಲ ಸೂಪರ್ ಆಗಿದೆ. ಅದನ್ನು ನೋಡಬೇಕು. ನೆಕ್ಸ್ಟು ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಸ್ಟೋರಿ ಇಷ್ಟ ಆದರೆ Okay. ಮುಂದೆ ಯಾವ ರೀತಿಯ ಪಾತ್ರಗಳನ್ನ ಮಾಡಬೇಕು ಅಂತ ಹೇಳಿ? ಎಲ್ಲ ರೀತಿ ಪಾತ್ರ. ನಾನು ಹೇಳಿದ್ನಲ್ಲ, ನಿಜವಾದ ನಟನಿಗೆ ನೀವು ಯಾವ ಪಾತ್ರ ಮಾಡೋಕ್ಕೆ ಇಷ್ಟ ಅಂತ ಕೇಳಲೇಬಾರ್ದಂತೆ. ಯಾಕಂದರೆ ನೀವು ಯಾವ್ದು ಕೊಟ್ಟರೂ ಮಾಡ್ತೀವಿ ನಾವು. ನೀವು ಯಾವುದೇ ಪಾತ್ರ ಕೊಟ್ಟರು ನಾವು ಮಾಡ್ತೀವಿ. ಬಟ್ ಒಂದು ನಿಮಗೆ ಗೊತ್ತಿರಬೇಕು, ಮಾಡಬೇಡಿ. ನಿಮಗೆ ಗೊತ್ತಿರಬೇಕು ಇವ್ರು ಇದನ್ನೂ ಮಾಡಬಲ್ಲರು ಅಂತ. ಆ ನಾಲೆಡ್ಜ್ ಅವರು ಬೆಳೆಸ್ಕೊಳ್ಬೇಕು ಅಲ್ವಾ? ಕೆಪಬಿಲಿಟಿ ಏನಿದೆ ಅಂತ ನೋಡ್ಬೇಕು ನಟನಲ್ಲಿ. ನೀನು ಭಿಕ್ಷುಕಿ ಪಾತ್ರ ಮಾಡ್ತೀಯಾ, ನೀನು ಡಾಕ್ಟ್ರ್ ಪಾತ್ರ ಮಾಡ್ತೀಯಾ, ನೀನು ಲಾಯರ, ಜಡ್ಜಾ, ನೀನು ನಾಳೆ ದಿನ ಏನು ಹೀರೋ ಅಮ್ಮನೇ ಪಾಪ, ಹೀರೋಯಿನ್ ಅಪ್ಪನೇ ಮಾಡ್ತಾ ಇರ್ತಾರೆ. ನಾನು ಹೇಳೋದು ಗಿವ್ ಸಮ್ ಚೇಂಜ್ ಅಂತ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಕ್ರಿಯೇಟಿವ್ ವರ್ಲ್ಡ್ ಅಲ್ವಾ ಇದೆ ನೀವೇ. ನನಗೆ ಎಲ್ಲ ಪಾತ್ರನೂ ಇಷ್ಟ ಮಾಡೋಕ್ಕೆ. ಅಂದ್ರೆ ಲೈಫಲ್ಲಿ ಒಂದ್ಸಲ ಆದ್ರೂ ಈ ತರದ ಪಾತ್ರ ಮಾಡ್ಲೇಬೇಕು, ಆ ತರ ಏನಾರು ಒಂದು ಇಟ್ಕೊಂಡಿದ್ರೆ? ಎಲ್ಲ ಮಾಡ್ಬಿಟ್ಟಿದ್ದೀನಿ. ರಂಗಭೂಮಿಯಲ್ಲೂ ಮಾಡ್ಬಿಟ್ಟಿದ್ದೀನಿ, ಸೀರಿಯಲ್ಲು ಸಿನಿಮಾಗಳಲ್ಲಿ ಅಂತ ಬಂದರೆ ನನಗೆ ಉಮಾಶ್ರೀ ಅಮ್ಮನ ಥರ ಪಾತ್ರಗಳು ಮಾಡಿ ಎಲ್ಲರೂ ನನ್ನೊಂದು ಮಿನಿ ಉಮಾಶ್ರೀ ಅಂತ ಕರೀತಾರೆ. ಆ ಮಟ್ಟದ ಒಂದು ನಾಲೆಡ್ಜಬಲ್ ಒಂದು ಲೆಜೆಂಡ್ ಅದು. ನಟನೆಯ ಲೆಜೆಂಡ್ ಅವ್ರದ್ದು. ಅವ್ರು ನಿಂತರೆ ಒಂದು ಖುಷಿ ಆಗುತ್ತೆ ನನಗೆ. ಅವ್ರ ಪಾತ್ರಗಳು ಯಾವುದಾದ್ರೂ ಕರೆದ್ಬಿಟ್ಟು ಉಮಾಶ್ರೀ ಥರ ಮಾಡಿ ಅಂತ ಹೇಳಿದರೆ ಖುಷಿ ಆಗುತ್ತೆ. ನಮ್ಮ ಹ್ಯಾಪಿ. ಆಮೇಲೆ ನಮ್ಮ ಹನುಮಕ್ಕ ಉಮಾಶ್ರೀ ಅವ್ರ ಥರನೇ ಟ್ಯಾಲೆಂಟ್. ಅವಳು ಬರಲಿಲ್ಲ ಬೆಳಕಿಗಷ್ಟೇ. ಅವಳು ಬಂದಿದ್ದಿದ್ರೆ ಉಮಕ್ಕನ ಜೊತೆ ಅವಳದು ಒಂದು ಹೆಸರು ಇರೋದು, ನಮ್ಮ ಉಮಾಶ್ರೀ ಅಮ್ಮನ ಜೊತೆ ಅವಳದು ಒಂದು ಹೆಸರು ಇರೋದು. ನನಗೆ ಅದೊಂದು ಆಸೆ ಇತ್ತು, ಹನುಮಕ್ಕನ ಹಂಗೆ ನೋಡಬೇಕು ನಾನು ಅಂತ. ನನಗೆ ಒಂದು ಸ್ವಲ್ಪ ಈ ಕ್ರಿಯೇಟಿವ್ ಪಾತ್ರಗಳನ್ನ ಮಾಡೋಕ್ಕಿಷ್ಟ. ಲೈಕ್ ಪೌರಾಣಿಕ ಆಗ್ಬೋದು, ಮೈಥಾಲಜಿ ಆಗ್ಬೋದು, ಅಥವಾ ನಮ್ಮ ಈಗಿನ ಪಾತ್ರಗಳೇ ಆಗ್ಬೋದು. ಒಂದು ಸ್ವಲ್ಪ ಹೆಂಗೆ ಸಿಗ್ಬೇಕು ಪಾತ್ರಗಳಂದರೆ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಇರಬೇಕು ಆ ಪಾತ್ರಕ್ಕೆ. ಆ ಥರದ ಪಾತ್ರ ಮಾಡೋಕ್ಕೆ ಇಷ್ಟ ನನಗೆ. ನಾನು ಬೇಕಾದ್ರೆ ಒಂದು 10 ನಿಮಿಷ ಬಂದೋದ್ರೂ ಪರವಾಗಿಲ್ಲ ಸಿನಿಮಾದಲ್ಲಿ. ನೆನಪಿರಬೇಕು ಆಡಿಯನ್ಸ್ಗೆ. ನಾನು ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆ ಥರದ್ದೊಂದು ಪಾತ್ರ ಸಿಕ್ಕರೆ ಓಕೆ. ಇಂಥದ್ದೇ ಅಂತೇನಿಲ್ಲ. ಕೆಲ ದಿನಗಳ ಹಿಂದೆ ನಿಮ್ದೊಂದು ಫೋಟೋ ಶೂಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಾಡರ್ನ್ ಫೋಟೋ ಶೂಟು. ನಾವು ಇಷ್ಟು ದಿನ ಸಿತಾರ ಅವ್ರನ್ನೆಲ್ಲ ಸ್ಯಾರಿಲೇ ನೋಡಿದ್ವಿ, ಹೆಂಗ್ ಈ ಲುಕ್ ಮಾಡಮ್ದು ಅಂತೇಳಿ ಒಂದು ಪೇಜಲ್ಲಿ ಬುಕ್ ಮಾಡಿದೆ, ಬಂತು, ಹಾಕ್ಕೊಂಡೆ, ಹೆಂಗೆ ಕಾಣಿಸುತ್ತೆ ನೋಡೋಣ, ಟ್ರೈ ಮಾಡೋಣ ಅಂತ. ನನ್ನ ತಂಗಿ ಸೌಮ್ಯ, ಅವಳು ಆರ್ಟಿಸ್ಟು, ಪುಟ್ಟಕ್ಕನ ಮಕ್ಕಳಲ್ಲಿ ಹೀರೋ ತಂಗಿ ಕ್ಯಾರೆಕ್ಟರ್ ಮಾಡ್ತಾಳೆ ವಸು ಅಂತ. ಅವಳು ನಾನು ಒಟ್ಟಿಗೆ ಇದ್ವಿ ಮನೇಲಿ. ನಾನು ಅಕ್ಕ 1-2 ಫೋಟೋ ತೆಗಿತೀನಿ ಹಾಕು ಅಕ್ಕ ಅಂದ್ಲು. ಹಾಕ್ಕೊಂಡೆ ಸುಮ್ಮನೆ ಮನೆ ಟೆರೆಸಲ್ಲಿ ಮೇಲೆ ಒಂದು ವೈರಲ್ ಮಾಡಿದ್ರು. ಬಟ್ ಯಾರು ಬ್ಯಾಡ್ ಕಮೆಂಟ್ ಮಾಡಿಲ್ಲ. ಐ ಆಮ್ ಸೋ ಹ್ಯಾಪಿ. ಪಾಪ ಯಾರು ಬ್ಯಾಡ್ ಕಮೆಂಟ್ ಮಾಡಿದ್ರು ಅಂದರೆ ಸೀರಿಯಲ್ ನಟಿ ಹೋಗ್ತಾ ಹೋಗ್ತಾ ಹೆಂಗಾಗ್ತಾ ಇದ್ದಾರಂತೆ. ನನಗೆ ಇವಾಗ 34 ವರ್ಷ, ಅಷ್ಟೇನು ವಯಸ್ಸಾಗಲಿಲ್ಲ. 60 ವರ್ಷ ಆದರೆ ನನಗೆ ವಯಸ್ಸಾಯಿತು ಅಂತ ನೀವು ಅಂದ್ಕೊಳ್ಳಿ. ಅಲ್ಲಿವರೆಗೂ ನಾವು ಹೆಂಗೆ ಆರ್ಟಿಸ್ಟ್, ನಾವು ಸಾಯೋ ತನಕ ಯಂಗ್ಸ್ಟರ್ಸ್ ನಾವು. ಸೊ ಆರ್ಟಿಸ್ಟ್ ಆಗಿ ಎಲ್ಲ
ಆರ್ಟಿಸ್ಟ್ ಇವ್ರಿಗೆ ಸೀರಿಯಲ್ ನಟಿ ಸಿತಾರ ಅವರು ಅಂದರೆ ಇನ್ನೂ ಗ್ಲಾಮರ್ ಆಗ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿದಾರೆ ಬಿಟ್ರೆ ಪಾಪ ಯಾರು ರಾಂಗ್ ಕಮೆಂಟ್ ಮಾಡಿಲ್ಲ. ನಾನು ಥ್ಯಾಂಕ್ ಯು ಫಾರ್ ದಟ್. ಐ ಲುಕ್ ವೆರಿ ಗುಡ್ ಇನ್ ಆ್ಯಂಡ್ ನಾನು ತುಂಬ ಫೋಟೋಜೆನಿಕ್ ಫೇಸ್ ಅಂತ ಹೇಳ್ತಾರೆ ಎಲ್ಲರೂ. ತುಂಬ ಜನ ಹೇಳ್ತಾರೆ ನಾನು ಫೋಟೋ ಶೂಟ್ ಮಾಡಿದಿರೋರು ಪಾಪ ಈ ಕೊಲಾಬ್ರೇಷನ್ ಮಾಡ್ತಾರೆ. ನಮ್ಮ ರಾಧಿಕಾ, ನಮ್ಮ ತನು, ಆಮೇಲೆ ನಮ್ಮ ಶಿಲ್ಪಾ ಅವ್ರು ಮಾಡಿದ್ರು, ಶಿಲ್ಪಾ ಗೌಡ ಅವ್ರು ಮಾಡಿದರು, ಪುಷ್ಪ, ಆಮೇಲೆ ವಂದಿತಾ, ಸುಮಾರು ಜನ ಈ ಒಂದಷ್ಟು ಕೊಲಾಬ್ರೇಷನ್ ಮಾಡಿದ್ರಲ್ಲ ಅವರೆಲ್ಲ ಮ್ಯಾಮ್ ನೀವು ಫೋಟೋಜೆನಿಕ್ ಫೇಸ್ ಮ್ಯಾಮ್, ನೀವು ಫೋಟೋದಲ್ಲಿ ಸಖತ್ತಾಗ ಅಂದರೆ ನಾನು ಇವಾಗೇನು ಚೆನ್ನಾಗಿಲ್ಲ ಅಂತ ಕೇಳೋದಲ್ಲ. ಅವ್ರದ್ದೊಂದು ಇಮ್ಯಾಜಿನ್ ಇರುತ್ತಲ್ಲ, ಫೋಟೋಸ್ ಹಿಂಗೆ ಬರಬೇಕು, ನಾವು ನಮ್ಮ ಪ್ರಾಡಕ್ಟು, ನಾವು ಮೇಕಪ್ಪು ಇದೆಲ್ಲ ಹಿಂಗೆ ಪ್ರೊಜೆಕ್ಟ್ ಆಗಬೇಕು ಅಂತ ಇರುತ್ತಲ್ಲ. ಸೊ ದೇ ಕೆಲವೊಬ್ಬರೆಲ್ಲ ಹೆಂಗೆ ಡಿಸೈಡ್ ಮಾಡ್ತಾರೆ, ಬಿಫೋರ್ ಒಂದು ಆಫ್ಟರ್ ಒಂದು ವಿಡಿಯೋ ಮಾಡೋಣ, ಬಿಫೋರ್ ಹಿಂಗಿದ್ರು ಆಫ್ಟರ್. ಕೆಲವ್ರಿಗೆ ಪಾಪ ಅದು ಇಷ್ಟ ಆಗಲ್ಲ. ಕೆಲವು ಮೇಕಪ್ ಆರ್ಟಿಸ್ಟ್ಗಳಿಗೆ ನೋಡಿ ಅವ್ರು ಪಾಪ ತುಂಬ ಒಳ್ಳೆ ಡಿಸಿಷನ್ ಅದಂದರೆ ಮೊದಲಿಂಗಿದ್ರು ಹಿಂಗೆ ತೋರಿಸ್ತೀವಿ ಅಂತ ಅದೆಲ್ಲ ಮಾಡಬೇಡಿ. ಅವ್ರ ಮನಸ್ಸಿನ ಮೇಲೆ ಅದೊಂದು ಪ್ರಭಾವ ಬಿದ್ದುಬಿಡುತ್ತೆ. ಕಲಿಸೋದೇ ಆದರೆ ನೀವು ಪಾಸಿಟಿವ್ ಆಗಿ ಕಲಿಸಿ ಅಂತ ಒಂದಷ್ಟು ಜನ ಪಾಪ ಆ ಥರನೂ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಮಾಡ್ರನ್ ಫೋಟೋಸ್ ನೆಕ್ಸ್ಟ್ ಇನ್ನು ಬೆಂಕಿಯಾಗಿ ಫೋಟೋ ಹಾಕ್ತೀನಿ. ವೆಲ್ಕಮ್. ಥ್ಯಾಂಕ್ ಯು. ಯಾ ದಟ್ಸ್ ಮೈ ಕಲಾವಿದರ ಅಂದಮೇಲೆ ಎಲ್ಲ ಥರದ್ದು ಪ್ರೊಫೈಲು ನಾವು ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ ನೀವೇನು ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅಂತ. ಸೊ ಐ ಆಮ್ ರೆಡಿ ಅಷ್ಟೇ. ಓಕೆ, ನಿಮ್ಮ ತಂದೆ ಸುಚೇಂದ್ರ ಪ್ರಸಾದ್ ಅವರಿಂದ ಕಲಿತ ಒಂದು ದೊಡ್ಡ ಪಾಠ ಅಂದರೆ ಯಾವುದು? ಯೋಚಿಸ್ಬೇಕು ಮೊದಲು. ಇಷ್ಟೊತ್ತು ಯೋಚನೆ ಮಾಡಿ ಹೇಳಿದ್ರು. ಥ್ಯಾಂಕ್ ಯು. ನಮ್ಮಪ್ಪನ ನೋಡಿ ನಾನು ಕಲ್ತಿದ್ದು ತಾಳ್ಮೆ, ಗ್ರೇಟ್ ತಾಳ್ಮೆ. ಯಾಕೆ ಅವ್ರು ನನಗೆ ಅಪ್ಪ ಅಂದರೆ, ನಂದೊಂದು ಏನೋ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಅವಘಡ ಆಯಿತು. ಅದರಿಂದ ಹೊರಗೆ ಬರೋಕ್ಕೆ ನಂಗೆ ತುಂಬ ಕಷ್ಟ ಆಯಿತು, ತುಂಬ ಟೈಮ್ ಹಿಡಿತು. ಅಂದರೆ ಅನ್ನೋ ಥರ. ನನಗೆ ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ ಅದ್ರ ಬಗ್ಗೆ. ನಮ್ಮಪ್ಪ ಬಂದು ನಿರ್ಮಲಾನೇ ನನಗೆ ಅಪ್ಪನ ಕೊಟ್ಟಿದ್ದಂಥ ವ್ಯಕ್ತಿ ಅಂದರೆ ಅವಳೇ, ನನ್ನ ಬೆಸ್ಟ್ ಫ್ರೆಂಡ್ ನಿರ್ಮಲಾ ನಾದನ್. ಅವಳೇ ನನಗೆ ಅಪ್ಪನ ಪರಿಚಯ ಮಾಡಿಸಿದ್ದು. ನೀನು ಇವ್ರ ಹತ್ರ ಹೋದರೆ ನಿನಗೆಲ್ಲ ಒಳ್ಳೇದಾಗತ್ತೆ ಅಂತ ಕೊಟ್ಟಿದ್ದೆ ಅವಳು. ಅವಳಿಗೆ ಥ್ಯಾಂಕ್ಸ್ ಆ್ಯಕ್ಚುಲಿ. ನಮ್ಮಪ್ಪ ಒಂದು ಮಾತು ಹೇಳಿದರು, ತಾಳ್ಮೆ ಭಾಳ ಮುಖ್ಯ ತಾಯಿ, ಅಮ್ಮಯ್ಯ ತಾಳ್ಮೆ. ಹೇಗೆ ಅವ್ರು ನನಗಪ್ಪ ಅಂದರೆ, ಹಿಂಗೆ ಪರಿಚಯ ಆಯಿತು, ನಾನು ಹೋಗಿ ಹಿಂಗೆ ನನ್ನ ಕಷ್ಟ ಆಗ್ತಿದೆ ಹಿಂಗೆ ಲೈಫಲ್ಲಿ ಅಂತ ಹೇಳಿದೆ, ಪರ್ಸ್ನಲ್ ಲೈಫಲ್ಲಿ. ನೀನು ಇನ್ಮೇಲೆ ನನ್ನ ಮಾನಸ ಪುತ್ರಿ ಅಂತ ಹೇಳಿದರು. ಮಾನಸ ಪುತ್ರಿ ಅಂದರೆ ದತ್ತುಪುತ್ರಿ ಅಂತ. ಎಲ್ಲರಿಗೂ ಅವ್ರಿಗೆ ಪರಿಚಯ ಆಗುವ ಅಂಥ ದೊಡ್ಡ ನಿರ್ದೇಶಕರು, ಡೈರೆಕ್ಟ್ರು, ಅವ್ರ ಫ್ರೆಂಡ್ಸ್ಗಳು ಯಾರೇ ಇಡೀ ಸಭೆಯಲ್ಲಿ ಕೂಡ ನಿಂತು ಇವಳು ನನ್ನ ಮಾನಸ ಪುತ್ರಿ ಅಂತ ನನ್ನ ಭುಜದ ಮೇಲೆ ಕೈ ಇಟ್ಟು ಹೇಳಿದಂಥ ಏಕೈಕ ವ್ಯಕ್ತಿ. ನೋಬಡಿ ಕ್ಯಾನ್ ಡೂ ದಟ್. ಅಪ್ಪ ಅಂದ ತಕ್ಷಣ ನಾವೇನೋ ದುಡ್ಡಿನ ಸಹಾಯ ಕೇಳ್ಬಿಡ್ತೀವಿ, ಮಾರಲ್ ಸಪೋರ್ಟ್ ಕೇಳ್ಬಿಡ್ತೀವಿ ಅಂತ ಜನ ಎಲ್ಲ ಅನ್ಕೋತಿರ್ತಾರೆ. ನಾನು ಇವತ್ತಿನ ತನಕ, ಈ ಕ್ಷಣ ತನಕ 1 ರೂಪಾಯಿಗೂ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ದಟ್ಸ್ ವೈ ಅವ್ರು ನನಗೆ ತುಂಬ ಗೌರವ ಕೊಡ್ತಾರೆ, ನಮ್ಮಪ್ಪ ಸುಚೇಂದ್ರ ಪ್ರಸಾದ್ ಅವರು. ಒಂದೊಂದು ಸಲ ಕೆಲವೊಂದು ವಿಷಯಗಳನ್ನ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ. ಈ ವಿಷಯದಲ್ಲಿ ನನ್ನ ವಿನಿಯಮನೂ ತುಂಬ ಸಹಾಯ ಮಾಡಿದ್ದಾರೆ. ನಾನು ಹೋಗಿ ಅಮ್ಮ ಹಿಂಗಿದೆ ತಾಳ್ಮೆ 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 ಓಕೆ, ಅದೆಲ್ಲ ಅವರಿಬ್ಬರೂ ಸೇರಿ ನನಗೆ ಕೊಟ್ಟಂಥ ಧೈರ್ಯ ಮತ್ತು ತಾಳ್ಮೆ, ನಾನಿವತ್ತು ನೆಮ್ಮದಿಯಾಗಿದ್ದೀನಿ. ಯಾರಿಗೂ ನಾನು ಇನ್ಮೇಲೆ ತೊಂದರೆ ಕೊಡಲ್ಲ, ನನಗೂ ಯಾರಿಂದನೂ ತೊಂದರೆ ಬೇಡ. ಆಗುತ್ತೆ ಕೆಲವೊಂದು ಸಲ ಈ ಜೀವನ ಚಕ್ರದಲ್ಲಿ ಏನಾಗ್ಬಿಡುತ್ತೆ, ಒಂದೊಂದು ಸಲ ಆಯ್ಕೆಗಳು ತಪ್ಪಾಗ್ಬೋದು, ಅಥವಾ ನಾವೇ ತಪ್ಪಿರ್ಬೋದು, ನಮ್ಮ ನಿರ್ಧಾರಗಳು ತಪ್ಪಿರ್ಬೋದು, ಅಥವಾ ನಾವು ಡಿಸಿಷನ್ ತೊಗೊಳ್ಳುವಾಗ ಏನು ಮಾಡ್ಬಿಡ್ತೀವಿ, ಒಂದೊಂದು ಸಲ ದುಡುಕ್ಬಿಡ್ತೀವಿ. ತಪ್ಪು. ತಾಳ್ಮೆ ಯಾಕೆ ಮುಖ್ಯ ಅಂತ ನನಗೆ ನಮ್ಮಪ್ಪ ನೆಕ್ಸ್ಟ್ ಲೆವೆಲಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ. ಓಕೆ. ನನ್ನ ಅಪ್ಪ ಈಸ್ ಸೋ ಸಾಫ್ಟ್ ಹಾರ್ಟೆಡ್. ಅವರು ಎಲ್ಲರೂ ಅವ್ರನ್ನ ನೋಡಿದ್ರೆ ಹೆದರ್ತಾರೆ. ತುಂಬ ಸ್ಟ್ರಿಕ್ಟು ಆ ಥರ ಫೀಲ್ ಆಗುತ್ತೆ ಅವ್ರು ನೋಡಿದ ತಕ್ಷಣ. ರಾಂಗ್ ಅಸಂಪ್ಷನ್ ಆ್ಯಕ್ಚುಲಿ. ಹಿ ಇಸ್ ನಾಲೆಡ್ಜಬಲ್, ಅದಕ್ಕೆ ನಮಗೆ ಭಯ. ಹೌದು, ವೆರಿ ಮಚ್. ಹಿ ಇಸ್ ನಾಟ್ ಎಟ್ ಆಲ್ ಸ್ಟ್ರಿಕ್ಟ್. ನಿಮಗೆ ಗೊತ್ತಿಲ್ಲ ನಮ್ಮಪ್ಪ ನನ್ನ ಜೊತೆ ಎಷ್ಟು ಆರಾಮಾಗಿರ್ತಾರೆ. ತುಂಬ ಡೌನ್ ಟು ಅರ್ತ್ ಪರ್ಸನ್. ಹೌದು, ನಿಜವಾಗ್ಲೂ ಡೌನ್ ಟು ಅರ್ತ್ ಪರ್ಸನ್. ಅರ್ಥಗೆ ತುಂಬ ಹತ್ರವಾಗಿರುವಂಥ ಮನುಷ್ಯ. ಅವ್ರದ್ದೇ ಆದರೂ ಒಂದು ಬೌಂಡ್ರಿ ಇದೆ, ಅವ್ರದ್ದೊಂದು ಚೌಕಟ್ಟಿದೆ, ಅವ್ರದ್ದೊಂದು ಡಿಸಿಪ್ಲಿನ್ ಇದೆ. ಆ ಡಿಸಿಪ್ಲಿನ್ ನಮಗೆ ಭಯ ಪಡಿಸುತ್ತೆ. ಅದನ್ನು ನಾನು ಕಲ್ತಿದ್ದೆ ಅವರಿಂದ. ಈ ಒಂದು ವಿನಯ ಪ್ರಸಾದಮ್ಮ. ಹೌದು, ನಾವೇನೇ ಮಾಡ್ಬೋದು, ನಮಗೊಂದು ಡಿಸಿಪ್ಲಿನ್ ಇಲ್ಲ ಅಂದರೆ ನಮ್ಮನ್ನು ಯಾರೂ ರೆಸ್ಪೆಕ್ಟ್ ಮಾಡಲ್ಲ.
ಸುಮ್ಮನೆ ಹುಚ್ಚ ಬಟ್ಟೆ ಇದ್ರೆ ಬಿಟ್ರಿ. ನೀವು ನಾಲೆಡ್ಜಬಲ್ ಆಗಿ ನಿಮ್ದೊಂದು ಬೌಂಡ್ರಿ ಕ್ರಿಯೇಟ್ ಮಾಡ್ಕೊಂಡ್ರೆ ನೊಬ್ಬಡಿ ಕ್ಯಾನ್ ಟಚ್ ಯು. ನಮ್ಮಪ್ಪ ಮತ್ತು ವಿನಿಯಮ್ಮನಿಂದ ನಾನು ಅದನ್ನು ಕಲ್ತಿದ್ದೀನಿ. ನಮ್ಮಪ್ಪ ಎಷ್ಟು ಒಂಥರ ಒಂಥರ ಮನಸ್ಥಿತಿ ಅಂದರೆ ಅವ್ರಿಗೆ, ನಾನು ಹೋದರೆ ಗಟ್ಟಿಯಾಗಿ ತಪ್ಕೊಂಡು, ತಾಯಿ ಅಮ್ಮಯ್ಯ ಹೆಂಗಿದ್ಯಾ ಅಮ್ಮಯ್ಯ, ಫೋನ್ ಮಾಡಿದ್ರು ಅಮ್ಮಯ್ಯ ಹೆಂಗಿದ್ಯಾ, ಏನು ಮಾಡ್ತಿದ್ದೆ, ನೆನೆಸ್ಕೊಂಡ್ಬಿಟ್ಟಿದ್ಯಲ್ಲೋ ನನ್ನ ನೀನು ಅಂತಾರೆ. ಅವ್ರಿಗೂ 2 ಗಂಡು ಮಕ್ಳಿದ್ದಾರೆ, ಮೈಸೂರಲ್ಲಿ ನೋಡ್ಕೋತಾರೆ. ಊಟ ಮಾಡಿದ್ಯಾ, ತಿಂದ್ಯಾ, ಮಳೆಗಾಲಕ್ಕೆ, ವರ್ತಮಾನ ಕಾಲಕ್ಕೆ, ಭವಿಷ್ಯಕ್ಕೆ ಒಂದಷ್ಟು ದುಡ್ಡು ಉಳಿಸ್ಕೊ, ದುಡ್ದಿದ್ದೆಲ್ಲ ಅರ್ಡವರ್ಣ ಮಾಡ್ಕೋಬೇಡ, ಉಳಿಸ್ಕೊ, ಯಾರೂ ಬರಲ್ಲ ತಾಯಿ, ನಾನೂ ಬರಲ್ಲ. ಹಿ ಟೋಲ್ಡ್ ದಟ್. ಅವ್ರು ಹೇಳಿದ ಮೊದಲನೇ ಪದನೇ ಅದು. ನಿನಗೆ ಕಷ್ಟ ಅಂದರೆ ನಾನೂ ಬರಲ್ಲ, ನಾನಪ್ಪ ನಿನಗೇನಾದರೂ ಕಷ್ಟ ಆದರೆ ನಾನು ಅಡ್ಡ ನಿಲ್ತೀನಿ ಅಷ್ಟೇ. ಆ ಕ್ಷಣಕ್ಕೆ ನನ್ನ ಹತ್ರನೂ ಇಲ್ಲ ಅಂದರೆ ನಾನು ಎಲ್ಲಿಂದ ಕೊಡಲಿ ಅಂತಾರೆ. ಕರೆಕ್ಟ್. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಅದನ್ನು. ಐ ನೋ ಹೌ ಟು ಲೀಡ್ ಮೈ ಲೈಫ್. ನನಗೆ ಬೇಕು ಧೈರ್ಯ. ಅಂದರೆ ಅಪ್ಪ ಅಮ್ಮ ಯಾರೂ ಇಲ್ಲದೆ ಪಾಪ ರಿಲೇಷನ್ಸ್ಗಳಿಗೆ ಅವರು ಅಷ್ಟೊಂದು ನಾಲೆಡ್ಜಬಲ್ ಅಲ್ಲ. ಅವ್ರನ್ನ ಹೋಗಿ ನಾವು ಏನಕ್ಕೆ ಡಿಪೆಂಡ್ ಆಗ್ತೀರಿ ನೀವು, ಏನೋ ಅಂತ ಡಿಪೆಂಡ್ ಆಗ್ತೀರ ಅವ್ರ ಮೇಲೆ. ಹೋಗಿ ಹತ್ರ ಸಮಾಧಾನ ಮಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ ಪಾಪ. ಅವ್ರನ್ನ ಹೋಗಿ ನಾವು ಅಡ್ಡ ನಿಂತ್ಕೊಳ್ಳಿ ಅಂದರೆ ಹೆಂಗೆ ನಿಂತ್ಕೊಳ್ತಾರೆ. ಅವ್ರಿಗೆ ನನ್ನ ಲೈಫ್ ಸ್ಟೈಲೇ ಗೊತ್ತಿಲ್ವಲ್ಲ ಯಾರಿಗೂ. ಅಪ್ಪ ಆ ವಿಷಯದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಆ ಒಂದು ಗೋಜಿಂದ ಹೊರಗೆ ಬಂದು ನೆಮ್ಮದಿಯಾಗಿ ಬದುಕೋದಕ್ಕೆ. ನಾನಿವತ್ತು ಪೀಸಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀನಿ ಅಂದರೆ ದ್ಯಾಟ್ಸ್ ಬಿಕಾಸ್ ಆಫ್ ಸುಚೀಂದ್ರ ಪ್ರಸಾದ್. ಐಮ್ ಥ್ಯಾಂಕ್ಸ್ ಟು ದ್ಯಾಟ್. ಆ್ಯಂಡ್ ಅವ್ರು ನಾನು ಯಾವಾಗ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಹೆಲ್ಪ್. ಅಮ್ಮಯ್ಯ ಅಲರ್ಟ್ ಇರ್ತಾರೆ ನಮ್ಮಪ್ಪ. ನಾನು ಅಂತಲ್ಲ, ನೀವು ಯಾರೇ ಫೋನ್ ಮಾಡಿದ್ರು ಹಿಲ್ ಸ್ಪೀಕ್ ಇನ್ ಸೇಮ್ ವೇ. ಎಷ್ಟೋ ಜನ ಅವ್ರ ಬಗ್ಗೆ ಎಷ್ಟೋ ಜನಕ್ಕೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ. ಅಪ್ಪ ತುಂಬ ಸ್ಟ್ರಿಕ್ಟು. ಯಾಕೆ ಸ್ಟ್ರಿಕ್ಟು, ಹೆಂಗೆ ಸ್ಟ್ರಿಕ್ಟು, ಏನು ವಿಷಯಕ್ಕೆ ಸ್ಟ್ರಿಕ್ಟು? ಒಂದ್ಸಲ ಯೋಚನೆ ಅವಲೋಕಿಸ್ಕೊಳ್ಳಿ. ನಮ್ಮನ್ನೇ ನಾವು ಅವಲೋಕಿಸ್ಕೊಂಡ್ರೆ ಗೊತ್ತಾಗುತ್ತೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ. ಅವರ ದಾರಿಯಲ್ಲಿ ನೋಡಪ್ಪ, ನಂದು ಇಷ್ಟು ಪೇಮೆಂಟು, ನೀವು ಇಷ್ಟು ಕೊಟ್ಟರೆ ನಾನು ಸಿನಿಮಾಗೆ ಬರ್ತೀನಿ, ನೀವು ಇಷ್ಟು ಕೊಟ್ಟರೆ ನಾನು ಸೀರಿಯಲ್ ಮಾಡೋದೇ ಇಷ್ಟ ಇಲ್ಲ ಅವ್ರಿಗೆ. ಆಮೇಲೆ ಪಾಪ ಅವ್ರದ್ದು ಅಂತ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಅವ್ರದ್ದು ಅಂತ ಒಂದು ಏನೋ ಒಂದು ಮೂಲಭೂತ ಬೇಡಿಕೆಗಳಿದೆ. ಅದು ಅವ್ರು ಹಂಗೆ ಬದುಕ್ತಿರ್ತಾರೆ. ಅವ್ರನ್ನ ದಯವಿಟ್ಟು ಹಂಗೆ ಬದುಕಕ್ಕೆ ಬಿಟ್ಬಿಡಿ. ನಮ್ಮಂಗೆ ನೀವು ಇರಬೇಕು ಅಂತ ಡಿಸೈಡ್ ಮಾಡಿದ್ರೆ ನೋಬಡಿ. ಅವ್ರನ್ನ ಅವ್ರ ಥರನೇ ಇರೋಕ್ಕೆ ಬಿಟ್ಟು ನಾವು ಕೆಲಸ ಮಾಡ್ಕೋಬೇಕು. ಅದಕ್ಕೆ ಕೆಲವರಿಗೆ ಪಾಪ ನಮ್ಮಪ್ಪ ಸ್ಟ್ರಿಕ್ಟ್ ಅನ್ನಿಸ್ತಾರೆ. ನಾನು ಹೋದರೆ ನಮ್ಮಪ್ಪ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹೊಟ್ಟೆ ತುಂಬ ಕೈ ತುತ್ಕೊಟ್ಟು ಊಟ ಮಾಡಿಸ್ತಾರೆ, ಆರಾಮಾಗಿ ಹೋಗು ತಾಯಿ ಅಂತಾರೆ. ನಾನು ನನ್ನ ಪಾಡಿಗೆ ನಮ್ಮ ಮನೆಗೆ ಬರ್ತೀನಿ. ಆಫೀಸು ಕಚೇರಿಯಲ್ಲಿ ಸಿಗ್ತೀವಿ ನಾವು. ಒಳ್ಳೆ ಪುಸ್ತಕಗಳು ಓದ್ತಾರೆ, ಸಂಗೀತ ಮ್ಯೂಸಿಕ್ಗಳು ಕೇಳಿಸ್ತಾರೆ, ಸಿನಿಮಾಗೆ ವರ್ಕ್ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಕೆಲಸ ಮಾಡ್ತಿರ್ತೀವಿ. ಕಾಸ್ಟ್ಯೂಮ್ ಇರುತ್ತೆ, ಇನ್ಯಾವುದೋ ಆರ್ಟಿಸ್ಟ್ನ ಕೊಡಬೇಕಾಗಿರುತ್ತೆ. ಅವ್ರು 25-30 ವರ್ಷದಿಂದ ಒಂದೇ ಟೆಕ್ನಿಷಿಯನ್ ಟೀಮ್ ಜೊತೆ ಕೆಲಸ ಮಾಡ್ತಿದ್ದಾರೆ. ನೀವು ಯೋಚನೆ ಮಾಡಿ, ಮತ್ತು ಅವರೆಲ್ಲ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ. ಬಂಚ್ ಆಫ್ ನಾಲೆಡ್ಜ್. ನಮಗೆ ಎಷ್ಟು ಬೇಕು ನಾವು ಅದನ್ನು ತಗೋಬೇಕು, ಬಾಕಿ ಪ್ರಶ್ನೆ ಇಲ್ಲ ನಮಗೆ ಯಾಕೆ. ಸುಚೀಂದ್ರ ಪ್ರಸಾದ್ ಅವ್ರ ಪಾತ್ರ ನನ್ನ ಲೈಫಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೇಮ್ ಆ್ಯಸ್ ವಿನಿಯಾ, ಸೇಮ್ ಆ್ಯಸ್ ಮೈ ಬೆಸ್ಟ್ ಫ್ರೆಂಡ್ ನಿರ್ಮಲಾ, ನನ್ನ ಬೆಸ್ಟ್ ಫ್ರೆಂಡ್ ನವೀನ್. ಸೊ ಇವಾಗ ನಿಮ್ಮ ಜೀವನವನ್ನು ನೋಡೋದಾದರೆ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದೀರಾ. ಹುಟ್ಟಿದ ರಭ್ಯದಿಂದನೂ ಇಂದಿನವರೆಗೂ ಸಾಕಷ್ಟು ಏರಿಳಿತಗಳಿದೆ. ಸೊ ಒಟ್ಟಾರೆ ನೋಡೋದಾದ್ರೆ ನಿಮ್ಮ ಪ್ರಕಾರ ಜೀವನ ಅಂದರೆ ಏನು? ಬದುಕೋದು. ಏನೇ ಬಂದರು, ಎಷ್ಟೇ ಬಂದರು, ಆಯಾ ಏಜಿನ ಕಾಲಘಟ್ಟಕ್ಕೆ ಆಯಾ ವಿಷಯಗಳು ನಿಮಗೆ ತುಂಬ ದೊಡ್ಡದು ಅನಿಸುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಆ ಟೈಮ್ ಪಾಸ್ ಆದಮೇಲೆ ಅದು ಸಿಲ್ಲಿ ಅನಿಸುತ್ತೆ. ಆ ಟೈಮಲ್ಲಿ ಏನಾದರೂ ರಾಂಗ್ ಡಿಸಿಷನ್ಸ್ ತೊಗೊಂಡ್ಬಿಟ್ರೆ ಅಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ. ಅದು ಕೂಡ ನನಗೆ ಅರ್ಥ ಆಗಿರಲಿಲ್ಲ. ಇಷ್ಟು ರಂಗಭೂಮಿ ಮಾಡಿದ್ದೀನಿ, ಇಷ್ಟು ಬೋಲ್ಡ್ ಇದ್ದೀನಿ, ಬೋಲ್ಡ್ ಇನ್ ದ ಸೆನ್ಸ್ ಯೋಚನೆಗಳಲ್ಲಿ ಇಷ್ಟೆಲ್ಲ ವಿಷಯಗಳು ತಿಳ್ಕೊಂಡಿದ್ದೀನಿ, ನಾನು ಇಷ್ಟು ವೀಕಾ ಅನಿಸ್ಬಿಡ್ತು ನನಗೆ. ಕೆಲವೊಂದು ಘಟನೆಗಳು ನಮ್ಮನ್ನ ಅಷ್ಟು ಶೇಕ್ ಅಲ್ಲಾಡ್ಸ್ಬಿಡುತ್ತೆ. ಅಯ್ಯಪ್ಪ ಇಷ್ಟು ಗಟ್ಟಿ. ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮಿನೇ ಹೇಳ್ತಾಳೆ, ನೋಡಕ್ ಮಾತ್ರ ದೊಡ್ಡ ಘಟ, ನನಗೆ ಜೋರು ಬಜಾರಿ ಥರ ಕಾಣಿಸ್ತೀಯ, ಏನೇ ಹಿಂಗೆ ಅಳ್ತೀಯ ನೀನು ಅಂತಾಳೆ ನಮ್ಮ ನಿರ್ಮಲಾ. ಆ್ಯಂಡ್ ಶಿ ನೋ ಮೀ ವೆರಿ ವೆಲ್. ನಾನು ಇನ್ ಆ್ಯಂಡ್ ಔಟ್ ಅವಳಿಗೆ ಸಕ್ಕದಾಗ ಗೊತ್ತು. ಮತ್ತು ನನ್ನ ಫ್ರೆಂಡ್ ನವೀನಂಗೆ ಅವ್ರು ಯಾವಾಗಲೂ ನೀನು ಸ್ಟ್ರಾಂಗ್, ನೀನು ಬದುಕ್ತೀಯ, ನೀನು ಸಕ್ಕದಾಗ ಬದುಕು ತೋರಿಸ್ತೀಯ, ನಾವೇ ನೋಡಿದ್ದೀವಿ ನಿನ್ನನ್ನು ಅಂತ.
ಸೊ ಅವರೆಲ್ಲ ಹೇಳ್ತಾ 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 ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದಕ್ಕೆ ನಾನು ಐ ಆಮ್ ಸ್ಟ್ರಾಂಗ್. ತುಂಬ ಧೈರ್ಯ ಬೇಕು. ಧೈರ್ಯ ಇದೆಯಲ್ಲ ನಿಮ್ಮನ್ನು ಸೂಪರಾಗಿ ಬದುಕಿಸುತ್ತೆ. ಬದುಕುಗೆ ಧೈರ್ಯ ಮತ್ತು ತಾಳ್ಮೆ ಇವಿಷ್ಟು ಸೇರಬೇಕು. ಪೀಸ್ ಆಗಿರ್ಬೋದು. ಸೊ ನನಗೆ ಬದುಕನ್ನು ಹೇಳ್ಕೊಟ್ಟಿದ್ದೆ ನನ್ನ ಸುತ್ತ ಇರೋ ವಾತಾವರಣ, ನನ್ನ ಸುತ್ತ ಇರೋ ಜನ. ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಇರುತ್ತೆ. ಇದು ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ವಾದ ವಿವಾದಗಳಿರುತ್ತೆ, ನಡೀತಾ ಇರುತ್ತೆ. ಕೆಲವ್ರು ನೀನೇ ಸರಿ ಇಲ್ಲ ಅಂತಾರೆ, ಥ್ಯಾಂಕ್ ಯು ಅಂತೀನಿ. ನೀನು ಸೂಪರ್ ಅಂತಾರೆ, ಥ್ಯಾಂಕ್ ಯು ಅಂತೀನಿ. ಅಷ್ಟೇ ಇರಬೇಕು. ನೀನು ಸರಿ ಇಲ್ಲ ಅಂದರೆ ನಾನು ಸರಿ ಇಲ್ವಾ ಅಂತ, ನೀನು ಸೂಪರ್ ಅಂದರೆ ನಾನು ಸೂಪರ ಅಂತ ಮಾಡಬಾರ್ದು. ನ್ಯೂಟ್ರಲಲ್ಲಿ ಡೀಲ್ ಮಾಡಬೇಕು. ಇದೇ ಬದುಕು. ಲೈಫ್ ಗ್ರಾಫಲ್ಲಿ ನನಗೆ ಅರ್ಥ ಆಗಿದ್ದು ಬದುಕಬೇಕು. ಬದುಕೋದೇ ಆದರೆ ಸೂಪರಾಗಿ ಬದುಕಬೇಕು, ಪೀಸಾಗಿ ಬದುಕಬೇಕು. ನಮಗೋಸ್ಕರ ನಾವು ಬದುಕಬೇಕು. ಆ್ಯಂಡ್ ಸೆಲ್ಫ್ ಲವ್. ಅದು ತುಂಬ ಜನ ಹೇಳ್ತಾರೆ, ಇವಾಗ ತುಂಬ ಕಡೆ ಹೇಳ್ತಾರೆ. ಕಲ್ತಿದ್ದೀನಿ ನಾನು ಅದರಿಂದ. ಸೆಲ್ಫ್ ಲವ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಪೀಸಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಗೊತ್ತಾಗುತ್ತೆ ನಿಮಗೆ ಬದುಕು ಅಂದರೆ ಏನಂತ. ಆ ಜಂಜಾಟ ಜವಾಬ್ದಾರಿಗಳಿಂದ ದೂರ ಬರೋದು ಅಂತಲ್ಲ. ಈಗ ನಾವು ದುಡಿಲೇಬೇಕು, ಮನೆ ಬಾಡಿಗೆ ಕಟ್ಟಬೇಕಂದ್ರೆ ಐ ಹ್ಯಾವ್ ಟು ಅರ್ನ್ ಅಲ್ವಾ. ಅದು ನಡೀತಾ ಇರುತ್ತೆ, ಕರ್ಮ ನಡೀತಾ ಇರುತ್ತೆ, ಧರ್ಮನೂ ಇರುತ್ತೆ. ಜೊತೆಗೆ ಒಂದಷ್ಟು ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡು ಯೋಗ, ಧ್ಯಾನ, ನೆಮ್ಮದಿ, ನನಗೆ ಗೊತ್ತಿರೋ ಒಂದಷ್ಟು ಸಾಸಿವೆ ಕಾಳಷ್ಟು ನಾಲೆಡ್ಜಿನ ಬೇರೆಯವರಿಗೆ ಕೊಟ್ಕೊಂಡು ನೀವು ಮುಂದೆ ಹೋಗಿ, ನಾನೂ ಬರ್ತೀನಿ, ನಾನು ಇಲ್ಲಿವರೆಗೂ ಬಂದಿದ್ದೀನಿ, ನೀವು ಬನ್ನಿ. ಇದನ್ನು ನಾನು ಕಲ್ತಿದ್ದೀನಿ ಲೈಫಲ್ಲಿ. ಸೊ ಪೀಸಾಗಿರೋದನ್ನು ಕಲ್ತಿದ್ದೀನಿ. ಹಬ್ಬ. ಓಕೆ. ಈ ಬ್ರೀದೆ ನಿಮಗೆಲ್ಲ ಹೇಳುತ್ತೆ. ಸೊ ಇವಾಗ ನಿಮ್ಮ ದಿನಚರಿ ಹೇಗಿರುತ್ತೆ? ಶೂಟಿಂಗ್ ಟೈಮಲ್ಲಿ ಓಕೆ, ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀರಾ, ಶೂಟ್ 4 ಗಂಟೆ. ರಾತ್ರಿ ತುಂಬ ಲೇಟ್ ಆದರೆ ಶೂಟಿಂಗು ಯೂಶ್ವಲಿ ನಾನು 5 ಅಥವಾ 6 ಗಂಟೆಗೆ ಎದ್ದು ಬಿಡ್ತೀನಿ. ನಾನು ಎವ್ರಿ ಡೇ ವೇಕಪ್ ಇಟ್ 4:30. ಓಕೆ. ತುಂಬ ಟಯರ್ಡ್ ಆಗಿ ಈ ಜಿಮ್ ಎಲ್ಲ ಮಾಡಿದಾಗ ಗೊತ್ತಲ್ವಾ, ಬಾಡಿ ಎಲ್ಲ ನಾನು ಎದ್ದೊಳಗಾಗಲ್ಲ ಅಂತಿರುತ್ತೆ. ಬಟ್ ಒಂದು ನಾನು ಕಲ್ತಿದ್ದು, ಇದು ಕೂಡ ನಾನು ಪ್ರಾಕ್ಟೀಸ್ ಮಾಡಿ ಬಂದಿದ್ದು, ನಂಗೆ ನೀನಾಸಮ್ಮಿಂದ ಇದೆ. ನಾವು 5 ಗಂಟೆಗೆ ಎದ್ದೇಳಬೇಕು ಅನ್ನೋದು. ಯಾಕಂದ್ರೆ ನಾವು ಅಲ್ಲಿ ಎದ್ದು ಎಲ್ಲ ಮಾಡಿಕೊಂಡು ನೀರು ಕಾಯಿಸ್ಕೊಂಡು ಇಟ್ಬಿಟ್ಟು ಬಟ್ಟೆಗಳೆಲ್ಲ ರೆಡಿ ಮಾಡಿಟ್ಟು ಕ್ಲಾಸ್ಗೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ಮಳೆ, ಆ ಊರೇ ಮಳೆ. ಹೌದು ನೋಡಿ, ಇದಕ್ಕೂ ಕೂಡ ನೀನಾಸಮ್ಮೆ. ನಾನು ಇಷ್ಟು ಡಿಸಿಪ್ಲಿನ್ ಆಗಿರೋದಕ್ಕೂ ನೀನಾಸಮ್ಮೆ ಕಾರಣ. ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ಇವಾಗ ಜಿಮ್ಗೆ ಹೋಗ್ತಿದ್ದೀನಿ, ನಾನು ಯೋಗ ನಡೆಯುತ್ತೆ, ಕ್ಲಾಸ್ ಇದ್ದರೆ ಕ್ಲಾಸ್ ನಡೆಯುತ್ತೆ, ಶೂಟಿಂಗ್ ಇದ್ದರೆ ಪಟ ಏನೇನು ತಿಂಡಿ ಬೇಕು, ಅಡುಗೆ ಬೇಕು ಅದನ್ನು ಮಾಡ್ಕೋತೀನಿ, ನೀರು ಕಾಯಿಸ್ಕೊತೀನಿ. ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಶೂಟಿಂಗ್. ಪಿಕಪ್ ಇದ್ದರೆ ಅವ್ರ ಗಾಡಿ ಬರುತ್ತೆ. ಇನ್ನೊಂದು ಸೀರಿಯಲ್ಗೆ ನಾನೇ ನನ್ನ ಕಾರಲ್ಲಿ ಹೋಗ್ತೀನಿ. ಇಲ್ಲ ಶೂಟಿಂಗ್ ಇಲ್ಲ ಅಂದರೆ ಪುಸ್ತಕಗಳು ಓದ್ತೀನಿ, ಒಂದಷ್ಟು ಒಳ್ಳೊಳ್ಳೆ ವೆಬ್ ಸೀರೀಸ್ ನೋಡ್ತೀನಿ, ಸಿನಿಮಾಗಳು ನೋಡ್ತೀನಿ. ಆಮೇಲೆ ಏನಾದ್ರು ಸ್ವಲ್ಪ ಫನ್ ಟೈಮ್ ಅಂತ ಬಂದರೆ ಒಂದಷ್ಟು ರೀಲ್ಸ್ ಮಾಡಾಕ್ತೀನಿ. ಯಾರಾದರೂ ಫೋಟೋ ಶೂಟಿಂಗ್ ಇರೋದ್ರೆ ಕೊಲಾಬ್ರೇಷನ್ಗೆ ಹೋಗ್ತೀನಿ. ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಅವ್ರಿಗೆ ಬೇಸಿಕ್ ನವರಸದಿಂದ ಹಿಡಿದು ಕ್ಯಾಮ್ರಾ ಮುಂದೆ ಹೆಂಗೆ ಮಾಡಬೇಕು, ಏನು ಮಾಡಬಾರ್ದು ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಕ್ಲಾಸಸ್ ನಡೆಯುತ್ತೆ. ಆಮೇಲೆ ಸಂಜೆ ಹೊತ್ತು ತುಂಬ ದಿನ ಆದಮೇಲೆ ನೆನಪಾಗ್ತಾ ಇದ್ರೆ ಹೋಗಿ ಪಾನಿಪುರಿ ತಿನ್ಕೊಂಡು ಬರ್ತೀನಿ. ಡೆಫಿನೆಟ್ಲಿ ಅಲ್ಲಿ ಪಾನಿಪುರಿ. ನನ್ನ ಅಕ್ಕಪಕ್ಕದ ಮನೇಲಿ ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಟೈಮ್ ಇದ್ದರೆ. ಇಲ್ಲಾಂದರೆ ಹೋದ ಮಲ್ಕೊಂಡ ರೆಸ್ಟ್. ಸೊ ಬ್ಯೂಟಿಫುಲ್ ಆಗಿದೆ. ನನಗೆ ನಾನು ಟೈಮ್ ಕೊಟ್ಕೋತಾ ಇದ್ದೀನಿ. ಇಷ್ಟು ದಿನ ಅಯ್ಯೋ ಅವ್ರು ಬರ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಇವ್ರಿಗೆ ಮಾಡೋಣ, ಅವ್ರಿಗೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಸುರಿದು ಬಿಟ್ಟಿದ್ದೀನಿ. ಇದಕ್ಕೆ ನಿಮಗೆ ಬೈತಾ ಇದ್ದಿದ್ದು ನನಗೆ. ನಮ್ಮಪ್ಪನೂ ಅದನ್ನೇ ಹೇಳಿದ್ರು, ನಿನ್ನ ಕ್ಯಾರೆಕ್ಟ್ರೇ ಅದು, ನಿನ್ನ ಧಾರಾಳಿ ಕೊಟ್ಬಿಡ್ತೀಯ. ಇದು ನೋಡ್ತಾ ಇರೋರು ಎಲ್ರಿಗೂ ಗೊತ್ತಿರುತ್ತೆ ನಾನು ಎಷ್ಟು ಧಾರಾಳವಾಗಿದ್ದೀನಿ ಅಂತ. ನಾವು ಐ ಚೇಂಜ್ಡ್. ತುಂಬ ಬದಲಾಗ್ಬಿಟ್ಟಿದ್ದೀನಿ. ತುಂಬ ಬದಲಾಗಿ ನಾವು ಬದಲಾಗೋದಾ ಅಥವಾ ಪರಿಸ್ಥಿತಿ ನಮ್ಮನ್ನು ಬದಲು ಮಾಡಿಸೋದಾ ಅನ್ನೋದು ಪರಿಸ್ಥಿತಿ ಬದಲಾಯಿಸುತ್ತೆ. ಆ್ಯಕ್ಚುಲಿ ಪರಿಸ್ಥಿತಿ ಬದಲಾಯಿಸುತ್ತೆ. ತುಂಬ ಕಷ್ಟದಲ್ಲಿರೋರಿಗೆ ಅವ್ರು ಕೇಳಿದ ತಕ್ಷಣ ಇಷ್ಟು ಅಂತ ಕೊಟ್ಬಿಟ್ಟಿರ್ತೀನಿ. ನನಗೆ ಕಷ್ಟ ಅಂದಾಗ ಒಬ್ಬರು ಬರಲಿಲ್ಲ. ಅದರಲ್ಲಿ ನನಗೆ ತುಂಬ ಮನಸ್ಸಿಂದ ನಾನು ಓಕೆ ನನಗೆ ಇಂಥ ಕಷ್ಟ ಕಾಣೋ ಅಂತ ಹೇಳೋದು ನನ್ನ ಬೆಸ್ಟ್ ಫ್ರೆಂಡ್ ನವೀನ. ನಿಮ್ಮಿ ಅವಳಿಗೆ ಕಷ್ಟ ಇದ್ರೆ ಅವಳು ನನ್ನ ಹತ್ರ ಹೇಳ್ಕೊತಾಳೆ. ಸೊ ನನಗೆ ಅಂತ ಒಬ್ಬರು ಬೇಕಲ್ಲ, ನಾನು ಅವನಿಗೆ ಹೇಳ್ಕೊತೀನಿ. ಸೊ ನಾವು 3 ಜನ. ಬಾಕಿ ವಿಷಯದಲ್ಲೆಲ್ಲ ನಿಮ್ಮಿಗೂ ನನಗೂ ಕಾಮನ್ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ಅಂದರೆ ನಾನು ಹೇಳೋದು ಫ್ರೆಂಡ್ಶಿಪ್ ಅನ್ನೋದು ಬರೀ ಕಷ್ಟಕ್ಕೆ ಮಾತ್ರ ಆಗೋದಲ್ಲ, ಸುಖದಲ್ಲೂ ಇರ್ತಾರೆ ಇವ್ರು ನನ್ನ ಜೊತೆ. ಅದಕ್ಕೆ ಇವರು ಬೆಸ್ಟ್ ಅನ್ನೋದು.
ಏನೋ ಯಾವಾಗಲೋ ಒಂದ್ಸಲ ನಿನಗೆ ನೆನಪಾದಾಗ ಏನು ಶುಭ ಹೆಂಗಿದ್ಯಾ? ಚೆನ್ನಾಗಿದ್ಯಾ ಊಟ ಮಾಡಿದೆ. ಅದರಲ್ಲೂ ಇನ್ನೊಬ್ಬ ನನ್ನ ಪಿ ಜಿ ಅಂದರೆ ನಾನು ಅಟ್ಟಕಳರಿಗೆ ಬಂದು ಬೆಂಗಳೂರಿಗೆ ಬಂದು ಕಷ್ಟಪಡುವ ಟೈಮಿಂದನೂ ಇಲ್ಲಿ ತನಕ ನನಗಿರೋ ದಿ ಬೆಸ್ಟ್ ಫ್ರೆಂಡ್ಗಳಂದರೆ ನಮ್ಮ ಆಯನೂರು ಅರುಣ ಅಂತ. ಅವಳು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿರ್ತಾಳೆ ಸೀರಿಯಲಲ್ಲಿ, ಮಕ್ಕಳನ್ನು ಆಫೀಸ್ನು ಮ್ಯಾನೇಜ್ ಮಾಡಿಕೊಂಡು ಡಾಕ್ಟ್ರು ಲಾಯರ್ ಈ ಥರದ ಪಾತ್ರಗಳು ಮಾಡ್ತಾಳೆ. ಶಿ ಈಸ್ ಅಮೇಝಿಂಗ್. ಅದ್ಭುತ ಹೆಣ್ಮಗಳು ಅವಳು ನನಗೆ ನನ್ನ ಲೈಫಲ್ಲಿ. ಅರುಣ ಆಯನೂರಿಂದ ಅವ್ರ ತಂದೆ ತಾಯಿ ತುಂಬ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ. ಆ್ಯಂಡ್ ಶಿ ಈಸ್ ಮೈ ಬೆಸ್ಟಿ. ಆಶಾ ಅಂತ, ಅವಳು ನೂರಲ್ಲಿರ್ತಾಳೆ ನಮ್ಮ ಚಿತ್ರದುರ್ಗದ ಹತ್ರ. ಅವಳು ನನ್ನ ಕಾಲೇಜ್ ಫ್ರೆಂಡು. ಓಕೆ. ಅವತ್ತಿಂದ ಇವತ್ತಿನ ತನಕ ವಿ ನೆವರ್ ಕಟ್ ದ ಕನೆಕ್ಷನ್. ಸ್ಟಿಲ್ ಅವ್ರು ನನ್ನ ಜೊತೆ. ಈ 3 ಜನ ನನ್ನನ್ನು ಜಡ್ಜ್ ಮಾಡಲ್ಲ. ಇಫ್ ನಾನು ತಪ್ಪು ಮಾಡಿದ್ರೆ ದಿಲ್ ಸಪೋರ್ಟ್ ಮೀ. ನಮ್ಮ ತಪ್ಪು ಮಾಡಿದಾಳೆ, ಅಯ್ಯೋ ಇವಳು ನನ್ನ ಫ್ರೆಂಡ್ ತಪ್ಪು ಮಾಡಿದಾಳೆ, ಇವಳು ಇನ್ನೊಂದ್ಸಲ ಮಾತಾಡ್ಸ್ಬಾರ್ದು. ದಿಲ್ ಸಪೋರ್ಟ್ ಮೀ. ನೀನು ಇದನ್ನು ಮಾಡಿದ್ಯಾ ಅಂದರೆ ಏನೋ ಕಾರಣ ಇದೆ, ಅದಕ್ಕೆ ಮಾಡಿದ್ಯಾ ಅಂತ. ಸೊ ಅದು ನನಗೆ ಬೆಸ್ಟ್ ಅನಿಸಿದ್ದು. ನನ್ನ ಫ್ರೆಂಡ್ಸ್ಗಳಲ್ಲಿ ನನಗೆ ಅದು ಸೂಪರ್ ಅನಿಸಿದ್ದು. ಹೆಂಗೆ ಇವರು ಅಂತ. ಅವರಿಂದನೂ ನಾನೊಂದಷ್ಟು ಕಲ್ತಿದ್ದೀನಿ. ಓಕೆ, ವಿ ಶುಡ್ ನಾಟ್ ಜಡ್ಜ್ ಎನಿವನ್ ಅಂತ. ನಮ್ಮ ನವೀನ, ನಮ್ಮ ಅರುಣ, ಆಶಾ, ದೇ ನೆವರ್ ಜಡ್ಜ್. ಕೆಲವ್ರು ಜಡ್ಜ್ ಮಾಡಿಬಿಡ್ತಾರೆ. ಅದು ನನಗೆ, ನಾನು ಆ ಫ್ರೆಂಡ್ಶಿಪ್ಪೇ ಬೇಡ, ಹೋಗ್ತಾ ಇರಿ ಅಂತ. ಹಾಗಂತ ನಾನು ಅವ್ರನ್ನ ದ್ವೇಷನೂ ಮಾಡಲ್ಲ. ಸೊ ನ್ಯೂಟ್ರಲ್ ಆಗಿಬಿಡ್ತೀನಿ. ಸ್ಟಾಪ್ ಸ್ಪೀಕಿಂಗ್. ಸೌಮ್ಯ ನನಗಿಂತ ಚಿಕ್ಕವಳು, ಅವಳು ಕೂಡ ನಾನು ಯಾವತ್ತೂ ಜಡ್ಜ್ ಮಾಡಲಿಲ್ಲ. ಅಕ್ಕ ಏನೋ ಒಂದು ಡಿಸಿಷನ್ ತೊಗೊಂಡಿದ್ದಾಳೆ ಅಂದರೆ ಅದರಿಂದ ಏನೋ ಇದೆ, ಅದಕ್ಕೆ ಅವಳು ತೊಗೊಂಡಿರ್ತಾಳೆ. ಪಾಪ ಅದು ಇತ್ತೀಚೆಗೆ ನನಗೆ ಫ್ರೆಂಡ್ ಆಗಿರೋದು. ಫ್ರೆಂಡು, ದೇವ್ರು ಕೊಟ್ಟಿರೋ ತಂಗಿ, ಈಗ ಅವಳಿಗೆ ಮದುವೆನೂ ಫಿಕ್ಸ್ ಆಗಿದೆ, ಅದು ನನ್ನಿಂದನೇ. ಆ್ಯಂಡ್ ದೇ ಬೋತ್ ಆರ್ ಲೈಕ್, ಪಾಪ ಯಾವಾಗಲೂ ಹೇಳ್ತಿರ್ತಾರೆ, ಖುಷಿಯಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಏನೋ ಒಂದು ಇದಾದಾಗ ಅಂದರೆ ರಾಂಗ್ ಡಿಸಿಷನ್ಸ್ ತೊಗೋಬಾರ್ದು. ಈಗ ಶುಭ ನನ್ನ ಇಂಟರ್ವ್ಯೂ ಕರೆದ್ಲು, ಏನು ಕರೆದಾದ್ಮೇಲೆ ನೀವು ಮಾತೇ ಆಡ್ಸಲ್ಲ ನನ್ನನ್ನು. ಆಮೇಲೆ ಅಫ್ಕೋರ್ಸ್ ಪಾಪ ನಿಮ್ಗೆ ಇಂಟರ್ವ್ಯೂ ಕರಿಬೇಕಂತಿರುತ್ತೆ, ನೀವು ಮಾತಾಡ್ತಿರ್ತೀರ. ಆಮೇಲೆ ನೀವು ಮಾತಾಡಿಸ್ಲಿಲ್ಲ ಅಂದರೆ ಅದರ ಅರ್ಥ ನಿಮ್ಮ ಮೇಲೆ ದ್ವೇಷ ಇದೆ ಅಂತಲ್ಲ, ಅಲ್ಲಿಗೆ ಆ ಸೋಲಿನ ಕನೆಕ್ಷನ್ ಮುಗೀತಂತ. ಇದನ್ನ ಎಷ್ಟೋ ಜನ ರಾಂಗ್ ತೊಗೊಂಡ್ಬಿಟ್ಟಿದ್ದಾರೆ. ಕೆಲಸ ಇದ್ದಾಗ ಅಷ್ಟೇ ಫೋನ್ ಮಾಡ್ತಾರೆ, ಕೆಲಸ ಇಲ್ಲ ಅಂದರೆ ಫೋನ್ ಮಾಡಲ್ಲ. ನಾನು ಯಾಕೆ ಹಂಗೆ ಅನ್ಕೋಬೇಕು ನಿಮ್ಮ ಬಗ್ಗೆ? ಫಸ್ಟ್ ಆಫ್ ಆಲ್, ಏನು ಹುಟ್ಟಿದಾಗಿಂದ ಬಂದಿದ್ದೀರಾ ನೀವು ನನ್ನ ಜೊತೆ? ನಿಮ್ಮಿ ಆದರೆ 17 ವರ್ಷದ ಫ್ರೆಂಡು ನನಗೆ, ನವೀನ್ ಆದರೆ 8-10 ವರ್ಷದ ಫ್ರೆಂಡು, ನಮ್ಮ ಅರುಣ ಮತ್ತು ಆಶಾ ನನಗೆ ಆ ಕಾಲದಿಂದ ನಾನು ಕಾಲೇಜು ಸ್ಕೂಲ್ ಓದುವಾಗಿಂದ ಫ್ರೆಂಡ್ಸ್ಗಳು. ಅವ್ರ ಬಗ್ಗೆ ನಾನು ಇದು ಮಾಡಬೇಕು, ಇವಳಿಗೆ ಮಾಡಿಬಿಟ್ಲು ಇಷ್ಟು ವರ್ಷದ ಫ್ರೆಂಡ್. ಸೊ ಐ ಆಮ್ ಬ್ಲೆಸ್ಡ್. ಒಳ್ಳೆ ಸೀರಿಯಲ್ ನಿರ್ದೇಶಕರು, ಒಂದು ಚಾನಲ್ ಸಿಕ್ಕಿರೋದು, ಅವಕಾಶಗಳು ಸಿಕ್ಕಿರೋದು, ಆಮೇಲೆ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿರೋದು. ಇತ್ತೀಚೆಗೆ ನಾನು ಯಾಕೆ ಪೀಸ್ ಆಗಿದ್ದೀನಿ ಅನ್ನೋದಕ್ಕೊಂದು ಇದು. ಐ ಮೆಟ್ ಒನ್ ಆಫ್ ಮೈ ಸ್ಟೂಡೆಂಟ್ ಕಾಲ್ ರೂಪಿಕಾ. ಅವಳು ನನ್ನ ಹತ್ರ ಆ್ಯಕ್ಟಿಂಗ್ ಕಲಿಯೋಕ್ಕೆ ಬರ್ತಿದ್ದಾಳೆ. ಅವಳಿಂದ ನಾನು ಈ ಶಾಂತಿ ಅಂದರೆ ಏನು ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನೆಮ್ಮದಿ ಅಂದರೆ ಏನು, ಇದನ್ನು ಹೆಂಗೆ ಕಂಡುಹಿಡ್ಕೊಳ್ಬೇಕು. ಈಗ ನಾವು ಬೇರೆಯವ್ರ ಹತ್ರ ಹುಡುಕ್ತಾ ಇರ್ತೀವಲ್ಲ ಖುಷಿ. ಶುಭ ಇದ್ದರೆ ನನಗೆ ಖುಷಿ, ಇನ್ಯಾರೋ ಇದ್ದರೆ ನಂಗೆ ಖುಷಿ. ಅಪ್ಪ ಇವ್ರು ನನ್ನ ಲೈಫಲ್ಲಿದ್ದರೆ ನನಗೆ ಖುಷಿ, ದುಡ್ಡಿದ್ರೆ ನನಗೆ ಖುಷಿ, ಸಂಸಾರಿ ಆದ್ರೇ ನನಗೆ ಖುಷಿ, ಮಕ್ಕಳಿದ್ರೆ ಖುಷಿ, ಕೆಲವು ಜವಾಬ್ದಾರಿಗಳು ಕಷ್ಟಗಳು ಇದ್ರೇ ನನಗೆ ಖುಷಿ ಅನ್ನೋದು ಒಂದಷ್ಟು ಜನಕ್ಕೆ ಸೈಕೋ ಇರ್ತೀವಿ, ಗೊತ್ತಾ? ಅದನ್ನೆಲ್ಲ ನನ್ನ ತಲೆಯಿಂದ ತೆಗೆಸಿದ್ರು ಅವರು, ರೂಪಿಕಾ ಅಂತ. ಅವರೊಂದು ಸೆಂಟರ್ಗೆ ಹೋಗ್ತಾರೆ. ಸೆಂಟರಲ್ಲಿ ಧ್ಯಾನ ಮಾಡೋದು, ಕೂತ್ಕೊಳ್ಳೋದು, ಒಂದಷ್ಟು ಏನು ಹೋಗ್ತೀವಿ, ಧ್ಯಾನ ಮಾಡ್ತೀವಿ, ಊಟ ಮಾಡ್ಕೊಂಡು ವಾಪಸ್ ಬರೋದಷ್ಟೇ. ಬೇರೆ ಅವ್ರೇನೇನು ಹೇಳಲ್ಲ. ನನಗೆ ಅದು ತುಂಬ ಇನ್ಸ್ಪೈರ್ ಆಗಿದೆ. ಈಗ ಇದು ಏಜು ನನ್ನ ಟು ಗೋ ಟು ಆಧ್ಯಾತ್ಮಿಕ ಅಂತ. ಏಜ್ ಅಂದರೆ ನಂಗೆ 34 ಏಜು, ಆದರೆ ನನ್ನ ಅನುಭವ ತುಂಬ ನರಕ. ಸೊ ಒಳ್ಳೆಯದು ಕೆಟ್ಟದ್ದು ಎರಡೂ 50-50% ಒಳ್ಳೆಯದನ್ನೆಲ್ಲ ತಗೊಂಡು ನಾನು ಆಧ್ಯಾತ್ಮಿಕಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ. ಸೊ ಐ ಆಮ್ ಡೂಯಿಂಗ್ ಮೈ ಮೆಡಿಟೇಷನ್. ಓಕೆ. ಸೊ ಮೈ ಸೆಲ್ಫ್ ಲವ್ಗೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶೂಟಿಂಗ್ ಹೋಗಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಏನು ಬೇಡ ಅನಿಸುತ್ತೆ. ಓಕೆ. ಮತ್ತು ಇದು ಊಟ ತಿಂಡಿದೆಲ್ಲ ಕೆಲಸ ಮಾಡ್ತೀನಿ, ಕರ್ಮ ನಡೆಯುತ್ತೆ ಅಷ್ಟೆ. ಸೊ ಐ ಗಾಟ್ ದ ಬೆಸ್ಟ್ ಟೈಮ್ ಇನ್ ಈ 2024, 25, 26 ಒಳ್ಳೆ ವ್ಯಕ್ತಿಯಾಗಿ ನನ್ನನ್ನು ಬದಲಾಯಿಸಿದೆ. ಸೊ ಐ ಆಮ್ ಪ್ರೌಡ್ ಆಫ್ ದ್ಯಾಟ್. ನನ್ನಲ್ಲೂ ತುಂಬ ನೆಗೆಟಿವಿಟಿ ಇತ್ತು, ನಾನು ತುಂಬ
ಏನೋ ಬೇರೆಯವ್ರಿಗೆ ಹರ್ಟ್ ಮಾಡಿರ್ತೀನಿ, ಕೆಟ್ಟದಾಗ ಮಾತಾಡಿರ್ತೀನಿ, ಏನೋ ಆಗಿರುತ್ತೆ ನನ್ನಿಂದ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಅದನ್ನೆಲ್ಲ ಕಟ್ ಡೌನ್. ಕೆಲಸ ಏನು, ಫೋಕಸ್, ನನ್ನ ಗುರಿ ಏನು, ನನ್ನ ಏಮ್ ಏನು, ಅದು ನೀರು ಥರ ಇರಬೇಕು ಅಷ್ಟೆ. ಓಕೆ. ಸೊ ಆ ಥರ ಕಲಾವಿದೆಯಾಗಿ ನಾನು ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ವರ್ಷ ಬೇಕಾಯಿತು. ಇಷ್ಟು ನಡೀತಾ ಇದೆ. ಥ್ಯಾಂಕ್ ಯು ಶುಭ. ನಮ್ಮ ಸೀರಿಯಲ್ ಹೆಸರು ಶುಭಸ್ಯ ಶೀಘ್ರಂ. ಎಷ್ಟೋ ಜನಕ್ಕೆ ಅದನ್ನು ಪ್ರನೌನ್ಸ್ ಮಾಡೋಕ್ಕೆ ಬರಲ್ಲ. ಅದನ್ನು ಹೇಳ್ಬೇಕಿತ್ತು ಟ್ರೈನಿಂಗಲ್ಲಿ ಏನೇನು ಮಾಡ್ತೀವಿ ಅಂತ. ಆ್ಯಕ್ಟಿಂಗ್ ಕ್ಲಾಸಲ್ಲಿ ಕನ್ನಡ ಓದೋದನ್ನು ಹೇಳ್ಕೊಡ್ಬೇಕು, ಕನ್ನಡ ಬರೆಯೋದನ್ನು ಹೇಳ್ಕೊಡ್ಬೇಕು, ಅಕ್ಷರಗಳು ಪರಿಚಯ ಆಗಬೇಕು ಅವ್ರಿಗೆ. ಆವಾಗಲೇ ಅಲ್ವಾ ನಾವು ಓದೋಕ್ಕೆ ಗೊತ್ತಾಗೋದು. ಸೊ ಓದೋದು ಅಂದರೆ ಏನು ಸುಮ್ಮನೆ ಅನ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಹೇಳ್ತೀವಿ ಶುಭ 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 ಶುಭಸ್ಯ ಶೀಘ್ರಂ. ಥ್ಯಾಂಕ್ ಯು ಶುಭ, ನನ್ನನ್ನು ಇಂಟರ್ವ್ಯೂ ಕರೆಸಿದ್ದಕ್ಕೆ, ಇಷ್ಟು ದಿನ ಕೇಳದೇ ಇರುವ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ, ವಿಶೇಷವಾಗಿ ರಂಗಭೂಮಿ ಬಗ್ಗೆ, ಆ್ಯಕ್ಟಿಂಗಿನ ಬಗ್ಗೆ, ನನ್ನ ಈ ಜರ್ನಿ ಬಗ್ಗೆ, ಸೀರಿಯಲ್ ಜರ್ನಿ ಬಗ್ಗೆ, ರಂಗಭೂಮಿ ಜರ್ನಿ ಬಗ್ಗೆ ಕೇಳಿದ್ದಕ್ಕೆ. ಇದೆಲ್ಲ ಹೊಸ ಕ್ವೆಶನ್ಸು. ಥ್ಯಾಂಕ್ ಯು. ನಾನು ಎಷ್ಟು ಸಾಧನೆ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅನ್ನೋದಕ್ಕೆ ಒಂದು ಪ್ರೂಫ್ ಇದೆ ಆ್ಯಕ್ಚುಲಿ. ಅಟ್ಟಕಳರಿ ಆಗ್ಬೋದು, ನೀನಾಸಮ್ಮ ಆಗ್ಬೋದು, ಏನೇನು ಕಲ್ತಿದ್ದೀನಿ, ಕಳರಿಪಯಟ್ಟು ಎಲ್ಲ ಕಲಿತು ಇಷ್ಟೆಲ್ಲ ಮಾಡಿದ್ದೀನಿ ಅನ್ನೋದಕ್ಕೆ ಒಂದು ಗುರುತು ಇರುತ್ತೆ ಈ ಇಂಟರ್ವ್ಯೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಟು. ಯಾಕೆಂದರೆ ತುಂಬ ಬ್ಯುಸಿ ಶೆಡ್ಯೂಲ್ ನಿಮ್ಮದು. ಯಾಕೆಂದರೆ ಹೇಳಿದ್ನಲ್ಲ ಸ್ಟಾರ್ಟಿಂಗೆಲ್ಲ ಹೇಳ್ಬಿಟ್ಟಿದ್ದೀನಿ ಯಾವ ಚಾನಲ್ ಆನ್ ಮಾಡಿದ್ರು ನೀವು ಇರ್ತೀರಾ ಅಂತೇಳಿ. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಜೀವನದ ಕತೆ ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಗೊತ್ತಿರುವಂಥದ್ದು. ಸಾಕಷ್ಟು ಇಂಟರ್ವ್ಯೂನಲ್ಲಿ ಕೂಡ ಹೇಳಿದ್ದೀರಾ. ನನಗೆ ಅದ್ರ ಹೊರತಾಗಿ ಬೇರೆ ಏನಾದ್ರು ತೆಗಿಬೇಕು ಅನ್ನೋದೇ ಇತ್ತು. ತೆಗ್ದಿದ್ದೀರಾ, ಖಂಡಿತ ತೆಗ್ದಿದ್ದೀರಾ. ಸೊ ಬಹಳ ಖುಷಿ ಆಯಿತು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ನಿಮ್ಮ ಕಲಾ ಜೀವನ, ಬಣ್ಣದ ಲೋಕ ಇನ್ನಷ್ಟು ಯಶಸ್ಸನ್ನು ತಂದು ಕೊಡಲಿ, ನೆಮ್ಮದಿಯುತವಾದ ಜೀವನ ನಿಮ್ಮದಾಗಲಿ ಅಂತ ನಾವೆಲ್ಲರೂ ಹಾರೈಸ್ತೇವೆ. ಸೇಮ್ ಟು ಯು. ಥ್ಯಾಂಕ್ ಯು.